ಇದೆಲ್ಲದರ ಜೊತೆಗೆ ನಿನ್ನೆ ಒಂದು ಆಗಬಾರದಂಥ ಘಟನೆ ನಡೆದು ಹೋಯಿತು. ಯಾಕಂದರೆ ನೋಡಿ, ದೇಶದಲ್ಲಿ ಬೇಕಾದಷ್ಟು ಜನ ಹುಟ್ಟುತ್ತಾರೆ, ಬೇಕಾದ ಜನ ಸಾಯ್ತಾರೆ. ನಾವು ಎಂಥವ್ರನ್ನ ಬೇಕಾದರೂ ನಾವು ರೆಡಿ ಮಾಡಬಹುದು. ಆದರೆ ಒಬ್ಬ ಅದ್ಭುತವಾದಂಥ ಈ ತಂತ್ರಗಾರಿಕೆಯನ್ನು ಹೊಂದಿರುವಂಥ ಮನುಷ್ಯ ಇದನ್ನಲ್ಲ, ಅಷ್ಟು ಸುಲಭವಾಗಿ ಆತ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ಅನುಭವಗಳು, ಪರಿಸ್ಥಿತಿಗಳು ಅದೆಲ್ಲವೂ ಕೂಡ ಆತನನ್ನು ಆ ರೀತಿ ಬೆಳೆಸುತ್ತೆ. ಅಂಥ ಅದ್ಭುತವಾದಂಥ ಭಾರತದ ವೀರ ಪುತ್ರ ನಮ್ಮನ್ನು ಅಗಲಿದರು. ಎಷ್ಟರ ಮಟ್ಟಿಗೆ ಅಂತಂದರೆ ಇಡೀ ದೇಶ ಒಂದ್ಸರಿ ಬೆಚ್ಚಿ ಬಿದ್ದು ಬಿಡ್ತು. ಇಂಥ ಘಟನೆಗಳಾಗ್ಲಿಕ್ಕೆ ಸಾಧ್ಯನಾ ಅಂತ. ಯಾಕಂದರೆ ಈ ಸೇನೆಯ 3 ವಿಭಾಗಗಳ ಮುಖ್ಯಸ್ಥ ರಾವತ್ ಹೋಗುವಂಥ ಹೆಲಿಕಾಪ್ಟರ್ ಅದು ಸಾಮಾನ್ಯ ಹೆಲಿಕಾಪ್ಟರ್ ಆಗಿರಲಿಲ್ಲ. ಅದು ಸಾಮಾನ್ಯ ಹೆಲಿಕಾಪ್ಟರ್ಗಳನ್ನು ಕರ್ಕೊಂಡು ಹೋಗ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಹೇಗೆ ಇಂಥ ಒಂದು ಘಟನೆ ನಡೆದು ಹೋಯಿತು? ನೂರಾರು ಪ್ರಶ್ನೆಗಳಿದೆ ಇದರ ಹಿಂದೆ. ಇವೆಲ್ಲವಕ್ಕೂ ಕೂಡ ಬಹುಶಃ ತನಿಖೆ ಮಾತ್ರ ಉತ್ತರ ಆಗಬಲ್ಲದು. ನಿಜಕ್ಕೂ ಹಾಗಾದರೆ ಸೇನಾ ಹೆಲಿಕಾಪ್ಟರ್ ಪತನಕ್ಕೆ ನಿಜವಾದಂತಹ ಕಾರಣ ಏನು ಕಾರಣ ಇರಬಹುದು? ಯಾಕಂದರೆ ಎಂತಹ ಸಂದಿಗ್ಧ ಸ್ಥಿತಿನಲ್ಲೂ ಕೂಡ ಹಾರಾಟ ನಡೆಸುವಂಥ ಸಾಮರ್ಥ್ಯ ಇರುವಂಥ ಹೆಲಿಕಾಪ್ಟರ್ ಈ ರೀತಿ ಪತನಕ್ಕೀಡಾಗುತ್ತೆ ಅಂತಂದರೆ ಏನು ಅರ್ಥ ಇದು? ದುರಂತ ಸ್ಥಳಕ್ಕೆ ಈಗ ವಿಧಿವಿಜ್ಞಾನ ತಜ್ಞರು ಕೂಡ ಬಂದಿದ್ದಾರೆ. ಅದರ ರಹಸ್ಯವನ್ನು ಸೇನಾಪಡೆ ಕೆದಕ್ತಾ ಇದೆ. ಘಟನಾ ಸ್ಥಳಕ್ಕೆ ಏರ್ ಚೀಫ್ ಮಾರ್ಷಲ್ ಕೂಡ ಭೇಟಿ ಕೊಟ್ಟಿದ್ದಾರೆ. ವಿಧಿವಿಜ್ಞಾನ ತಜ್ಞರ ತಂಡ ಭೇಟಿ ಕೊಟ್ಟಿದೆ. ಇದೆಲ್ಲದರ ಜೊತೆಗೆ ಅದರಲ್ಲಿರುವಂಥ ಬ್ಲಾಕ್ ಬಾಕ್ಸ್ ಅದರ ಹುಡುಕಾಟ ಕೂಡ ಆಗಿರಬಹುದು. ಈಗಾಗಲೇ ಕೊನೆಯ ಕ್ಷಣದ ವಿವರಗಳೇನಿದೆಯಲ್ಲ ಅವು ಪತ್ತೆ ಆಗಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ನೋಡಿ, ನಾವು ತೋರಿಸ್ತಾ ಇದ್ದೀವಿ ಅಲ್ಲಿನ ದೃಶ್ಯಾವಳಿಗಳನ್ನು. ದುರ್ಗಮ ಪ್ರದೇಶ ನಿಜ, ಆದರೆ ವಿಪರೀತವಾದಂಥ ದುರ್ಗಮ ಪ್ರದೇಶ ಏನೂ ಅಲ್ಲ ಅದು. ಜಮ್ಮು ಕಾಶ್ಮೀರದಂಥ ಸ್ಥಳದಲ್ಲೇ ಬಹಳ ಸಲೀಸವಾಗಿ ಹಾರಾಟ ನಡೆಸುವಂಥ ಇಂಥ ಚಾಪರ್ ಹೆಲಿಕಾಪ್ಟರ್ ಅಷ್ಟು ಸುಲಭವಾಗಿ ಬೀಳುವಂಥದ್ದ. ನಿಜಕ್ಕೂ ಅದರ ಅಸಲಿ ಕಾರಣ ಏನು? ಸದ್ಯಕ್ಕೆ ಇದು ಆಕ್ಸಿಡೆಂಟ್ ಮಾತ್ರ. ಸದ್ಯಕ್ಕೆ ಇದು ಆಕ್ಸಿಡೆಂಟ್ ಮಾತ್ರ. ಏರ್ ಚೀಫ್ ಮಾರ್ಷಲ್ ವಿ.ಆರ್. ಚೌಧರಿ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಎಲ್ಲ ವಿವರಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಎಂಥ ದುರಂತ ಸಂಗತಿ ನೋಡಿ. ವೆಲ್ಲಿಂಗ್ಟನ್ನಲ್ಲಿ ಪದವಿ ಪಡೆದಿರ್ತಾರೆ ಇವರು. ವೆಲ್ಲಿಂಗ್ಟನ್ಗೂ ಅವ್ರಿಗೂ ಒಂದು ರೀತಿಯಲ್ಲಿ ಅವಿನಾಭಾವ ಸಂಬಂಧ. ಅಂಥ ಕಡೆಗೆ ಮಾತಾಡೋಕೆ ಹೋಗಬೇಕಾಗಿತ್ತು. 2:15 ಕೂಡ ಫಿಕ್ಸ್ ಆಗಿತ್ತು. ಆದರೆ ಆಗಬಾರದ್ದಾಗಿದ್ದು ಆಗ ಹೋಯ್ತು. ಅಲ್ಲಿ ಯಾವುದು ನಡಿಬಾರ್ದಾಗಿತ್ತೋ ಅದು ನಡೆದು ಹೋಯಿತು. ಒಂದು ಕ್ಷಣ ಭಾರತ ಬೆಚ್ಚಿಬಿತ್ತು. ಯಾಕಂದರೆ ನಾನು ಹೇಳ್ತಾ ಇದ್ದೆ, ದಿನಕ್ಕೆ ಲಕ್ಷಾಂತರ ಜನ ಹುಟ್ಟುತ್ತಾರೆ, ಲಕ್ಷಾಂತರ ಜನ ಸಾಯ್ತಾರೆ. ಅದು ಲೆಕ್ಕಕ್ಕೆ ಬರಲ್ಲ ರೀ. ದೇಶದ ಎಲ್ಲ ವಿವರಗಳು, ಅದರಲ್ಲೂ ಈ ಸೂಕ್ಷ್ಮ ವಿಚಾರಗಳನ್ನು ಬಲ್ಲಂಥವ್ರು ಇದ್ದಾರಲ್ಲ, ಕೆಲವರು ಇರ್ತಾರೆ. ಸಾಮಾನ್ಯ ಸಂಗತಿ ಅಲ್ಲ ಅದು. ನಿವೃತ್ತಿ ಆದಮೇಲೂ ಕೂಡ ಮತ್ತೆ ಕರೀತಲ್ಲ ಸರ್ಕಾರ, ಬನ್ನಿ ನಿಮ್ಮ ಸೇವೆ ಅಗತ್ಯ ಇದೆ ಅಂತ. ಸಾಮಾನ್ಯ ಸಂಗತಿನ ಅದು. ಸೇನೆಯ ಕುಟುಂಬದಿಂದಲೇ ಬಂದಿರುವಂಥವರು, ಅವರ ತಂದೆ, ಅವ್ರ ಚಿಕ್ಕಪ್ಪ, ಅವ್ರ ಸೋದರ ಮಾವ ಎಲ್ಲರೂ ಕೂಡ ಸೇನೆಯವರನ್ನೇ. ಆ ರಕ್ತ ಇದೆ ಅದರಲ್ಲಿ, ಮಿಲಿಟರಿ ರಕ್ತ ಇದೆ ಅವರ ದೇಹದಲ್ಲಿ. ಇಂತಹ ಒಂದು ಘಟನೆ ನಾನು ಒಂದನ್ನು ಜ್ಞಾಪಿಸ್ಕೋತೀನಿ ಈ ಸಂದರ್ಭದಲ್ಲಿ. ಈ ಬರ್ಮಾದ ಮೇಲೆ ಮೊದಲ ಸ್ಟ್ರೈಕ್ ಆಯ್ತಲ್ಲ, ನುಗ್ಗಿ ಹೊಡೆದ್ವಲ್ಲ ನಾವು, ಸಾಮಾನ್ಯ ಸಂಗತಿ ಅಲ್ಲ ಅದು. ಸಾಮಾನ್ಯ ಸಂಗತಿ ಆಗಿರಲಿಲ್ಲ ಅದು. ಮಣಿಪುರದ ಮೇಲೆ ಅವ್ರ ಕಡೆಯವರು ದಾಳಿ ನಡೆಸ್ತಾರೆ. ಇದ್ರ ಹಿಂದಿರುವಂಥ ಸೂತ್ರಧಾರಿಗಳು ಒಳಗಡೆಗೆ ಅಡಗಿದ್ದಾರೆ ಅನ್ನುವಂಥದ್ದು ಗೊತ್ತಾದ ತಕ್ಷಣ ಒಳಗಡೆ ನುಗ್ಗಿದ್ರಲ್ಲ, ಅದರ ನೇತೃತ್ವ ವಹಿಸಿದಂಥವ್ರು ಇವರನ್ನೇ. ಇಂಥ ಹಲವಾರು ಸಂಗತಿಗಳಿಗೆ ಇವರು ಸಾಕ್ಷಿ. ಇವರು ಎಲ್ಲ ರೂಪುರೇಷೆಗಳನ್ನು ನಿರ್ಧರಿಸಿದಂಥವರು, ಕಾರ್ಯತಂತ್ರಗಳನ್ನು ಹೆಣೆದಂಥವ್ರು. ಯಾವ ರೀತಿ ಏರ್ ಸ್ಟ್ರೈಕ್ ಮಾಡಬೇಕು, ಯಾವ ರೀತಿ ಒಂದು ನೆಲೆಯನ್ನು ಧ್ವಂಸ ಮಾಡಬೇಕು, ಯಾವ ರೀತಿ ಚೀನಾಕ್ಕೆ ಇಲ್ಲಿಂದಲೇ ಒಂದು ಧಮಕಿ ಕೊಡಬೇಕು. ಬ್ಲಾಕ್ ಬಾಕ್ಸ್ ಹುಡುಕಾಟ ಈಗ ಶುರುವಾಗಿದೆ. ಸೇನಾ ಸಿಬ್ಬಂದಿ ಅದರ ಸರ್ಚಿಂಗಲ್ಲಿದೆ. ಬ್ಲಾಕ್ ಬಾಕ್ಸಲ್ಲಿ ಯಾವ್ಯಾವ ಸಂಗತಿಗಳು ಗೊತ್ತಾಗುತ್ತವೆ? ತಜ್ಞರು ಕೂಡ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ, ಅವ್ರ ಜೊತೆ ನಾವು ಚರ್ಚೆ ಮಾಡ್ತೀವಿ.
ಸದ್ಯಕ್ಕೆ ಬ್ಲಾಕ್ ಬಾಕ್ಸ್ ಸಿಗಬೇಕೀಗ. ಸಿಕ್ಕ ಮೇಲೆ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದು. ಮೊನ್ನೆ ತಾನು ನೋಡಿದ್ವಿ, ಡೋಕ್ಲಾಮ್ ಹತ್ತತ್ರ ಬಂದು ಚೀನಾ ನಿಲ್ತಲ್ಲ, ಆ ಸಂದರ್ಭದಲ್ಲಿ ಒಂದು ಚೂರು ಕೂಡ ಎದೆಗೊಂದಿಲ್ಲ. ಒಂದು ಲೆಕ್ಕದಲ್ಲಿ ಈ ಮನುಷ್ಯ ಏನು ಅಂದರೆ, ನಾವು ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಮಾತುಗಳನ್ನು ಬಳಸ್ತೀವಿ. ನಾವು ಎಷ್ಟರ ಮಟ್ಟಿಗೆ ಅಂತಂದರೆ ಎಷ್ಟು ದೃಢವಾಗಿರಬೇಕು ಇಂಥ ಅಧಿಕಾರಿಗಳು ಅಂತಂತಂದರೆ, ತೊಡೆ ತಟ್ಟಿ ಬನ್ನಿ ನಾವು ಸಿದ್ಧವಾಗಿದ್ದೀವಿ ಅಂತ ಅನ್ನಬೇಕು, ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕು. ನಾವು ಚಾಣಕ್ಯನ ಪುಸ್ತಕದಲ್ಲಿ ಓದ್ತೀವಿ ಅಮಾತ್ಯ ರಾಕ್ಷಸ ಅಂತ. ಅವನೊಬ್ಬ ಮಂತ್ರಿ, ಅವನನ್ನು ರಾಕ್ಷಸ ಅಂತ ಕರಿತಾ ಇದ್ರು. ಯಾಕಂದರೆ ಅವನು ನಿಂತರೆ ಹಂಗೇನೆ. ಇಂಥ ಒಬ್ಬ ಅದ್ಭುತವಾದಂಥ ವ್ಯಕ್ತಿ, ನಿಜಕ್ಕೂ ದುರಂತದ ಸಂಗತಿ ಇದು. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಇಡೀ ದೇಶ ಒಂದು ಲೆಕ್ಕದಲ್ಲಿ ದಿಗ್ಭ್ರಮೆ ಒಳಗಾಯಿತು. ಯಾಕಂದರೆ ಕೆಲವರು ಮಾತ್ರ ಕೆಲವು ಸ್ಥಾನವನ್ನು ತುಂಬಲಿಕ್ಕೆ ಸಾಧ್ಯ. ಹೀಗಾಗಿಯೇ ಈ 3 ವಿಭಾಗಗಳ ಜವಾಬ್ದಾರಿಯನ್ನು ಕರೆದು ಮತ್ತೆ ಅವ್ರು ಹೆಗಲಿಕ್ಕೆ ಕೊಡ್ತಾರೆ ಅಂತಂದರೆ ಇವರ ಅರ್ಹತೆ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ನಿಜಕ್ಕೂ ಹಾಗಾದರೆ ಈ ದುರಂತ ನಡೆದದ್ದು ಹೇಗೆ, ನಿನ್ನೆಯಿಂದ ಇಲ್ಲಿ ತನಕದ ಘಟನಾವಳಿಗಳು, ಅದೆಲ್ಲ ವಿವರಗಳನ್ನು ಕೊಡ್ತಾ ಇದ್ದೀವಿ ನೋಡಿ. ತಮಿಳುನಾಡಿನಲ್ಲಿ ಸೇನಾ ಹೆಲಿಕಾಪ್ಟರ್ ಭೀಕರ ಬ್ಲಾಸ್ಟ್. ಸಿಡಿಎಸ್ ಬಿಪಿನ್ ರಾವತ್ ಸೇರಿದಂತೆ 13 ಮಂದಿ ಸಾವು. ಪತ್ನಿ ಜೊತೆ ಪ್ರಯಾಣಿಸುತ್ತಿರುವಾಗಲೇ ಘೋರ ದುರಂತ. ನಿಜ, ಭೀಷಣ ಬೆಂಕಿಯ ಜ್ವಾಲೆ ಬೆಟ್ಟದ ನಡುವಿನಿಂದ ಸಿಡಿದೇಳ್ತಿತ್ತು. ಕಂಡಲ್ಲಿ ಅಗ್ನಿಯ ಜ್ವಾಲೆ ನರ್ತಿಸ್ತಿತ್ತು. ಏನಪ್ಪಾ ಇದು ಬೆಂಕಿ ಅಂತ ಹತ್ತಿರ ಹೋಗಿ ನೋಡಿದವರು ಒಂದು ಕ್ಷಣ ಅಕ್ಷರಶಃ ದಿಗ್ಭ್ರಾಂತರಾಗಿ ನಿಂತು ಹೋಗಿದ್ರು. ಯಾಕಂದ್ರೆ ಅಲ್ಲಿ ಸಾಲು ಸಾಲು ದೇಹಗಳು ರಕ್ತ ಸಿಕ್ತವಾಗಿ ಛಿದ್ರವಾಗಿ ಬಿದ್ದಿದ್ವು. ಕೆಲವೊಂದು ದೇಹಗಳು ಬೆಂಕಿಯಲ್ಲೇ ಬೆಂದು ಹೋಗಿದ್ವು. 14 ಜನರನ್ನ ಹೊತ್ತು ಹೊರಟಿದ್ದ ಸೇನಾ ಹೆಲಿಕಾಪ್ಟರ್ ಪತನವಾಗಿ ಊಹಿಸಲಾಗದ ಘೋರ ದುರಂತವೇ ನಡೆದು ಹೋಗಿತ್ತು. ಊಟಿಯ ನೀಲಗಿರಿ ಬೆಟ್ಟಗಳ ಮಧ್ಯೆ ಸೇನಾ ಹೆಲಿಕಾಪ್ಟರ್ ಪತನ. ರಾವತ್ ದಂಪತಿ ಸೇರಿದಂತೆ 13 ಮಂದಿಯ ದುರಂತ ಅಂತ್ಯ. ಇಂಥ ದುರಂತ ನಡೆಯುತ್ತೆ ಅಂತ ಯಾರೋ ಅಂದುಕೊಂಡಿರಲಿಲ್ಲ. ಅದರಲ್ಲೂ ಸೇನಾ ಪಡೆಗಳ ಮುಖ್ಯಸ್ಥರು ಪ್ರಯಾಣಿಸೋ ಹೆಲಿಕಾಪ್ಟರ್ ಪತನವಾಗುತ್ತೆ ಅನ್ನೋದನ್ನ ಊಹಿಸೋಕೂ ಆಗಲ್ಲ. ಆದ್ರೆ ಅಂತ ದೊಡ್ಡ ಅನಾಹುತವೇ ನಡೆದು ಹೋಗಿದೆ. ದಶಕಗಳ ಕಾಲ ಶತ್ರು ರಾಷ್ಟ್ರಗಳ ಎದೆ ನಡುಗಿಸಿದ್ದ ಜನರಲ್ ಬಿಪಿನ್ ರಾವತ್ ಹೆಲಿಕಾಪ್ಟರ್ ಅಪಘಾತದಲ್ಲಿ ದುರಂತ ಅಂತ್ಯ ಕಂಡಿದ್ದಾರೆ. ಹೌದು, ಭಾರತೀಯ ಸೇನೆಯ ಸಿಂಹ ಅಂತಾನೆ ಕರೆಸಿಕೊಳ್ತಿದ್ದ ಜನರಲ್ ಬಿಪಿನ್ ರಾವತ್ ತಮಿಳುನಾಡಿನ ಊಟಿಯ ಬಳಿಯ ವೆಲ್ಲಿಂಗ್ಟನ್ನಲ್ಲಿರೋ ಸೇನಾ ಕಾಲೇಜ್ಗೆ ತೆರಳುತ್ತಾ ಇದ್ರು. ತಾವೇ ಕಲಿತ ಸೇನಾ ಕಾಲೇಜ್ನಲ್ಲಿ ಉಪನ್ಯಾಸ ಕಾರ್ಯಕ್ರಮ ನಿಗದಿಯಾಗಿದ್ರಿಂದ ಪತ್ನಿ ಮಧುಲಿಕಾ ಸಹ ರಾವತ್ ಜೊತೆಗೆ ಹೋಗಿದ್ರು. ದೆಹಲಿಯಿಂದ ವಿಶೇಷ ವಿಮಾನದಲ್ಲಿ ಪ್ರಯಾಣಿಸಿದ್ದ ರಾವತ್ ತಮಿಳುನಾಡಿನ ಸೋಲೂರಿನಲ್ಲಿ ಲ್ಯಾಂಡ್ ಆಗಿದ್ರು. ಅಲ್ಲಿಂದ ಸೇನಾ ಹೆಲಿಕಾಪ್ಟರ್ ಮೂಲಕ ವೆಲ್ಲಿಂಗ್ಟನ್ಗೆ ಪ್ರಯಾಣ ಬೆಳೆಸಿದ್ರು. ಪೈಲಟ್ ಹಾಗೂ ಭದ್ರತಾ ಸಿಬ್ಬಂದಿ ಸೇರಿದಂತೆ 12 ಯೋಧರು ರಾವತ್ ದಂಪತಿ ಜೊತೆ ಹೆಲಿಕಾಪ್ಟರ್ನಲ್ಲಿದ್ರು. ಆದರೆ ಮಧ್ಯಾಹ್ನ 12:20 ಸುಮಾರಿಗೆ ರಾವತ್ ಅಂಡ್ ಟೀಮ್ ತೆರಳಿದ್ದ ಹೆಲಿಕಾಪ್ಟರ್ ಕೂನೂರು ಬಳಿಯ ವಾಯು ಮಾರ್ಗದಲ್ಲಿ ನಿಯಂತ್ರಣ ಕಳೆದುಕೊಂಡಿತ್ತು. ಆಗಸದಲ್ಲಿ ಹಾರ್ತಿದ್ದ ಸೇನೆಯ ದೈತ್ಯ ಹೆಲಿಕಾಪ್ಟರ್ ನೋಡ್ತಾ ಇದ್ದಂತೆ ಕಟ್ಟೇರಿ ಗ್ರಾಮದ ಬೆಟ್ಟ ಪ್ರದೇಶದಲ್ಲಿ ಟೀ ಎಸ್ಟೇಟ್ಗಳ ಮಧ್ಯೆ ಪತನವಾಗಿ ಹೋಗಿತ್ತು. தீ பிடிச்ச உடனே நான் என்னடா தீ பிடின்னு பக்கத்து வீட்டு பையனை நான் கூப்பிட்ட உடனே அந்த பையன் என்ன செஞ்சாப்புல வந்து பார்த்துட்டு ஃபயர் சர்வீஸுக்கு போலீஸுக்கு ஃபோன் பண்ணாப்புல.
பண்ணோன்னா ஒருத்தர் எரிஞ்சு அப்படியே அந்த ஒருத்தர் சாயிறாரு. மற்றவங்கெல்லாம் நம்ம வரக்குள்ளேயே பொத்துன்னு விழுகுறாங்க. மேலேருந்து ஒரு 3-4 பேர் எரிஞ்சு அப்படியே விழுகுறாங்க சோளக்குள்ள. ಹೌದು, ಹೆಲಿಕಾಪ್ಟರ್ ಬಿದ್ದ ರಭಸಕ್ಕೆ ದೊಡ್ಡ ಬ್ಲಾಸ್ಟ್ ಸಂಭವಿಸಿತ್ತು. ಬೆಂಕಿಯ ಜ್ವಾಲೆ ಸ್ಫೋಟಗೊಂಡಿತ್ತು. ಹೆಲಿಕಾಪ್ಟರ್ ಗುರುತು ಸಿಗದಂತೆ ಛಿದ್ರವಾಗಿತ್ತು. ಸಿಡಿದ ಹೆಲಿಕಾಪ್ಟರ್ನಿಂದ ಒಂದೊಂದೇ ದೇಹಗಳು ಚಿಮ್ಮಿ ಹೊರಗೆ ಬಿದ್ದಿದ್ವು. ಕೆಲವರ ದೇಹ ಸುಟ್ಟು ಕರಕಲಾಗಿ ಹೊಗೆ ಆಡಲಾರಂಭಿಸಿತ್ತು. ಅದ್ಯಾವಾಗ ಹೆಲಿಕಾಪ್ಟರ್ ಪತನದ ಸದ್ದು ಕೇಳ್ತೋ ಅಕ್ಕಪಕ್ಕದ ಟೀ ಎಸ್ಟೇಟ್ ಕೆಲಸಗಾರರು ನಿವಾಸಿಗಳು ಸ್ಥಳಕ್ಕೆ ಧಾವಿಸಿದ್ರು. ನೀರು ಹಾಕಿ ಬೆಂಕಿಯನ್ನ ನಂದಿಸೋ ಕೆಲಸ ಮಾಡಿದ್ರು. ಆದ್ರದು ಆಗ್ಲೇ ಇಲ್ಲ. ಕೊನೆಗೆ ವೆಲ್ಲಿಂಗ್ಟನ್ನಲ್ಲಿದ್ದ ಸೇನೆಯ ತುಕಡಿಯೊಂದು ಸ್ಥಳಕ್ಕೆ ಧಾವಿಸಿತ್ತು. ಸುಮಾರು 1 ಗಂಟೆಯಿಂದ 2 ಗಂಟೆಯವರೆಗೆ ಹೊರ ಸಾಹಸ ಪಟ್ಟು ಬೆಂಕಿಯನ್ನ ನಂದಿಸಲಾಗಿತ್ತು. ಬೂದಿಯಾಗಿ ಬಿದ್ದ ಹೆಲಿಕಾಪ್ಟರ್ ಸ್ಥಳದಲ್ಲಿ ಒಂದೊಂದೇ ದೇಹ ಪತ್ತೆ. ಹೌದು, ಹೆಲಿಕಾಪ್ಟರ್ ಪತನ ಅದೆಷ್ಟು ಭೀಕರವಾಗಿತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ. ಹೇಳಿ ಕೇಳಿ, ಕೂನೂರಿನ ಟೀ ಎಸ್ಟೇಟ್ ಪ್ರದೇಶ ಕಡಿದಾದ ಬೆಟ್ಟಗಳಿಂದ ಕೂಡಿದೆ. ಹೀಗಾಗಿ ದೇಹಗಳು ಅಲ್ಲೊಂದು ಇಲ್ಲೊಂದು ಸಿಡಿದು ಬಿದ್ದಿದ್ವು. ಹೆಲಿಕಾಪ್ಟರ್ನಲ್ಲಿ ರಾವತ್ ದಂಪತಿ ಸೇರಿದಂತೆ 14 ಜನ ಪ್ರಯಾಣ ಮಾಡ್ತಿದ್ರು ಅನ್ನೋದು ಗೊತ್ತಾಗಿತ್ತು. ಆದ್ರೆ ಎಲ್ಲರೂ ಬದುಕಿದ್ದಾರಾ ಅಥವಾ ಎಲ್ಲರೂ ಸುಟ್ಟು ಹೋಗಿದ್ದಾರಾ ಅನ್ನೋದು ಗೊತ್ತಾಗದೆ ರಕ್ಷಣಾ ಕಾರ್ಯಾಚರಣೆಯ ತಂಡ ತಡಕಾಡಿತ್ತು. ಹೀಗೆ ಹುಡುಕಾಟಕ್ಕೆ ಇಳಿದವರಿಗೆ ಒಂದೊಂದೇ ದೇಹಗಳು ಸಿಗ್ತಾ ಹೋದ್ವು. ಆದ್ರದು ಯಾರ ದೇಹ ಅನ್ನೋದು ಗೊತ್ತಾಗದಷ್ಟು ಸುಟ್ಟು ಹೋಗಿದ್ವು. ಗಂಟೆಗೆ 1-2 ಮೃತದೇಹಗಳು ಸಿಗ್ತಾನೆ ಹೋದ್ವು. ಇದರ ಮಧ್ಯೆ 12:45 ಸುಮಾರಿಗೆ ಘಟನಾ ಸ್ಥಳದಲ್ಲಿ ಗಂಭೀರವಾಗಿ ಗಾಯಗೊಂಡು ಬಿದ್ದಿದ್ದ ರಾವತ್ ಅವರನ್ನ ರಕ್ಷಣಾ ಸಿಬ್ಬಂದಿ ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದ್ರು. ಇತ್ತ ರಾವತ್ ಪತ್ನಿ ಮಧುಲಿಕಾ ಅವರ ಮೃತದೇಹ ಸಂಪೂರ್ಣ ಸುಟ್ಟ ಸ್ಥಿತಿಯಲ್ಲೇ ಪತ್ತೆಯಾಗಿತ್ತು. ಇನ್ನೊಂದೆಡೆ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದ ಬಿಪಿನ್ ರಾವತ್ ಸಂಜೆ 6:20 ಸುಮಾರಿಗೆ ಚಿಕಿತ್ಸೆ ಫಲಿಸದೆ ಕೊನೆ ಉಸಿರು ಎಳೆದಿದ್ರು. ಸದ್ಯ ಘಟನೆಯಲ್ಲಿ 14 ಮಂದಿ ಪೈಕಿ ರಾವತ್ ಸೇರಿದಂತೆ 13 ಜನ ಮೃತಪಟ್ಟಿದ್ರೆ ವಾಯುಸೇನೆ ಗ್ರೂಪ್ ಕ್ಯಾಪ್ಟನ್ ವರುಣ್ ಸಿಂಗ್ ಗಂಭೀರ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬಿಪಿನ್ ನಿಧನದ ಬೆನ್ನಲ್ಲೇ ಪ್ರಧಾನಿ ಮೋದಿ ತುರ್ತು ಸಭೆ. ಬಿಪಿನ್ ರಾವತ್ ನಿಧನದ ಸುದ್ದಿ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ತುರ್ತು ಸಭೆ ನಡೆಸಿದ್ರು. ಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸೇರಿದಂತೆ ಉನ್ನತ ಮಟ್ಟದ ಅಧಿಕಾರಿಗಳು ಭಾಗಿಯಾಗಿದ್ರು. ಈ ಸಭೆಗೂ ಮುನ್ನ ರಾಜನಾಥ್ ಸಿಂಗ್ ಭೂಸೇನೆ ಮುಖ್ಯಸ್ಥ ಜನರಲ್ ಎಂಎಂ ನರವಾಣೆ ಆಗಮಿಸಿ ಕುಟುಂಬಸ್ಥರಿಗೆ ಘಟನೆ ಕುರಿತು ಮಾಹಿತಿ ನೀಡಿದ್ರು. ಸದ್ಯ ಸೇನೆಯ ಅಧಿಕಾರಿಗಳಿಗೆ ತಮಿಳುನಾಡು ಸರ್ಕಾರ ಮತ್ತು ಪೊಲೀಸರು ಸಾಥ್ ನೀಡಿದ್ದಾರೆ. ಸದ್ಯ ತಮಿಳುನಾಡಿನ ವೆಲ್ಲಿಂಗ್ಟನ್ ಸೇನಾ ಆಸ್ಪತ್ರೆಯಲ್ಲಿ ಮೃತರ ಪಾರ್ಥಿವ ಶರೀರಗಳಿದ್ದು ಸೇರಿದಂತೆ 13 ಸೇನಾಧಿಕಾರಿಗಳ ಪಾರ್ಥಿವ ಶರೀರವನ್ನು ದೆಹಲಿಗೆ ರವಾನೆ ಮಾಡಲಾಗುತ್ತಿದೆ. ಈತ ವಾಯುಸೇನೆ ಘಟನೆ ಕುರಿತು ತನಿಖೆಗೆ ಆದೇಶಿಸಿದ್ದು ಹೆಲಿಕಾಪ್ಟರ್ ಪತನಕ್ಕೆ ಕಾರಣಗಳನ್ನು ಪತ್ತೆ ಹಚ್ಚುವ ಕೆಲಸ ನಡೆಯುತ್ತಿದೆ. ಏನೇ ಹೇಳಿ, ಭಾರತೀಯ ಸೇನೆಯ ಪಾಲಿಗೆ ತ್ರಿವಿಕ್ರಮನಂತೆ ಇದ್ದ ಬಿಪಿನ್ ರಾವತ್ ದುರಂತ ಅಂತ್ಯ ಕಂಡಿದ್ದಾರೆ. ದೇಶದ ಗಣ್ಯರು ರಾವತ್ ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ. ಚಂದ್ರಮೋಹನ್, ನ್ಯಾಷನಲ್ ಬ್ಯೂರೋ, TV9. ಯಾವುದೇ ಪ್ರಮುಖವಾದಂಥ ಆಪರೇಷನ್ಸ್ಗಳಾಗಲಿ ಅದಕ್ಕೆ ಇವರು ಇರಲೇಬೇಕು, ಇವರ ತಂತ್ರಗಾರಿಕೆ ಇರಲೇಬೇಕು. ಇದೆಲ್ಲದರ ಜೊತೆಗೆ ನೋಡಿ ಈ ವಿಧಿಯ ಆಟ ಹೇಗಿರುತ್ತೆ ಅಂತಂದರೆ 2015ರಲ್ಲಿ ನಾಗಾಲ್ಯಾಂಡ್ನಲ್ಲಿ ಇವರು ಪ್ರಯಾಣ ಮಾಡ್ತಿದ್ದಂಥ ಹೆಲಿಕಾಪ್ಟರ್ ಪತನಗೊಳ್ಳುತ್ತೆ. ಎಷ್ಟರ ಮಟ್ಟಿಗೆ ಅಂದರೆ ನೆಲ ಕಪ್ಪಳಿಸುತ್ತೆ. ಆದರೆ ಆಶ್ಚರ್ಯಕರ ರೀತಿಯಲ್ಲಿ ರಾವತ್ ಪಾರಾಗ್ತಾರೆ. ಅವತ್ತು ಬಂದು ಹೇಳ್ತಾರೆ ಏನಂದರೆ ಅಷ್ಟು ಸುಲಭವಾಗಿ ಹೋಗುವಂಥ ವ್ಯಕ್ತಿ ಅಲ್ಲ ನಾನು ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳ್ತಾರೆ. ಆದರೆ
ಹೀಗಿತ್ತು ನೋಡಿ ವಿಧಿಯ ಬರಹ. ನಿನ್ನೆ ಈ ರೀತಿ ಮತ್ತೊಂದು ದುರ್ಘಟನೆ ಆಯಿತು, ಅಲ್ಲಿಂದ ಅವರು ಎದ್ದು ಬರಲಿ. ಬರೀ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಏರ್ ಮಾರ್ಷಲ್ ಮುರಳಿ ನಮ್ಮ ಜೊತೆಗಿದ್ದಾರೆ, ನಿವೃತ್ತ ವಾಯುಸೇನಾಧಿಕಾರಿಗಳು. ಕರ್ನಲ್ ದಿನೇಶ್ ಮುದ್ರಿ ನಿವೃತ್ತ ಸೇನಾಧಿಕಾರಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಇನ್ನು ಮೈಸೂರು ಸ್ಟುಡಿಯೋದಿಂದ ಕ್ಯಾಪ್ಟನ್ ಅರವಿಂದ್ ಶರ್ಮಾ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬರ್ತಾರೆ. ಇನ್ನು ಕರ್ನಲ್ ದೊರೆರಾಜ್ ನಿವೃತ್ತ ಸೇನಾಧಿಕಾರಿಗಳು ಹಾಸನ ಸ್ಟುಡಿಯೋದಿಂದ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ವಿವೇಕ್ ಮಲ್ಯ ರಕ್ಷಣಾ ವಿಶ್ಲೇಷಕ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬರ್ತಾರೆ. ಎಲ್ಲರ ಜೊತೆ ಚರ್ಚೆ ಮಾಡ್ತೀವಿ, ಯಾಕಂದರೆ ಬಹಳಷ್ಟು ಪ್ರಶ್ನೆಗಳಿದೆ. ಆದರೆ ಆ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂಥ ಪ್ರಯತ್ನ, ಬಹುಶಃ ಉತ್ತರ ಸಿಗುವಂಥದ್ದು ಬಹಳ ಕಷ್ಟ. ಯಾಕಂದರೆ ಹಿಂದಿನ ಘಟನಾವಳಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅಥವಾ ಈ ರಾಷ್ಟ್ರಗಳ ನಡುವೆ ಇರುವಂಥ ಈ ವೈಮನಸ್ಸು, ಈ ವೈರತ್ವ, ಈ ತಂತ್ರಗಾರಿಕೆ ಇವನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಈ ರೀತಿಯ ಅನುಮಾನಗಳು ಹುಟ್ಟುವಂಥದ್ದು ಅತ್ಯಂತ ಸಹಜ. ಹಾಗಾದರೆ ನಿಜಕ್ಕೂ ಏನು ನಡೆದಿದೆ? ಹಾಗಾದರೆ ನಾವು ಇದು ಎಷ್ಟರ ಮಟ್ಟಿಗೆ ನಮಗೆ ಪಾಠ ಕಲಿಸಿದೆ, ಎಷ್ಟರ ಮಟ್ಟಿಗೆ ನಾವು ಜಾಗ್ರತೆಯಿಂದ ಇರಬೇಕು, ಎಚ್ಚರಿಕೆಯಿಂದ ಇರಬೇಕು, ಇದೆಲ್ಲದರ ಬಗ್ಗೆ ಮಾತಾಡೋಣ. ಹಲವಾರು ಪ್ರಶ್ನೆಗಳಿದೆ, ಹಲವಾರು ಅನುಮಾನಗಳಿದೆ. ಆ ಅನುಮಾನಗಳಿಗೆ ನಾನು ಹೇಳ್ತಾ ಇದ್ದೆ, ತನಿಖೆ ಮಾತ್ರ ಉತ್ತರ ಕೊಡಬಲ್ಲದು ಅಂತ. ಈಗಲೇ ನಾವು ಯಾವುದಾದ್ರೂ ಒಂದು ದೇಶ ಈ ರೀತಿ ಏನಾದರೂ ಷಡ್ಯಂತ್ರ ಮಾಡಿಬಿಡ್ತಾ ಅಂತ ಹೇಳುವಂಥದ್ದು ತಪ್ಪಾಗುತ್ತೇನೋ. ಯಾಕಂದರೆ ಎಲ್ಲೋ ಒಂದು ಕಡೆಗೆ ಭಾರತದಂಥ ರಾಷ್ಟ್ರದ ಮೇಲೆ ಅತ್ಯಂತ ಸುಲಭವಾಗಿ ಯಾರು ಬೇಕಾದರೂ ಯಾವ ಬೇಕಾದ್ರೂ ಟಾರ್ಗೆಟ್ ಮಾಡ್ಬೋದು ಅನ್ನೋಂಥ ಸಂದೇಶ ಹೋಗಬಾರ್ದು. ಆದರೆ ಅನುಮಾನಗಳಿವೆ, ಅದರರ್ಥ ನಾವು ಸಂಪೂರ್ಣವಾಗಿ ಇದನ್ನು ಬಿಟ್ವಿ ಅಂತಲ್ಲ. ಒಂದು ಕಡೆಗೆ ಏನು ಅಂತಂದರೆ ಅದನ್ನು ತಳ್ಳಿ ಹಾಕ್ತಾನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೂಕ್ತವಾದಂಥ ತನಿಖೆ ಮಾಡಿ ಅದರ ವಿವರಗಳೇನಿದೆಯಲ್ಲ ಆ ಸತ್ಯ ಹೊರಗಡೆ ಬರಬೇಕು ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಸಂಗತಿ. ಏರ್ ಮಾರ್ಷಲ್ ಮುರಳಿ ನಮ್ಮ ಜೊತೆಗಿದ್ದಾರೆ, ನಿವೃತ್ತ ವಾಯುಸೇನಾಧಿಕಾರಿಗಳು. ಮುರಳಿಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾವು ನೋಡ್ತಾ ಇದ್ದೀವಿ, ನಿಜಕ್ಕೂ ಇದು ಅರಗಿಸ್ಕೊಳ್ಳಿಕ್ಕೆ ಆಗದಿರುವಂಥ ಘಟನೆ, ಏನಂತೀರಿ ಸರ್? ಹೌದು, ಇದು ನಿಜವಾಗಲೂ ಬಹಳ ದುರದೃಷ್ಟಕರ, ತುಂಬ ದುರಂತ, ದೊಡ್ಡ ದುರಂತ ಇದು. ಅದು ಅವರು ಹೋಗಿದ್ದು ಎಂಥ ಸಮಯದಲ್ಲಿ ಹೋಗಿದ್ದಾರೆ ಅಂದರೆ, ಈಗ ನಾವು ಒಂದು ಇದರಲ್ಲಿ ಸ್ಟ್ರಾಟಜಿಕ್ ಅಫೇರ್ಸ್ ವಿಷಯ ಮಾತಾಡೋದಾದರೆ ನಾವು ಒಂದು ದೊಡ್ಡ ನಿಲುವು ತೊಗೊಂಡಿದ್ವಿ ನಮ್ಮ ಚೈನಾ ಆಮೇಲೆ ಪಾಕಿಸ್ತಾನ ವಿರುದ್ಧ. ಇವರು ಭಾಳ ತುಂಬ ವೋಕಲ್ ಆಗಿದ್ದರು. ನಿಮಗೆಲ್ಲ ಗೊತ್ತು, ಇವರು ಯಾವತ್ತೂ ಮುಚ್ಚುಮರೆ ಇಲ್ಲದೆ ಮಾತಾಡೋರು, ಒಂಥರ ಕಡ್ಡಿ ತುಳು ಮಾಡಿದ ಮುಲಾಜಿತೆ ಮಾತಾಡೋರು. ಆಮೇಲೆ ಯಾವಾಗಲೂ ಇವ್ರದ್ದು ಒಂದೇ ಒಂದು ಸ್ಟೇಟ್ಮೆಂಟು, ನಾವು ಯಾವ ಥರ ತೊಂದರೆನೂ ಎದುರಿಸೋಕ್ಕೆ ಸಿದ್ಧವಾಗಿದ್ದೀವಿ. ಅವ್ರದ್ದು ಅದು ಒಂಥರ ಅವ್ರದ್ದು DNA, ಅವ್ರ ಆ್ಯಪ್ಟಿಟ್ಯೂಡ್ದು ಅದೇ ವಿಷಯ. ಅವರು ವೆಲ್ಲಿಂಗ್ಟನಲ್ಲಿ ಗೆಸ್ಟ್ ಲೆಕ್ಚರ್ ಮಾಡೋಕ್ಕೆ ಹೋಗ್ತಾ ಇದ್ರು ಅವರು. ಆಮೇಲೆ ಅವರು ಬೇಕಾದಷ್ಟು ಮಾಡಿದ್ದಾರೆ ಆರ್ಮಿಗೆ. ಮಾಡರ್ನೈಸೇಷನ್ ಆಯಿತು, ಟ್ರೈನಿಂಗ್ ಆಯಿತು, ಆಪರೇಷನ್ ಪ್ರಿಪೇರ್ನೆಸ್ ಆಯಿತು, ಈಗ ಜಾಯಿಂಟ್ ಪ್ಲ್ಯಾನಿಂಗು. ಆ ಜಾಯಿಂಟ್ ಪ್ಲ್ಯಾನಿಂಗು, ಜಾಯಿಂಟ್ ಮನ್ಷಿಪಿಂದ ಸ್ವಲ್ಪ ಆಯಿತು, ಬೇಕಾದಷ್ಟು ತೂತು ಮಹಿಮ ಆಯಿತು, ಒಂದು 6 ತಿಂಗಳಿಂದ ನಡೀತಾನೇ ಇದೆ ಇದು. ಆದರೆ ಅವೆಲ್ಲ ಈಗ ಜನ ಮರ್ತುಬಿಟ್ಟಿದ್ದಾರೆ. ಇಂಥ ದೊಡ್ಡ ಇದು ಮನುಷ್ಯ ಈ ಥರ ಆಗೋಯ್ತಲ್ಲ, ಇಂಥ ದುರಂತ ಆಗೋಯ್ತಲ್ಲ ಅಂತ. ನೀವು ಇಷ್ಟೊತ್ತು ಮಾತಾಡ್ತಾ ಇದ್ರಿ, ನೀವು 35 ಮಿನಿಟ್ಸ್ ಅಂತ ತೋರಿಸಿದ್ರಿ. ನೀವು ಅಲ್ಲಿಂದ ಶುರು ಮಾಡೋಣ. ಇದರಿಂದ ಸುಲೂರಿಂದ ಇದರಲ್ಲಿ ವೆಲ್ಲಿಂಗ್ಟನ್ ಜಿಮ್ಖಾನಾ ಕ್ಲಬ್ ಹೆಲಿಪ್ಯಾಡ್ಗೆ 25 ನಿಮಿಷ ಫ್ಲೈಟ್ ಟೈಮ್, 25 ನಿಮಿಷ. ಇವರು 33 ನಿಮಿಷ ಯಾಕೆ ತೊಗೊಂಡ್ರು ಪೈಲಟು? ಅದು ಮೊದಲನೇದು. ಅವ್ರಿಗೆ ಬೆಳಿಗ್ಗೆ 8:30ಗೆ ಮಳೆ ಬಂದಿದೆ ಇದರೊಳಗೆ ಕುನೂರಲ್ಲಿ. ಆ ಮಳೆ ಅಂದರೆ ಡ್ರಿಸಲ್ ಬಂದಿದೆ. ಆಮೇಲೆ ಲೋ ಕ್ಲೌಡ್ಸು, ವ್ಯಾಲಿನಲ್ಲಿ ಲೋ ಕ್ಲೌಡ್ಸ್ ಇದೆ ಅಂತ ಇವ್ರಿಗೆ ಇನ್ಫಾರ್ಮೇಷನ್ ಬಂದಿದೆ ಪೈಲಟ್ಸ್ಗೆ. ಆ್ಯಕ್ಚುಲಿ ನಮಗೆಲ್ಲ ಗೊತ್ತೇ ಯಾಕಂದರೆ ಯಾರು ಕೂನೂರು, ವೆಲ್ಲಿಂಗ್ಟನ್ನು, ಆಮೇಲೆ ಊಟಿಲಿದ್ದಾರೋ ಅವ್ರಿಗೆಲ್ಲ ಭಾಳ ಚೆನ್ನಾಗಿ ಗೊತ್ತು. ನಾವೆಲ್ಲ ವೆಲ್ಲಿಂಗ್ಟನ್ ಮೂಲಕ ಬಂದವರೇ, ಸ್ಟಾಫ್ ಕಾಲೇಜ್ ಮಾಡ್ಕೊಂಡು ಬಂದವರೇ ನಾವೆಲ್ಲ. ಸೊ ಅಲ್ಲಿ ಎಷ್ಟೋ ಸಾರಿ ಏನಾಗೋದು, ವ್ಯಾಲಿನಲ್ಲಿ ಒಂಥರ ಯಾರ ವಿಸಿಬಿಲಿಟಿ ಯಾವ ಥರ ಇರೋದು ಅಂದರೆ ಮುಂದೆ ಯಾರು ನಡೀತಿದ್ದಾರೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಇದರಲ್ಲಿ ರೋಡಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದರೆ. ಆದರೆ ಈ ಪೈಲಟ್ಸು ಅವರು 8 ನಿಮಿಷ ಜಾಸ್ತಿ ಫ್ಲೈ ಮಾಡಿದ್ದಾರೆ. ಅಂದರೆ ಅವರು ಡೆಫಿನೆಟ್ಲಿ ಅವರು ಇಲ್ಲ ತುಂಬ ಲೋ ಕ್ಲೌಡ್ಸ್ ಇದೆ, ಆಮೇಲೆ ಫಾಗ್ ಇದೆ, ಆಮೇಲೆ ಇದನ್ನು ಥಿಕ್ ಕ್ಲೌಡ್ ಕವರ್ ಇದೆ, ನಾವು ಇಂಥ ಪರ್ಟಿಕ್ಯುಲರ್ ರೂಟನ್ನ ಅವಾಯ್ಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಸ್ಪೆಸಿಫಿಕ್ಕಾಗಿ ರೂಟು ಮಾಡಿದ್ದಾರೆ. ಅದೇನಾಗಿದೆ, ಅವ್ರಿಗೆ ಇದ್ದಕ್ಕಿದ್ದಂಗೆ ಯಾವಾಗ ಲೋ ಕ್ಲೌಡ್ಸ್ ಬಂತು ಆಗ ಅವರು ಮೊದಲನೇ ರಿಯಾಕ್ಷನ್ ಏನು ಪೈಲಟ್ದು, ಅಯ್ಯೋ ತುಂಬ ಕೆಳಗಿದೆ, ನಾನು ಮೇಲೆ ಹೋಗಬೇಕು. ಆ ಮೇಲೆ ಹೋಗಬೇಕಾದ್ರೆ ಹೆಲಿಕಾಪ್ಟ್ರಲ್ಲಿ ಒಂದು ಡಿವೈಸ್ ಇದೆ, ಅದಕ್ಕೆ ಕಲೆಕ್ಟಿವ್ ಅಂತೀವಿ ನಾವು. ಇದನ್ನು ಕಲೆಕ್ಟಿವ್ ಫಸ್ಟ್ ಆಪರೇಟ್ ಮಾಡೋದೇ ಕಲೆಕ್ಟಿವ್ ಅಂದರೆ ರೋಟರ್ ಇರುತ್ತಲ್ಲ, ಆ ರೋಟರ್ ಇದನ್ನು ಪಿಚ್ ಆ್ಯಂಗಲ್ನ ಚೇಂಜ್ ಮಾಡಬೇಕು. ಚೇಂಜ್ ಮಾಡಿ ಫುಲ್ ಥ್ರಾಟಲ್ ಕೊಟ್ಟರೆ ಹೆಲಿಕಾಪ್ಟರ್ ಮೇಲೆ ಹೋಗಕ್ಕೆ ಶುರು ಆಗುತ್ತೆ. ಆದರೆ ಏನಾದ್ರು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು, ಬಿತ್ತು ಕಲ್ಲು ಬಿದ್ದಂಗೆ ಬಿದ್ದೋಗುತ್ತೆ ಕೆಳಗೆ, ಕಲ್ಲು ಬಿದ್ದೋಂಗೆ. ಅದು ಅವರು ಕಲೆಕ್ಟಿವ್ನ ಆಪ್ರೇಟ್ ಮಾಡಿ ಥ್ರಾಟಲ್ ಮುಂದೆ ಮಾಡಲಿಲ್ಲ, ಪವರ್ ಇರಲಿಲ್ಲ ಹೆಲಿಕಾಪ್ಟರ್ಗೆ. ಒಂದು ಎರಡನೇ ಕಲೆಕ್ಟಿವ್ ಮಾಡೋದ್ರ ಬದಲು ಸೈಕ್ಲಿಕ್ ಮಾಡಿದ್ರ ಅನ್ನೋ ಡೌಟು ಇದೆ. ಸೈಕ್ಲಿಕ್ ಅಂದರೆ ಒಂದೊಂದಾಗಿ ರೋಟರ್ ಅಷ್ಟೇ ಚೇಂಜ್ ಮಾಡುತ್ತೆ ಅದು ಸೈಕ್ಲಿಕ್ಕು. ಆದರೆ ಕಲೆಕ್ಟಿವ್ 4 ಚೇಂಜ್ ಮಾಡುತ್ತೆ. 4 ಚೇಂಜ್ ಮಾಡಿದ್ರೆ ಮೇಲೆ ಹೋಗುತ್ತೆ, ಒಂದೊಂದೇ ಚೇಂಜ್ ಮಾಡಿದ್ರೆ ಸೈಡಲ್ಲಿ ಹೋಗುತ್ತೆ. ಇದು
ಇದು ಇನ್ನೂ 10 ಪ್ರಶ್ನೆಗಳು ಬರುತ್ತೆ ಸರ್. ಇದು 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 ಸಾಮಾನ್ಯ ಸಂಗತಿ ಅಲ್ಲ ಇದು. ಇಲ್ಲ ನೀವು ಹೇಳಿದ್ರಲ್ಲ ಪ್ರಶ್ನೆಗಳು ಜಾಸ್ತಿ ಉತ್ತರ ಕಮ್ಮಿ ಇದೆ. ಕರೆಕ್ಟ್ ನೋಡಿ. ಸೊ ಇದು ಸಂಬಂಧಪಟ್ಟಂಗೆ ನಾವು ಮಾತಾಡ್ತೀವಿ, ಯಾಕಂದ್ರೆ ಬಹಳಷ್ಟು ರೋಚಕವಾದಂಥ ಸಂಗತಿಗಳಿವೆ ಇಲ್ಲಿ. ನಾವು ವಿಶ್ಲೇಷಣೆ ಮಾಡಿದಷ್ಟು ಸುಲಭ ಸರಳ ಖಂಡಿತವಾಗಲೂ ಅಲ್ಲ. ನಾವು ಮಾತಾಡ್ತಾ ಇದ್ವಿ, ಚರ್ಚೆ ನಡೆಸ್ತಾ ಇದ್ವಿ. ಈಗ ಕರ್ನಲ್ ದಿನೇಶ್ ಮುದ್ರಿ ನಿವೃತ್ತ ಸೇನಾಧಿಕಾರಿ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಸರ್, ಈಗ ಈ ಒಂದು ಸುದ್ದಿ ನನ್ನ ಮಧ್ಯಾಹ್ನ ಕೇಳಿದ ಕೂಡಲೇ ನಿಮ್ಮ ಇನಿಷಿಯಲ್ ರಿಯಾಕ್ಷನ್ ಏನಿತ್ತು? ಈ ರೀತಿಯಾಗಿ ಒಂದು ಚಾಪರ್ ಕ್ರ್ಯಾಶ್ ಆಗಿದೆ ಅಂತ ಹೇಳಿದಾಗ ಫಸ್ಟ್ಲಿ ಬಿಪಿನ್ ರಾವತ್ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮಲ್ಲಿ ನನಗೆ 3 ಕ್ಯಾಟಗರೀಸ್ ಸೋಲ್ಜರ್ಸ್ ಅಂತ ಹೇಳ್ತೀನಿ ನಾನು. ಒಬ್ಬರು ಸೋಲ್ಜರ್, ಒನ್ ಹೂ ಕ್ಯಾನ್ ಜಸ್ಟ್ ಫೈಟ್, ಬ್ರಾನ್ ಇದೆ. ಇನ್ನೊಬ್ಬರು ಸೋಲ್ಜರ್ ಸ್ಕಾಲರ್ ಅಂತ ಹೇಳ್ತಾರೆ, ಒನ್ ಹೂ ಕ್ಯಾನ್ ಫೈಟ್ ಆ್ಯಂಡ್ ಥಿಂಕ್. ಇವರು ಸೋಲ್ಜರ್ ಅಂದರೆ ಒನ್ ಹೂ ಕ್ಯಾನ್ ಆಲ್ಸೋ ಲುಕ್ ಆಫ್ಟರ್ ಹಿಸ್ ಟ್ರೂಪ್ ಆಫ್ ಮೆನ್. ಇದು ಆ ಥರ ಬಿಪಿನ್ ರಾವತ್ ಅವ್ರದ್ದು ಒಂದು ಸ್ಟೇಚರ್ ಇದೆ, ಒಂದು ಪರ್ಸ್ನಾಲಿಟಿ ಇದೆ. ವೆರಿ ಅನ್ಫಾರ್ಚುನೇಟ್ ದಟ್ ಇಟ್ ಹ್ಯಾಪನ್ಡ್. ಇನ್ನೊಂತಂತಂದರೆ ಇವ್ರು ಹೇಳಿದರು, ಈಗ ಹೆಲಿಕಾಪ್ಟರ್ ಅಂತ ನೋಡಿ ವೆರಿ ವರ್ಸಟೈಲ್, ಅಂದರೆ ತುಂಬ ಕಾಂಪ್ಲಿಕೇಟೆಡ್ ಮಷಿನ್. ಅದು ಮ್ಯಾಕ್ಸಿಮಮ್ ಮೂವಿಂಗ್ ಪಾರ್ಟ್ಸ್ ಏನಿದೆ ಅಂದರೆ ಹೆಲಿಕಾಪ್ಟರ್ ಇದೆ. ಅಲ್ಲಿ ಮೇಂಟೆನೆನ್ಸ್ ರೇಷಿಯೋ ಏನು ಅಂತಂದರೆ 4:1, 4 hours ಆಫ್ ಮೇಂಟೆನೆನ್ಸ್ ಟು 1 hour ಆಫ್ ಫ್ಲೈಯಿಂಗ್. ದ್ಯಾಟ್ ಈಸ್ ದಿ ರೇಷಿಯೋ ಆಫ್ ಮೇಂಟೆನೆನ್ಸ್ ಟು ದಿಸ್ ಥಿಂಗ್. ಆಮೇಲೆ ಇನ್ನೊಂದು ಹೇಳ್ತಾರೆ ಏರ್ಫೋರ್ಸಲ್ಲಿ ಏನು ಅಂತಂದರೆ, ಹಿಲ್ಸು, ಕ್ಲೌಡ್ಸು, ಪೈಲಟು 3 ಒಂದೇ ಸ್ಥಳಕ್ಕೆ ಇರೋಕ್ಕಾಗಲ್ವಂತೆ. 3 ಯಾವಾಗ ಕೂಡ್ತಾರೆ ಅಪಘಾತ ಆಗೋದು ಬಹಳ ಕಾಮನ್. ಹಿಲ್ ಆ್ಯಂಡ್ ಕ್ಲೌಡ್ ಇದ್ದರೆ ಪೈಲಟ್ ಇರಬಾರ್ದು, ಹಿಲ್ ಆ್ಯಂಡ್ ಪೈಲಟ್ ಇದ್ದರೆ ಕ್ಲೌಡ್ ಇರಬಾರ್ದು, ಹಿಲ್ ಆ್ಯಂಡ್ ಪೈಲಟ್ ಆ್ಯಂಡ್ ಕ್ಲೌಡ್ ಇದ್ದಾಗ ಹಿಲ್ ಇರಬಾರ್ದು. ಇದು 3 ಕೂಡಿ ಬಂದು ಅಂತಂದರೆ ತುಂಬಾ ಇದು ದುರಂತ ಆಗೋದು ಇದು. ಆಮೇಲೆ ಇವ್ರು ಹೇಳ್ದಂಗೆ ಅದು ಯಾಕೆ ಹಂಗೆ ಬಂತು, ವ್ಯಾಲಿನಲ್ಲಿ ಬಿತ್ತು, ಇದರಲ್ಲಿ ಬತ್ತು, ಅದಕ್ಕೆ ಕಂಟ್ರೋಲ್ಡ್ ಟರೇನ್ ಫ್ಲೈಟ್ ಅಂತ ಹೇಳ್ತಾರೆ ಏರ್ಫೋರ್ಸಲ್ಲಿ. ಅದು ಏನಂತಂದರೆ, ನೀವು ವ್ಯಾಲಿನಲ್ಲಿ ಹೋದಾಗ ಮೋಸ್ಟ್ ಆಫ್ ದಿ ಫಿಕ್ಸ್ಡ್ ವಿಂಗ್ ಏರ್ಕ್ರಾಫ್ಟ್ಸ್ ದೇ ಗೋ ಓವರ್ ದಿ ಟಾಪ್ ಆಫ್ ದಿ ಮೌಂಟೇನ್ಸ್. ಹೆಲಿಕಾಪ್ಟರ್ ಫ್ಲೈಸ್ ಅಲಾಂಗ್ ದ ವ್ಯಾಲಿ. ಬಟ್ ಪ್ರಾಬ್ಲಮ್ ಇಲ್ಲಿ ನಮ್ಮ ನೀಲಗಿರಿ ಹಿಲ್ಸಲ್ಲಿ ಏನು ಅಂತಂದರೆ, ದೇರ್ ಆರ್ ನೋ ಡಿಫೈನ್ಡ್ ವ್ಯಾಲೀಸ್ ಹಿಯರ್. ಅವು ಪೀಕ್ಸ್ ದೇ ಜಸ್ಟ್ ರೈಸ್ 6,000 feet 8,000 feet ತನಕ ಪೀಕ್ಸ್ ಇದೆ. ಅಲ್ಲಿ ಡಿಫೈನ್ಡ್ ವ್ಯಾಲಿ ಯಾವುದೂ ಇಲ್ಲ. ಆಮೇಲೆ ನೀವು ಹೇಳ್ದಂಗೆ ಸರ್ ಹೇಳ್ದಂಗೆ 35 minutes ಯಾಕೆ ತೊಗೊಳ್ತು ಅಂತ ಒಂದು ಪ್ರಶ್ನೆ ಬರುತ್ತೆ. ಆಮೇಲೆ ಫಸ್ಟ್ಲಿ ನಾನು ನಿಮ್ಗೆ ಹೇಳಬೇಕು ಅಂತಂದರೆ, ಇದು Mi-17 ಹೆಲಿಕಾಪ್ಟರ್ ಅಲ್ಲ, ಇದು Mi-17 V5. ಯಾಕೆಂತಂದರೆ ನಿಮ್ಗೆ ಅದನ್ನು ಮಾಡಿದಾಗ ಕನ್ಫ್ಯೂಷನ್ ಆಗುತ್ತೆ. Mi-17 ಇಸ್ ಡಿಫ್ರೆಂಟ್. Mi-17 ವಾಸ್ ಇಂಡಕ್ಟೆಡ್ ಇನ್ 1985. ಅದು ಫಸ್ಟ್ ಫ್ಲೈಟ್. ಅದಾದಮೇಲೆ Mi-17 ಫಸ್ಟ್ ವರ್ಷನ್ ಅಂತ ಬಂತು, ಅದು ಇದೆ ನಮ್ಮ ಹತ್ರ. ಇದು Mi-17 V5 ವರ್ಷನ್ 5. ಇದರಲ್ಲಿ ಇವ್ರು ಹೇಳ್ದಂಗೆ ನನಗೆ ಅದು ಪೈಲಟ್ ಕುಡ್ ಹ್ಯಾವ್ ಡನ್ ಸಮಥಿಂಗ್, ಐ ಡೋಂಟ್ ನೋ. ಯಾಕೆಂತಂದರೆ ಇದು ಫುಲ್ಲಿ ಇಲೆಕ್ಟ್ರಾನಿಕ್, ಬೋವಿಂಗ್ ಏವಿಯಾನಿಕ್ಸ್ ಇದರಲ್ಲಿದೆ, ಪೂರ್ ಅಡ್ವಾನ್ಸ್ಡ್ ಏರ್ಕ್ರಾಫ್ಟ್ ಇದೆ. ವೆದರ್ ಹಿ ಕುಡ್ ಗಿವ್ ಮೋರ್ ಫ್ಯೂಲ್ ಇನ್ ಟು ದ ಇಂಜಿನ್ಸ್ ಆ್ಯಂಡ್ ದೆನ್ ಕಮ್ ಅಪ್ ಸಡನ್ಲಿ, ಅದು ಮಾಡ್ತಾರೆ ಆ ಥರ, ಅದು ಡೌಟ್ಫುಲ್. ಯಾಕಂದರೆ ಇದು ಫುಲ್ಲಿ ಇಲೆಕ್ಟ್ರಾನಿಕ್. ಯಾಕಂದರೆ ಪೈಲಟ್ ಇದು ಅದರಲ್ಲಿ ಇಂಟರ್ವೆನ್ಷನ್ನು ತುಂಬಾ ಕಡಿಮೆ ಇದೆ ಈಗ ಏರ್ಕ್ರಾಫ್ಟಲ್ಲಿ. ಹೀಗಾಗಿ ನಾವು Mi-17 ಮಾಡೋಂಥ ಒಂದು ಕೇಪಬಿಲಿಟಿ Mi-17 V5 ಅಲ್ಲಿ ಇಲ್ಲ. ಅದು ಒಂದು. ಅದಕ್ಕೆ ನಾನು ಹೇಳಿದ್ನಲ್ಲ, ಈ ಕಂಟ್ರೋಲ್ಡ್ ಟರೇನ್ ಫ್ಲೈಟ್ ಅಂತ ಹೇಳ್ದಾಗ ಆವಾಗ ಏನಾಗುತ್ತೆ ಅಂತಂದರೆ, ಬಂದು ಟರೇನಿಗೆ ಹೋಗಿ. ಆಮೇಲೆ ಇನ್ನೊಂದು ಏನು ಅಂತಂದರೆ, ಎಷ್ಟೋ ಸತಿ ನೀವು ಟೈಮ್ ಇದ್ದಾಗ ಬಿದ್ದ ತಕ್ಷಣವೇ ಅಲ್ಲಿ ಫ್ಲೈಟ್ ಇಂಜಿನಿಯರ್ ಅಂತ ಇರ್ತಾರೆ. ಇನ್ಫ್ಯಾಕ್ಟ್ ದೇ ಆರ್ ಆನ್ ಕಾಮನ್ ಪೈಲಟ್ಸ್. ಅವರೆಲ್ಲರೂ AMG ಪೈಲಟ್ಸ್ ಅಂತ ಹೇಳ್ತೀವಿ ನಾವು. ಕ್ಯಾಟಗರಿ A ಗ್ರೀನ್, ಮಾಸ್ಟರ್ ಗ್ರೀನ್ ಪೈಲಟ್ಸ್ ಅವರ AMG ಪೈಲಟ್ಸ್. ಅಂದರೆ ಹಿ ಇಸ್ ದ CO ಆಫ್ ದಟ್ ಸ್ಕ್ವಾಡ್ರನ್. ಯಾರು ಮಾಡಿದಾರಲ್ಲ, ಚವಾಣ್, ವಿಂಗ್ ಕಮಾಂಡರ್ ಚವಾಣ್ ಈಸ್ ದಿ CO ಆಫ್ ದಟ್ ಸ್ಕ್ವಾಡ್ರನ್. ಅಂದರೆ ಇದಕ್ಕೆ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಫ್ಲೈಟ್, ಅಂದರೆ 3,000 hours ಆಫ್ ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ ಅವ್ರಿಗಿದೆ, ಅವರೊಬ್ಬರಿಗೆ. ಆಮೇಲೆ ಕೋ ಪೈಲಟ್ ಅನದರ್ 2,000-2,500, ಬಿಟ್ವೀನ್ ದೆಮ್ 5,500 odd hours ಆಫ್ ಫ್ಲೈಯಿಂಗ್ ಕೇಪಬಿಲಿಟಿ ಅವ್ರಿಗಿದೆ. ಅವರು ಹಿ ಈಸ್ ಆಲ್ರೆಡಿ ಕ್ಯಾಟಗರಿ A ಆ್ಯಂಡ್ ಮಾಸ್ಟರ್ ಗ್ರೀನ್ ಪೈಲಟ್ ಅವರು. ಸೊ ಆಮೇಲೆ ಇನ್ನೊಂದು ಫ್ಲೈಟ್ ಇಂಜಿನಿಯರ್ಸ್, ಅವರೇನು ಜೂನಿಯರ್ ವಾರಂಟ್ ಆಫೀಸರ್ಸ್ ಅಂತ ಹೇಳ್ತೀವಿ. ಹಿ ಈಸ್ ಆಲ್ಸೋ ಎನ್ ಎಕ್ಸ್ಪೀರಿಯನ್ಸ್. ಸೊ ಟು ಬಿ ಆನ್ ಅ VVIP ಫ್ಲೈಟ್, ಇನ್ಫ್ಯಾಕ್ಟ್ ಆರ್ಮ್ ಫೋರ್ಸಸಲ್ಲಿ VVIP ಅಂತ ಹೇಳಲ್ಲ ನಾವು, ವಿ ಕಾಲ್ ಇಟ್ ಆಸ್ ಸೀನಿಯರ್ ಆಫೀಸರ್ಸ್ ಓನ್ಲಿ. ಆದ್ರೂ ಅಂಥ ಚೀಫ್ ಆ್ಯಂಡ್ ಅಬವ್ ಇಂಥವ್ರು ನಮ್ಮ ಫ್ಲೈ ಮಾಡಬೇಕಾದ್ರೆ ವಿ ಲುಕ್ ಅಟ್ ದಿ ಪೈಲಟ್ಸ್ ಆ್ಯಂಡ್ ದಿ ಫ್ಲೈಟ್ ಇಂಜಿನಿಯರ್ ಕೇಪಬಿಲಿಟಿ ಟು ಪುಟ್ ದೆಮ್ ಆನ್ ಬೋರ್ಡ್. ಆಮೇಲೆ ನೀವು ಹೆಂಗೆ ನಾವು ಕಾರ್ ಒಳಗಡೆ 40,000 kilometers ಆದಮೇಲೆ ಟೈರ್ ಚೇಂಜ್ ಮಾಡಬೇಕು ಅಂತ ನಮ್ಮದು ಇರುತ್ತೆ ಕಾರಲ್ಲಿ. ಹಾಗೆ ಏರ್ಕ್ರಾಫ್ಟಲ್ಲಿ ವೆನ್ ಎವರ್ ಯು ಫ್ಲೈ VVIPs ಆ್ಯಂಡ್ ಸೀನಿಯರ್ ಆಫೀಸರ್ಸ್, ಇಂಥ ಸೀನಿಯರ್ ಆಫೀಸರ್ಸ್, ಅದಕ್ಕೆ ದೆರ್ ಇಸ್ ನೋ ಚಾನ್ಸ್ ಟೇಕನ್. ಈಗ ಕೆಲವೊಂದು ಎಷ್ಟೋ ಕಾಂಪೊನೆಂಟ್ಸ್ ಇರುತ್ತೆ, ಅದಕ್ಕೆ 10 ವರ್ಷ ಲೈಫ್ ಇರುತ್ತೆ. ಆ 10 ವರ್ಷ ಆದಮೇಲೆ ಎಷ್ಟೊತ್ತೈತೆ, ಓಕೆ ಯು ಕಮ್ ಫಿನಿಶ್ ದಿಸ್ ಫ್ಲೈಟ್, ಇದಾದ್ಮೇಲೆ ಚೇಂಜ್ ಮಾಡೋಣ ಅಂತ ಅಂತಿರ್ತೀವಿ. ಆದರೆ VVIP ಫ್ಲೈ ಮಾಡಬೇಕಾದ್ರೆ that kind of leniency is not ensured. Yes, 16 ಪರೀಕ್ಷೆಗಳು ಒಳಪಟ್ಟಿರುತ್ತೆ. ಅಂದಮೇಲೆ ಎಸ್ ಸರ್, ನಾನು ಇನ್ನಷ್ಟು ಇದರಿಂದ ಅಪ್ಡೇಟ್ ಪಡಿತೀನಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಬಹುಶಃ ಈ ಸೇನೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಾದರೆ ಇವು ಸಾಮಾನ್ಯ ಸಂಗತಿಗಳಲ್ಲ ಇವು. ಯಾಕಂದರೆ ನಾವು ಮಾತಾಡಿದಷ್ಟು ಸರಳವೂ ಇರಲ್ಲ, ಅಷ್ಟು ಸುಲಭವೂ ಇರಲ್ಲ, ಸಲೀಸೂ ಇರಲ್ಲ. ಯಾಕಂದರೆ ಅಲ್ಲಿ ಎಂತೆಂಥ ಸಂದಿಗ್ಧತೆಗಳನ್ನು ಎದುರಿಸ್ತಿರ್ತಾರೋ.
ಈ ಬಹುಶಃ ಏನು ಅಂತಾರೆ, ಈ ಮುರಳಿಯವರು ಮಾತಾಡಿದಂಥ ಸಂದರ್ಭದಲ್ಲಿ, ದಿನೇಶ್ ಮುದ್ರಿಯವರು ಮಾತಾಡಿದಂಥ ಸಂದರ್ಭದಲ್ಲಿ ನಮ್ಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಅದು ಸ್ಥಿತಿಗತಿಗಳು ಹೇಗಿರ್ತವೆ ಅಂತ. ಧುತ್ತನೆ ನಿಮಗೆ ಯಾವುದಾದ್ರೂ ಒಂದು ಸನ್ನಿವೇಶಗಳು ಎದುರಾಗ್ಬಿಡ್ಬೋದು, ನಿಮಗೆ ಯಾವುದೂ ಕೂಡ ಗೋಚರ ಆಗಿದ್ರೆ ಪ್ಯಾನಿಕ್ ಆಗುವಂಥ ಸ್ಥಿತಿ ಬರ್ಬೋದು. ಯಾಕೆ ಈ ಪೈಲಟ್ಗಳಿಗೆ ಈ ರೀತಿ ಅನುಭವಿಗಳು, ಇಷ್ಟು ಅವರ್ಸನ್ನು ಅವರು ಹಾರಾಟ ನಡೆಸಿರುವಂಥವರು, ಸೊ ಇಂಥ ಕ್ಯಾಟಗರಿಯವರು ಯಾಕೆ ಇವ್ರನ್ನ ಚೂಸ್ ಮಾಡ್ತಾರೆ ಅಂದರೆ ಇಂಥವರೇ ಬೇಕು. ಈಗ ಉನ್ನತ ಅಧಿಕಾರಿಗಳಿದ್ದಂಥ ಸಂದರ್ಭದಲ್ಲಿ ಯಾರನ್ನು ಬಳಸ್ಕೋಬೇಕು, ಆಮೇಲೆ ಏನಾದರೂ ಮೇಜರ್ ಆಪರೇಷನ್ಸ್ಗಳಿದ್ದಂಥ ಸಂದರ್ಭದಲ್ಲಿ ಯಾರನ್ನು ಬಳಸ್ಕೋಬೇಕು, ಯಾಕೆ ಈ ರೀತಿ ಈ ಕ್ಯಾಟಗರಿಗಳಿರ್ತವೆ ಅಂತಂತಂದರೆ ಅದಕ್ಕೆ ಬಹಳಷ್ಟು ದೊಡ್ಡ ಹಿನ್ನೆಲೆ ಇದೆ. ಬನ್ನಿ, ಈ ಹೆಲಿಕಾಪ್ಟರ್ ಪೈಲಟ್ ಆದಂಥವರು ಕ್ಯಾಪ್ಟನ್ ಅರವಿಂದ್ ಶರ್ಮಾ ನಮ್ಮ ಜೊತೆಗಿದ್ದಾರೆ ಮೈಸೂರು ಸ್ಟುಡಿಯೋದಿಂದ. ಅರವಿಂದ್ ಶರ್ಮಾ ಅವರೇ, ನಿಜಕ್ಕೂ ದೊಡ್ಡ ದುರಂತ ನೆನ್ನೆ ನಡೆದಿರುವಂಥದ್ದು. ಬಹುಶಃ ಭಾರತ ಅರಗಿಸ್ಕೊಳ್ಳಿಕ್ಕೆ ಬಹಳಷ್ಟು ದಿನಗಳೇ ಬೇಕು. ಯಾಕಂದರೆ ನಾನು ಹೇಳ್ತಾ ಇದ್ದೆ, 1,00,000 ಜನ ಹುಟ್ಟಬಹುದು, 1,00,000 ಜನ ಸಾಯ್ಬೋದು, ಆದರೆ ಒಬ್ಬ ಅದ್ಭುತವಾದಂಥ ಸ್ಟ್ರಾಟಜಿಸ್ಟನ್ನು ನಾವು ನಿರ್ಮಾಣ ಮಾಡುವಂಥದ್ದು ಇದೆಯಲ್ಲ, ಅದು ಸುಲಭ ಸಂಗತಿ ಅಲ್ಲ ಸರ್, ಅದು ನಿಜಕ್ಕೂ ದೊಡ್ಡ ನಷ್ಟವೇ. ಈಗ ತಾವು ಕೂಡ ಹೆಲಿಕಾಪ್ಟರ್ ಪೈಲಟ್ ಆದಂಥವ್ರು, ಏನು ಹೇಳ್ತೀರಿ ಇದ್ರ ಬಗ್ಗೆ ಕ್ಯಾಪ್ಟನ್? ರಂಗನಾಥ್ ಅವರೇ, ನಿಮ್ಮ ಮತ್ತು ಅವಿನಾಶ್ ಮೂಲಕ ಮೊದಲನೇ ನಿಮ್ಮದು 15ನೇ ವಾರ್ಷಿಕೋತ್ಸವ ಇವತ್ತು TV9ಗೆ. ಸೊ ನಿಮಗೆ ಶುಭಾಶಯ ಮತ್ತು ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಎರಡನೇ, ಇಂಥ ಆಕ್ಸಿಡೆಂಟ್ ಆಗೋದು, ಆ ಶಬ್ದನೇ ಆಕ್ಸಿಡೆಂಟು, ಆಕಸ್ಮಿಕ. ಅದಕ್ಕೆ ಕಾರಣ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಆದಮೇಲೆ ಆಗುತ್ತೆ. ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಯಾಕೆ ಮಾಡ್ತೀವಿ ಅಂದರೆ, ಯಾವ ಕಾರಣದಿಂದ ಒಂದು ದುರಂತ ಆದರೆ ಆ ಕಾರಣದಿಂದ ಇನ್ನೊಂದು ಸಲ ಅಂಥ ದುರಂತ ಆಗಬಾರ್ದು ಅಂತ. ಕರೆಕ್ಟ್. ನಾವು ಈ ತಥ್ಯಗಳು ನಮ್ಮ ಹತ್ರ ಈಗ ಬಂದಿರೋದು, ಮುಂದೆ ಬಂದಿರೋದು, ಕೊಯಂಬತ್ತೂರಿಂದ ಟೇಕ್ ಆಫ್ ಆಗಿ ಊಟಿಗೆ ಬಂದಿದೆ. ಆ ಹಿಲಿ ಏರಿಯಾನಲ್ಲಿ ನಮ್ಮ ಕರ್ನಲ್ ಅವ್ರು ಹೇಳಿದರು, ಕಾಂಬಿನೇಷನ್ ಆಫ್ ಕ್ಲೌಡ್ಸ್, ಪುವರ್ ವಿಸಿಬಿಲಿಟಿ ಆ್ಯಂಡ್ ಹಿಲಿ ಟೆರೇನ್ ಬಹಳ ಡೇಂಜರಸ್ ಕಾಂಬಿನೇಷನ್. ಪೈಲಟ್ಸ್ಗೆ ಎಚ್ಚರಿಕೆ ಇರ್ತಾರೆ. ಇದು ಎಲೆಕ್ಟ್ರಾನಿಕ್ಸ್ ತುಂಬ ಇತ್ತು ಈ ಹೆಲಿಕಾಪ್ಟರ್ನಲ್ಲಿ. ಆಗಲೂ 2 ಸಾಧ್ಯತೆ ಇದೆ. ಒಂದು ಸಾಧ್ಯತೆ, ಅವರು ಕೆಳಗಡೆ ಬಂದಿರೋದು ಮೋಸ್ಟ್ಲಿ ಅವೇರ್ನೆಸ್ ಕಡಿಮೆ ಆಯಿತು, ಅವ್ರಿಗೆ ಗೊತ್ತಾಗೋ ತನಕ ಯಾವುದು ಮರ ಅಥವಾ ಯಾವುದು ಗುಡ್ಡ ಸೈಡ್ಗೆ ಟಚ್ ಆಯಿತು. ಅದಾದಮೇಲೆ ದೇರ್ ಇಸ್ ನಥಿಂಗ್ ಟು ಕಂಟ್ರೋಲ್. ಅವ್ರು ಹೇಳಿದ್ರು, ಒಂದು ಪದ ಉಪಯೋಗಿಸಿದ್ರು, ಕಂಟ್ರೋಲ್ಡ್ ಫ್ಲೈಟ್ ಇನ್ ಟು ಟೆರೇನ್. ಆ ಥರ ಪರಿಸ್ಥಿತಿ ಆಗುತ್ತೆ. ಅದಾದಮೇಲೆ ದೇವ್ರನ್ನೇ ಗತಿ, ಅದು ಅದರಲ್ಲಿ ಏನೂ ಮಾಡೋಕ್ಕಾಗಲ್ಲ. ಎರಡನೇದು, ತಥ್ಯಗಳು ಬಂದ ಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಏನಾದರೂ ಎಂಜಿನ್ ಪ್ರಾಬ್ಲಮ್ ಇತ್ತಾ, ಗಿಯರ್ ಬಾಕ್ಸ್ ಪ್ರಾಬ್ಲಮ್ ಇತ್ತಾ, ಅಥವಾ ಏನಾದರೂ ಎಲೆಕ್ಟ್ರಾನಿಕ್ಸ್ ಪ್ರಾಬ್ಲಮ್ ಇದ್ಬಿಟ್ಟು ಅವರು ಓಕೆ, ಅವರ ಸಂಪರ್ಕ ಸಾಧ್ಯ ಆಗ್ತಿಲ್ಲ, ಮತ್ತೆ ಅವ್ರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಮುರಳಿಯವರೇ, ಅವ್ರು ಹೇಳ್ತಾ ಇದ್ರು ಏನು ಅಂದರೆ, ಇದು ಸಾಮಾನ್ಯ ಸಂಗತಿ ಅಲ್ಲ, ಅದಕ್ಕೆ ಇದನ್ನು ನಾವು ಅಪಘಾತ ಅಂತೀವಿ. ಇದು ಮೊದಲು ಅಪಘಾತ ಅಂತಲೇ ನೋಡಬೇಕು, ಇದಾದ ನಂತರದ ಇನ್ವೆಸ್ಟಿಗೇಷನ್ಗಳಿದೆಯಲ್ಲ ಅವು ರಿವೀಲ್ ಮಾಡ್ತಾ ಹೋಗುತ್ತೆ ಅನ್ನುವಂಥ ಇದು ಏನಂತೀರಿ ಸರ್? ಹೌದು, ಈಗ FDR CVRಯಿಂದನೇ ನಾವು ಪತ್ತೆ ಹಚ್ಚಬೇಕು. ಈಗ FDR ಹುಡುಕೋ ಕೆಲಸ ನಡೀತಾ ಇದೆ, CVR ಹುಡುಕೋ ಕೆಲಸ ನಡೀತಾ ಇದೆ. ಸೊ ಅದು ಕರೆಕ್ಟಾಗಿ ಅದರ ಆಟಿಟ್ಯೂಡು, ಆಮೇಲೆ ಸ್ಪೀಡು, ಅದರದ ಟೆರೆನ್ ಫೀಚರ್ಸ್ ಎಲ್ಲ ಸಿಗುತ್ತೆ FDRಲ್ಲಿ. FDRನೂ ನಾವು ಎಲ್ಲ ಕಂಪ್ಲೀಟ್ ಅಪ್ಗ್ರೇಡ್ ಆಗಿದೆ V5 ವೆರೈಟಿನಲ್ಲಿ. ಇದನ್ನು ಪೂರ್ತಿ ಇಸ್ರೇಲಿ ಅಪ್ಗ್ರೇಡ್ ಮಾಡಿದ್ದೀವಿ ನಾವು. ಆಮೇಲೆ ನಮ್ಗೆ ಇನ್ನೊಂದು ವಿಷಯ ನಮಗೆ ಗೊತ್ತಾಯಿತು, ಆ್ಯಕ್ಚುಲಿ ಥ್ರೂ ಮೈ ಸೋರ್ಸಸ್, ಇದನ್ನ ದೇವರ್ ಆ್ಯಕ್ಚುಲಿ ಫ್ಲೈಯಿಂಗ್ ಮ್ಯಾನ್ಯುವಲ್. ಇದರಿಂದ ಸುಲೂರಿಂದ ಇದಕ್ಕೆ ಕುನ್ನೂರಿಗೆ ಮ್ಯಾನ್ಯುವಲ್ ಫ್ಲೈ ಮಾಡ್ತಾಯಿದ್ರು ಅಂತ ಗೊತ್ತಾಯಿತು. ಒಂಥರ ಮಲ್ಟಿಪಲ್ ಇದು ಕಾಂಬಿನೇಷನ್ಸ್ ಆಗೋಗಿ ಬ್ಯಾಡ್ ವೆದರು, ಆಮೇಲೆ ಈ ಕಡೆ ಇದನ್ನು ಹಿಲ್ಲಿ ಟೆರೇನು, ಆಮೇಲೆ ಆ್ಯಕ್ಚುಲಿ ಈಗ ಮೇ ಬಿ ನಾನು ಈ ಥರ ಇದು ಹೇಳಿದ್ರೆ ಸ್ವಲ್ಪ ಸ್ಪೆಕ್ಯುಲೇಷನ್ನು, ಜಂಪಿಂಗ್ ಕನ್ಕ್ಲೂಷನ್ ಆಗುತ್ತೆ. ಬಟ್ ಪೈಲಟ್ ರೆಸ್ಪಾನ್ಸು ಯಾವ ಥರ ಇತ್ತು, ಯಾವ ಥರ ಇರಲಿಲ್ಲ ಅನ್ನೋದ್ರ ಮೇಲೆ ಭಾಳ ಬೇಕಾದಷ್ಟು ಪ್ರಶ್ನೆಗಳು ಬರುತ್ತೆ ಈಗ. ಬಟ್ ಆ್ಯಕ್ಚುಲಿ ಪೈಲಟ್ಸು ಪಾಪ ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ಳೋಕೆ ಬದುಕೇ ಇಲ್ಲ ಅವರು ಈಗ ದೇ ಆರ್ ಡೆಡ್. ಸೊ ಈ ಮಾತು ಸರಿಯೋ ತಪ್ಪೋದು ಭಾಳ ಅದು ತುಂಬ ಡಿಬೇಟ್ ಆಗುತ್ತೆ ಇನ್ಮೇಲೆ. ಬಟ್ ಏನು ಬೇಕಾದ್ರೆ ಆಗಿರಲಿ, ವಾಟ್ ಎವರ್ ಇಟ್ ಈಸ್, ಒಂದು ಪ್ರಶ್ನೆ ನೀವು ಹೇಳ್ತಾ ಇದ್ರಿ, ಇದನ್ನು Mi 17 V5 ಇದೆ ನೋಡಿ, ವಿತ್ TV3 ಇಂಜಿನ್ನು, ಬೆಸ್ಟ್ ಹೆಲಿಕಾಪ್ಟರು ಇವತ್ತು, ನಾಳೆನೂ ಬೆಸ್ಟ್ ಹೆಲಿಕಾಪ್ಟ್ರು, ಮುಂದೆನೂ ಬೆಸ್ಟ್ ಹೆಲಿಕಾಪ್ಟ್ರು. ಸೊ ಅದಕ್ಕೆ ಏನೂ ಸಂದೇಹ ಇಲ್ಲ ಅದರ ಮೇಲೆ. ಆ ಏರ್ಕ್ರಾಫ್ಟ್ನ ಮೇಲೆ ಡೌಟ್ ಮಾಡುವಂಥ ಇದು ನೆಸೆಸಿಟಿನೇ ಇಲ್ಲ, ಅಂಥ ವಂಡರ್ಫುಲ್ ಹೆಲಿಕಾಪ್ಟರು. ನಾವು ಇದರೊಳಗೆ ಚಂಡೀಗಢ 3P ಆರ್ಡರಲ್ಲಿ ಇದನ್ನು ಫುಲ್ ಅಪ್ಗ್ರೇಡ್ ಬೇರೆ ಮಾಡಿದ್ದೀವಿ. ವೆದರ್ ರೇಡಾರ್ ಇದೆ, ಎಲ್ಲ ಇದೆ, ಎವ್ರಿಥಿಂಗ್ ಇಸ್ ದೇರ್. ಆದರೆ
ಫೈನಲಿ ಆ ಹೆಲಿಕಾಪ್ಟರ್ ಫ್ಲೈ ಮಾಡೋರು ಮನುಷ್ಯರೇ, ಅವರು ಸರಿಯಾಗಿ ಡಿಸಿಷನ್ಸ್ ತೊಗೋಬೇಕು. ಈ ಥರ ಏನಾದ್ರು ಒಂದು ಕಾಂಟಿಜೆನ್ಸಿ ಬಂದರೆ, ಭಾಳ ಸೀವಿಯರ್ ಕಾಂಟಿಜೆನ್ಸಿ ಏನಾದ್ರು ಬಂದರೆ ಅದಕ್ಕೆ ಇದಿಲ್ಲ. ಇವತ್ತು ಒಬ್ಬರು ಇದನ್ನು ಟೆಸ್ಟ್ ಪೈಲಟ್ ಅವರು ಭಾಳ ಚೆನ್ನಾಗಿ ಹೇಳಿದ್ದಾರೆ, ನಮ್ಮ ಹತ್ರ ವಿ ಡೋಂಟ್ ಹ್ಯಾವ್ ಸಿಲ್ವರ್ ಬುಲೆಟ್ಸ್ ಅಂತ ಫಾರ್ ಆಲ್ ಅಕೇಷನ್ಸ್. ಈಗ ವೆದರ್ ಇದೆ, ಈ ಕಡೆ ಇದನ್ನು ಹೆಲಿ ಟೆರೆನ್ ಇದೆ, ಅವೆರಡನ್ನೂ ಸಾರ್ಟ್ ಔಟ್ ಮಾಡೋಕ್ಕೆ ನಮ್ಮ ಹತ್ರ ಸಿಲ್ವರ್ ಬುಲೆಟ್ಸ್ ಇಲ್ಲ ಅಂತ. ಸೊ ಇಟ್ಸ್ ಟ್ರೂ, ದೇರ್ ಇಸ್ ನೋ ಸಿಲ್ವರ್ ಬುಲೆಟ್. Finally, the man behind in the machine is responsible. Finally, he is the man. ಎಸ್, ತಾವೇನೋ ಹೇಳಿಕೊಟ್ರಿ. See, in addition to what the air marshal has said, ಏನಂತಂದರೆ ಈಗ ಹೆಲಿಕಾಪ್ಟರ್ ಫ್ಲೈ ಮಾಡಬೇಕಾದ್ರೆ ಮೋಸ್ಟ್ ಕಾಂಪ್ಲೆಕ್ಸ್ ಮಷಿನ್ ಅದು ಫಸ್ಟ್ಲಿ, ಯಾಕೆಂದರೆ ಮೋರ್ ಕಾಂಪ್ಲಿಕೇಟೆಡ್ ದ್ಯಾನ್ ಫಿಕ್ಸ್ಡ್ ವಿಂಗ್ ಏರ್ಕ್ರಾಫ್ಟ್. ಫಿಕ್ಸ್ಡ್ ವಿಂಗ್ ಏರ್ಕ್ರಾಫ್ಟ್ ಡೈಸ್ ಪ್ಯಾಸಿವ್ ಫ್ಲೈಯಿಂಗ್, ಯಾಕೆಂತಂದ್ರೆ ವಿಂಗ್ಸ್ ಇದೆ, ವಿಂಗ್ಸ್ ಹೆಲ್ಪಿಂದ ಅದು ಫ್ಲೈ ಮಾಡುತ್ತೆ. ಇದು ಇಟ್ ಬೀಟ್ಸ್ ಏರ್ ಇನ್ ಟು ಸಬ್ಮಿಷನ್. ಅದಕ್ಕೆ ಇದಕ್ಕೊಂದು ಕ್ರಿಟಿಕಲ್ ಆಲ್ಟಿಟ್ಯೂಡ್ ಅಂತ ಇದೆ ಹೆಲಿಕಾಪ್ಟರ್ ಫ್ಲೈ ಮಾಡಬೇಕಾದ್ರೆ. 10,000 ಫೀಟ್ಗಿಂತ ಮೇಲ್ಗಡೆ ಹೋದರೆ ದೇರ್ ಇಸ್ ರೇರಿಟಿ ಆಫ್ ಅಟ್ಮಾಸ್ಫಿಯರ್ ಕಡಿಮೆ ಆಗುತ್ತೆ. ಸೊ ದ ರೋಟರ್ಸ್ ಹ್ಯಾವ್ ಟು ಡೂ ಡಬಲ್ ಟಾಸ್ಕಿಂಗ್, ಅಂದರೆ ತುಂಬ ಜಾಸ್ತಿ ವರ್ಕ್ ಮಾಡಬೇಕು ಟು ಕೀಪ್ ದಿ ಫ್ಲೈಟ್ ಇನ್ ಪೊಸಿಷನ್. ದೇ ಹ್ಯಾವ್ ಟು ಡೂ ಮೋರ್ ವರ್ಕ್. ಸೊ ಅದಕ್ಕೆ ಏನು ಮಾಡ್ತಾರೆ ಹೆಲಿಕಾಪ್ಟರ್ ಪೈಲಟ್ಸ್, ದೇ ಫ್ಲೈ ಅರೌಂಡ್ 10,000 ಫೀಟ್ ಆರ್ ಲೆಸ್ ದೆನ್ 10,000 ಫೀಟ್. ನೀವು ಊಟಿ ಹೈಟ್ಸ್ ನೋಡಿದ್ರೆ 6,000 ಫೀಟ್ ಟು 8,000 ಫೀಟ್ ಹೈಟ್ ಇದೆ. ಸೊ ದಿ ಗ್ಯಾಪ್ ಇಸ್ ಓನ್ಲಿ ಬಿಟ್ವೀನ್ 8,000 ಫೀಟ್ ಟು 10,000 ಫೀಟ್. ಸೊ ಇನ್ ದ್ಯಾಟ್ ಓನ್ಲಿ ಹಿ ಹ್ಯಾಸ್ ಟು ಮನೂವರ್. ಯಾಕಂತಂದರೆ 8,000 ಫೀಟ್ ತನಕ ಹೈಟೇ ಆಯಿತು, ಇನ್ನೊಂದು 2,000 ಫೀಟ್ ಒಳಗಡೆ ಅವನು ಮನೂವರ್ ಮಾಡಬೇಕಲ್ಲಿ. ಆಮೇಲೆ ವೆದರ್ ಕಂಡೀಷನ್ಸ್ ಕಷ್ಟ ಇದ್ದಾಗ, ಆಮೇಲೆ ಅಲ್ಲಿ ವ್ಯಾಲಿ ಇಲ್ಲ ಅಂತ ಹೇಳಿದ್ನಲ್ಲ, ನೀಲಗಿರಿ ಹಿಲ್ಸಲ್ಲಿ ದೇರ್ ಆರ್ ನೋ ಡಿಫೈನ್ಡ್ ವ್ಯಾಲೀಸ್ ಎಕ್ಸೆಪ್ಟ್ ಫಾರ್ ಫ್ಯೂ 1 or 2 ವ್ಯಾಲಿ ಇನ್ ಬಿಟ್ವೀನ್. ಬಟ್ ವೆನ್ ಯು ಫ್ಲೈ ಫ್ರಮ್ ಸೂಲೂರ್, ಅಂದರೆ ಸೂಲೂರಿಂದ ವೆಲ್ಲಿಂಗ್ಟನ್ ಬರಬೇಕಾದ್ರೆ ವ್ಯಾಲಿ ಏನು, ಯಾಕೆಂದರೆ ವೆಲ್ಲಿಂಗ್ಟನ್ ಈಸ್ ಆಲ್ಮೋಸ್ಟ್ ಅಟ್ ದಿ ಎಡ್ಜ್ ಆಫ್ ನೀಲಗಿರೀಸ್. ಅಂದರೆ ನೀವು ಕೊಯಂಬತ್ತೂರಿಂದ ಮೇಲ್ಗಡೆ ಬಂದಾಗ ಇಟ್ಸ್ ಜಸ್ಟ್ ಆ ಫ್ಲೈಯಿಂಗ್ ಟೈಮ್ ಇಸ್ ಜಸ್ಟ್ ಅಬೌಟ್ 20-25 ಮಿನಿಟ್ಸ್ ಅಷ್ಟೇ. ಅದು ಕ್ರಿಟಿಕಲ್ ಆಲ್ಟಿಟ್ಯೂಡ್ ಮೇಂಟೈನ್ ಮಾಡಬೇಕಾಗತ್ತೆ ಅವರು. ಕ್ರಿಟಿಕಲ್ ಆಲ್ಟಿಟ್ಯೂಡ್ ಮೇಂಟೈನ್ ಮಾಡಬೇಕು ಒಂದು, ಆಮೇಲೆ ನೆಲದಿಂದ ಮೇಲ್ಗಡೆನೂ ಇರಬೇಕು ಒಂದು. ಸೊ ಬಿಟ್ವೀನ್ 8,000 ಫೀಟ್ ಆ್ಯಂಡ್ 10,000 ಫೀಟ್ ಇಸ್ ವಾಟ್ ಹಿ ವಾಸ್ ಫ್ಲೈಯಿಂಗ್. ಆಮೇಲೆ ಸೆಕೆಂಡ್ಲಿ, ಮಷೀನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದಿದ್ರೆ ಐ ಆಮ್ ಶ್ಯೂರ್ ಪೈಲಟ್ ವುಡ್ ಹ್ಯಾವ್ ಕಮ್ಯುನಿಕೇಟೆಡ್ ಟು ATC ಇನ್ ಸೂಲೂರ್. ಈಗ ನನಗೆ ತಿಳಿದ ಮಟ್ಟಿಗೆ ಅಂದರೆ ಹಿ ಹ್ಯಾಡ್ ನೋ ರಿಯಾಕ್ಷನ್ ಟೈಮ್ ಟು ಟೆಲ್ ಅಬೌಟ್ ಎನಿಥಿಂಗ್ ಅಬೌಟ್ ದ ಮಷೀನ್. ಇಲ್ಲ ಅಂತಂದರೆ ಇಷ್ಟೊತ್ತಿಗೆ ಹಿ ವುಡ್ ಹ್ಯಾವ್ ಪ್ರಾಬಬಲಿ ಕಮ್ಯುನಿಕೇಟೆಡ್ ಸಮ್ ಆಸ್ಪೆಕ್ಟ್ ಆಫ್ ದಿ ಏರ್ಕ್ರಾಫ್ಟ್ ಟು ATC ಇನ್ ಸೂಲೂರ್. ಅಂದರೆ ಸಡನ್ ಆಗಿದೆ ಅಂತ ಒಂದು ಅರ್ಥ. ಆಮೇಲೆ ಸೆಕೆಂಡ್ಲಿ, ಯಾಕೆ ಇದು ಬೆಂಕಿ ಹತ್ತು ಅನ್ನೋದು ಅಂತಂದರೆ, ಏರ್ಕ್ರಾಫ್ಟ್ ಬಿದ್ದಾಗ ದೆರ್ ಇಸ್ ಅ ಪ್ರಾವಿಷನ್, ಇಟ್ಸ್ ಅ ಟ್ವಿನ್ ಇಂಜಿನ್ ಏರ್ಕ್ರಾಫ್ಟ್. ಅದು ಬಿದ್ದಾಗ ಇಫ್ ಯು ಶಟ್ ಆಫ್ ದಿ ಫ್ಯೂಲ್ ಸಪ್ಲೈ ಸಿಸ್ಟಮ್, ಅವಾಗ ಏನಾಗುತ್ತೆ ಅಂತಂದ್ರೆ, ಆಲ್ದೋ ಯಾಕೆಂತಂದ್ರೆ ನೋಡಿ ಅದು ಹೋಗಿ ಬರೋಕ್ಕೆ ಫ್ಯೂಲ್ ತೊಗೊಂಡು ಹೋಗಿದೆ, ರೇಂಜ್ ಇಸ್ ಅಬೌಟ್ 500 odd kilometers, ಫುಲ್ ಫ್ಯೂಲ್ ತೊಗೊಂಡು ಹೋಗಿದೆ. ಬಿದ್ದಾಗ ಇಂಪ್ಯಾಕ್ಟ್ ಆದರೆ ಫ್ಯೂಲ್ ಟ್ಯಾಂಕ್ಸ್ ಬರ್ಸ್ಟ್ ಆಗಿ ಫ್ಲೇಮ್ ಕ್ಯಾಚಪ್ ಆಗುತ್ತೆ. ಬಟ್ ದೆರ್ ಇಸ್ ಅ ಪ್ರೊವಿಷನ್ ಫಾರ್ ದ ಫ್ಲೈಟ್ ಇಂಜಿನಿಯರ್ ಟು ಶಟ್ ಆಫ್ ದ ಫ್ಯೂಲ್ ಸಪ್ಲೈ. ಆದರೆ ಆ ಟೈಮ್ ಇಲ್ಲ, ಆ ರಿಯಾಕ್ಷನ್ ಟೈಮ್ ಇಲ್ಲ ಅಂತ ಅನ್ಸುತ್ತೆ ಪ್ರಾಬಬ್ಲಿ. ಇಲ್ಲಿ ಹೇಳುವಂಥ ಪ್ರಶ್ನೆ ನಾನು ಮುರಳಿಯವರಿಗೆ, ದಿನೇಶ್ ಮುದ್ರಿ ಅವರಿಗೆ ಕೇಳಲೇಬೇಕಾದಂಥ ಪ್ರಶ್ನೆ ಏನು ಅಂದರೆ, ಈ ಸಾಮಾನ್ಯವಾಗಿ ಏನು ಅಂದರೆ, ಈ ಒಂದು ವಿಮಾನ ಹಾರಿದಂಥ ಸಂದರ್ಭದಲ್ಲಿ ನಿರಂತರವಾದಂಥ ಸಂಪರ್ಕ ಆ ರೀತಿಯ ನಿರಂತರವಾದ ಸಂಪರ್ಕ ಇದರಲ್ಲಿರಲ್ವಾ ಅನ್ನುವಂಥದ್ದು, ಎಲ್ಲಿ ಹಾರಾಡ್ತಾ ಇದೆ, ಏನು ಇದು, ಯಾವ ಮಾರ್ಗದಲ್ಲಿ ಬರ್ತಾ ಇದೆ, ಅಲ್ಲಿನ ಸ್ಥಿತಿಗತಿಗಳೇನು, ಅದನ್ನೆಲ್ಲವನ್ನೂ ಕೂಡ ಯಾರಾದರೂ ವಾಚ್ ಮಾಡ್ತಾ ಇರ್ತಾರ? ಆ ಥರದ್ದು ಏನಾದರೂ ಇಕ್ವಿಪ್ಮೆಂಟ್ಸ್ಗಳಿದೆಯಾ? ಅಲ್ಲಿ ಏನಾದರೂ ತೊಂದರೆಗಳಿದ್ದಂಥ ಸಂದರ್ಭದಲ್ಲಿ ದಿಢೀರ್ನೇ ಸ್ಥಳಕ್ಕೆ ಧಾವಿಸುವಂಥ ವ್ಯವಸ್ಥೆ ಏನಾದರೂ ನಮ್ಮಲ್ಲಿದೆಯಾ? ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೆಗಳಿದೆ, ನಾನು ಮಾತಾಡ್ತೀನಿ. ಬನ್ನಿ, ಕರ್ನಲ್ ದೊರೆರಾಜ್ ನಮ್ಮ ಜೊತೆಗಿದ್ದಾರೆ, ನಿವೃತ್ತ ಸೇನಾಧಿಕಾರಿಗಳು. ದೊರೆರಾಜ್ ಅವರೇ, ನಾವು ಗಮನಿಸ್ತಾ ಇದ್ವಿ, ನಾವು ಮಾತಾಡ್ತಾ ಇದ್ವಿ ಸಾಕಷ್ಟು ಸಂಗತಿಗಳನ್ನು. ಇದೊಂದು ಒಂದು ದೊಡ್ಡ ಒಂದು ಆಘಾತ, ಇದು ಸಾಮಾನ್ಯ ಸಂಗತಿ ಅಲ್ಲ ಇದು. ಯಾಕಂದರೆ ಒಬ್ಬ ಸ್ಟ್ರಾಟಜಿಸ್ಟ್ ಇದ್ದಕ್ಕಿದ್ದ ಹಾಗೆ ಹೋಗ್ಬಿಡ್ತಾನೆ ಅಂತಂದರೆ ಆ ಜಾಗವನ್ನು ತುಂಬುವಂಥದ್ದು ಇದೆಯಲ್ಲ, ಅದು ಸಾಮಾನ್ಯ ಸಂಗತಿ ಅಲ್ಲ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಬಟ್ ಇದು ಏನಾಗಿದೆ, ಇವತ್ತಿನ ದುರಂತ ನಮ್ಮ ನಾನಾ ಒಂದು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಈ ಕಾಕ್ಪಿಟ್ ಸಿಕ್ಕಿದೆ ಅಂತ, ಇದು ಬ್ಲಾಕ್ ಬಾಕ್ಸ್ ಸಿಕ್ಕಿದೆ ಅಂತ ಹೇಳ್ತಿದ್ರಲ್ಲಿ ನಿಜವಾಗಿ ಏನ್ ನಡೀತು ಅನ್ನೋದು ಕೆಲವೊಂದು ಸಮಯಗಳಲ್ಲಿ ಗೊತ್ತಾಗುತ್ತೆ. ಅದು ಈಗಿನ ಪರಿಸ್ಥಿತಿ, ಇಷ್ಟೊಂದು ಸೀನಿಯರ್ ಮೋಸ್ಟ್ ಮತ್ತು ಮೋಸ್ಟ್ ಎಕ್ಸ್ಪೀರಿಯನ್ಸ್ ನಮ್ಮ ಸೇನಾಧಿಕಾರಿ ಕಳ್ಕೊಂಡಿದ್ದು ನಮ್ಮ ದೇಶಕ್ಕೆ ನಿಜವಾಗ್ಲೂ ಒಂದು ದೊಡ್ಡ ದುರಂತನೇ. ಅದ್ರಿಂದ ನಾನಾ ರೀತಿ ಎಕ್ಸ್ಪೀರಿಯನ್ಸ್ ಇರುತ್ತೆ. ಯಾಕೆಂದ್ರೆ ನಮ್ಮ ಇದರಲ್ಲಿ ಇವರೊಂದು ಡೈರೆಕ್ಷನ್ ಇರುತ್ತಲ್ಲ, ಒಂದು ಸ್ಟ್ರಾಂಗ್ ಡಿಟರ್ಮಿನೇಷನ್ ಮತ್ತೆ ಅವ್ರದೊಂದು ಲೀಡರ್ಶಿಪ್ ಅಲ್ಲಿ ಹಲವಾರು ಯೋಜನೆಗಳನ್ನು ಹಾಕೊಂಡು ನಮ್ಮ ದೇಶದ ರಕ್ಷಣೆಗೋಸ್ಕರ ಏನ್ ಮಾಡ್ಬೇಕು ಅನ್ನೋದು ತುಂಬಾ ಪ್ಲಾನ್ ಇರುತ್ತೆ. ಓಕೆ, ನೀವು ಹಾಗೆ ಸಂಪರ್ಕದಲ್ಲಿರಿ ಕರ್ನಲ್ ದೊರೆರಾಜ್. ನಿಮ್ಮ ಧ್ವನಿನೂ ಕೂಡ ಅಷ್ಟು ಸ್ಪಷ್ಟವಾಗಿ ಕೇಳ್ತಾ ಇಲ್ಲ, ಅದು ಮತ್ತೆ ನಾವು
ನಿಮ್ಮನ್ನು ಸಂಪರ್ಕ ಮಾಡ್ತೀನಿ ನಾನು. ವಿವೇಕ್ ಮಲ್ಯ ನಮ್ಮ ಜೊತೆಗಿದ್ದಾರೆ, ವಿಶ್ಲೇಷಕರು. ವಿವೇಕ್ ಮಲ್ಯ ಅವರೇ, ಈಗ ಇಲ್ಲಿ ತನಕ ಸಾಕಷ್ಟು ಸಂಗತಿಗಳನ್ನು ಮಾತಾಡಿದ್ವಿ. ಈಗ ಮುಂದಿರುವಂಥ ಒಂದು ದೊಡ್ಡ ಪ್ರಶ್ನೆ ಅಂತಂದರೆ ಈ ಸ್ಥಾನವನ್ನು ತುಂಬುವಂಥವ್ರು ಯಾರು, ನಂಬರ್ 1. ನಂಬರ್ 2, ಭಾರತ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಇನ್ನಷ್ಟು ಸೂಕ್ಷ್ಮತೆಗಳನ್ನು ಅಳವಡಿಸ್ಕೋಬೇಕಾ ಅನ್ನುವಂಥದ್ದು. ಯಾಕಂದರೆ ನೋಡಿ, ನಾನು ಹೇಳ್ತಾ ಇದ್ದೆ, ಲಕ್ಷಾಂತರ ಜನ ಹುಟ್ಟುತ್ತಾರೆ ಹೋಗ್ತಾರೆ, ಆದರೆ ಸಂಬಂಧಪಟ್ಟಂಥವರು ದೇಶ ಈ ಸಂಕಟದಲ್ಲಿದ್ದಂಥ ಸಂದರ್ಭದಲ್ಲಿ, ನಿಜಕ್ಕೂ ಅವರ ಅಗತ್ಯ ಇದ್ದಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ದೂರ ಆಗಿಬಿಟ್ರೆ ಬಹಳ ಕಷ್ಟ ಅದು. ಸೊ ಇಂಥ ಸಂದರ್ಭದಲ್ಲಿ ಭಾರತವೂ ಕೂಡ ಈ ನಿಟ್ಟಿನಲ್ಲಿ ಬದಲಾಗಬೇಕು ಅಂತ ಅನಿಸ್ತಾ ಇದೆ. ಏನಂತೀರಿ? ನಮಸ್ಕಾರ ರಂಗನಾಥ್ ಅವರೇ. ನಮಸ್ಕಾರ, ಹೇಳಿ ಸರ್. ಮೊದಲು ರಾವತ್ ಅವರ ಕುಟುಂಬದವರಿಗೆ ಸಂತಾಪವನ್ನು ವ್ಯಕ್ತಪಡಿಸುತ್ತೇನೆ. ಎರಡನೇದು, ಸಾರ್ವಜನಿಕ ವಲಯದಲ್ಲಿದ್ದಂತ ನಾವೆಲ್ಲರಿಗೂ ಅರ್ಥವಾಗುವಂತ ಒಂದು 2-3 ವಿಚಾರವನ್ನ ಹೇಳಿ ಮುಂದೆ ನಿಮ್ಮ ಪ್ರಶ್ನೆಗಳನ್ನು ತಗೋತೀನಿ. ಒಂದು, ಯಾವುದೇ ಒಂದು ವಿಮಾನ ಪತನ ಆದರೆ 3 ಕಾರಣಗಳು ಮೇನ್ಲಿ ಇರುತ್ತೆ. ಒಂದು, ಪೈಲಟ್ ಎರರ್ ಅಂದ್ರೆ ಪೈಲಟ್ ದೋಷ. ಎರಡನೇದು, ಮೆಕ್ಯಾನಿಕಲ್ ಫೇಲ್ಯೂರ್ ಅಂದ್ರೆ ಅದು ವೈಫಲ್ಯವನ್ನಾಗುತ್ತಲ್ಲ ಅದು. ಮೂರನೇದು, ವಿಪರೀತ ಪರಿಸ್ಥಿತಿಗಳಲ್ಲಿ ಸಾಬೋಟಾಜ್ ಅಥವಾ ವಿಧ್ವಂಸಕ ಕೃತ್ಯ ಅಂದ್ರೆ ಚೇಷ್ಟೆ, ಯಾರೋ ಬೇಕಂತಾನೆ ಮಾಡುವಂತ ಒಂದು ಚೇಷ್ಟೆ. ಈ 3 ಕಾರಣಗಳು ಮೇನ್ಲಿ ಇರುತ್ತೆ. ಎರಡನೇದು, ಇಂಥ ಒಂದು MI-17 ವಿಮಾನ ಬೀಳೋದು ಅಂದ್ರೆ ತುಂಬಾ ಒಂದು ಆಶ್ಚರ್ಯಕಾರಕ ಒಂದು ಘಟನೆ. ಆದರೆ ಮೊದಲು ಆಗಿಲ್ಲ ಅಂತ ಹೇಳೋಕ್ಕೂ ಆಗೋದಿಲ್ಲ. 2015ರಲ್ಲಿ ಇದೇ Mi-17 ಏರ್ಕ್ರಾಫ್ಟ್ ಪಾಕಿಸ್ತಾನದಲ್ಲಿ ಬಿದ್ದು ಆಗ ನಾರ್ವೆ ಮತ್ತು ಫಿಲಿಪೀನ್ಸ್ ದೂತರು ಮೃತಪಟ್ಟರು. 2016 ಜೂನಲ್ಲಿ ತಿರ್ಗಾ ಕೊಲಂಬಿಯಾದ ಪರ್ವತ ಪ್ರದೇಶಗಳಲ್ಲಿ ಇದು Mi-17 ತಿರ್ಗಾ ಪತನ ಆಗಿ 17 ಜನ ಸೇನೆ ಪಡೆಗಳು ಮೃತಪಟ್ಟರು. ಸೊ ಈ Mi-17 ಅಲ್ಲಿ 2-3 ದುರಂತ ಮೊದಲು ಆಗಿದೆ, ಇಂಥ ಸೇನೆ ಏನೋ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಆಗಿದೆ, ಆಗಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಎರಡನೇದು, ಈ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಒಂದು ಪದವಿ ಏನಿದೆಯೋ, ರಕ್ಷಾ ಮಂತ್ರಿಗಳ ನಂತರ ದೇಶಕ್ಕೆ 2ನೇ ಒಂದು ಸ್ಥಾನ, ಮಾನ, ಗೌರವ. ಈ ದುರಂತ ಆಗಿರೋ ಕಾರಣಕ್ಕೋಸ್ಕರ ದೇಶದಲ್ಲಿ ಏನಾಗ್ಬೇಕು ಅಂತ ಹೇಳಿದ್ರೆ, ನಾವು ಸಾರ್ವಜನಿಕರಾಗಿ ನಮ್ಮ ಕುತೂಹಲ ಇಷ್ಟು ಹೆಚ್ಚಾಗಿರೋದು ಯಾಕೆ ಅಂತ ಹೇಳಿದ್ರೆ, ಇದು ವೆರಿ ಸೀನಿಯರ್ ಪೊಸಿಷನ್ ಇನ್ ದ ಡಿಫೆನ್ಸ್ ಸೆಕ್ಟರ್. ಕರೆಕ್ಟ್. ಎರಡನೇ ಮಾತಿಲ್ಲ ಅದರಲ್ಲಿ. ಇದ್ರಲ್ಲಿ ಏನಾಗಿದೆ ಅಂತ ಗೊತ್ತಾಗಬೇಕಾಗಿರೋ ಒಂದು ರೈಟ್ ಎಲ್ಲರಿಗೂ ನಮ್ಮ ಸಾರ್ವಜನಿಕರ ವಲಯದಲ್ಲಿ ಇದೆ. ಸೊ ಬ್ಲಾಕ್ ಬಾಕ್ಸ್ ಸಿಕ್ಕಿರೋದು ಈಗ ನೀವು ರಿಪೋರ್ಟ್ ಮಾಡ್ತಾ ಇದ್ದೀರಾ, ಅದೊಂದು ಅಟ್ಲೀಸ್ಟ್ ಫ್ಲೈಟ್ ಡೇಟಾ ರೆಕಾರ್ಡರ್ ಅಲ್ಲಿ ಏನೇನ್ ಕಮ್ಯುನಿಕೇಶನ್ಸ್ ನಡೆದಿದೆ, ಎಲೆಕ್ಟ್ರಾನಿಕ್ ಆರ್ ಓರಲ್, ಇದು ಇರುತ್ತೆ. ಮೊದಲು ನಮ್ಮ ಒಂದು ಹಳೆಯ ಒಂದು ಕಂಪನಿಯಲ್ಲಿ ONGC ಇದ್ದಾಗ ಒಂದು 2018ರಲ್ಲಿ ಇಂಥದ್ದೇ ಒಂದು ದುರಂತ ನಡೆದಿತ್ತು, ಮುಂಬೈ ಹೈ ಆಫ್ ಶೋರ್. ಆ ವಿಮಾನ ಡಾಫಿನ್ ವಿಮಾನ. ಅದ್ರಲ್ಲಿ ನಾನು 1-2-3 ಸತಿ ಹೋಗಿ ಬಂದಿದ್ದೀನಿ. ಯಾವುದೇ ಒಂದು ಆಫ್ ಶೋರ್ ಲೊಕೇಶನ್ ಇದ್ರೆ, ಇಲ್ಲಿ ಲೊಕೇಶನ್ ಇದ್ರೆ, ವಾತಾವರಣದ ಒಂದು ಏನೋ ಇಂಪ್ಯಾಕ್ಟ್ ಇದೆಯೋ ಏರ್ಕ್ರಾಫ್ಟ್ ಮೇಲೆ, ಒಂದು ನಮಗೆ ಇರೋರಿಗೆ ಬಹಳ ಒಂದು ಭಯಂಕರವಾದಂತ ಒಂದು ಪರಿಸ್ಥಿತಿ, ಎಸ್ಪೆಷಲಿ ಮಳೆ ಬಿದ್ದಾಗ ಅಥವಾ ಮಂಜಿದ್ದಾಗ ಇದು ಒಂಥರ ಒಂದು ಭಯ ಬೆಳೆಸುತ್ತೆ. ಆ ಘಟನೆ ಆಗಿರೋ ಘಟನೆಯಲ್ಲಿ ಪಾಯಿಂಟ್ P ಬಂದಾಗ ನೀವು ಕೇಳಿದ್ರಲ್ಲ, ಪ್ರತಿಯೊಂದು ಪಾಯಿಂಟ್ ಅಲ್ಲೂ ಕಮ್ಯುನಿಕೇಶನ್ ವಿತ್ ಗ್ರೌಂಡ್ ಕಂಟ್ರೋಲ್ ಜೊತೆ ಇದ್ದೇ ಇರುತ್ತೆ. ಪಾಯಿಂಟ್ P ಬಂದಾಗ ಡಾಫಿನ್ ವಿಮಾನ ಕಮ್ಯುನಿಕೇಶನ್ ಅನ್ನ ನಿಲ್ಲಿಸ್ತು. ಕಮ್ಯುನಿಕೇಶನ್ ನಿಲ್ಲಿಸಿದ ತಕ್ಷಣ ಕೋಸ್ಟ್ ಗಾರ್ಡ್ ಅಲ್ಲಿಗೆ ತೆರಳಿದರು. ಇದು ಸಮುದ್ರದ ಒಂದು 100-120 ಕಿಲೋಮೀಟರ್ ಒಳಗೆ, ಮುಂಬೈಯಿಂದ ಒಂದು 120 ಕಿಲೋಮೀಟರ್ ಸಮುದ್ರದ ಒಳಗೆ. ಸೊ ಇಂಥ ಘಟನೆಗಳ ಆಗಿದೆ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ FDR ಸಿಗೋದ್ರಿಂದ ಒಂದು ವಿಲ್ ಗೆಟ್ ಅ ಡಿಸಿಷನ್. ಓಕೆ ವಿವೇಕ್ ಮಲ್ಯ ಅವರೇ, ನೀವು ಹಾಗೆ ಸಂಪರ್ಕದಲ್ಲಿ ನಾನು ಇನ್ನಷ್ಟು ಮಾತಾಡ್ತೀನಿ. ಈಗ ಇಷ್ಟೆಲ್ಲ ಆದಮೇಲೆ ಮುಂದೆ ಈ ಜಾಗಕ್ಕೆ ಬರುವಂಥವ್ರು ಯಾರು? ಯಾಕಂದರೆ ದೊಡ್ಡ ನಷ್ಟ ಆಗಿದೆ, ಆ ನಷ್ಟದಲ್ಲೇ ಕಾಲ ಕಳೆಯಂಗಿಲ್ಲ. ಯಾಕಂದರೆ ಭಾಳ ಸೂಕ್ಷ್ಮವಾದಂಥ ಸ್ಥಿತಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಶತ್ರುಗಳ ಸಂಖ್ಯೆಯೂ ಜಾಸ್ತಿ ಆಗ್ತಾಯಿದೆ, ಶತ್ರುಗಳು ಬಲಾಢ್ಯರಾಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಒಬ್ಬ ಸಮರ್ಥ ವ್ಯಕ್ತಿ ಬಂದು ಕೂತ್ಕೋಬೇಕು. ಜೊತೆಗೇನು ಅಂದರೆ ನಮ್ಮಲ್ಲಿರುವಂಥ ತಂತ್ರಗಾರಿಕೆಗಳು ಕೂಡ ಬದಲಾಗಬೇಕು. ಜೊತೆಗೆ ಯಾವ್ಯಾವ ಆಯಕಟ್ಟಿನ ಸ್ಥಳಗಳಲ್ಲಿ ಇವರು ಹೂಡಿದಂಥ ವ್ಯೂಹ ತಂತ್ರಗಾರಿಕೆ ಯಶಸ್ಸನ್ನು ಕಂಡಿತ್ತು, ಅದನ್ನು ಸಮರ್ಥವಾಗಿ ತುಂಬಬಲ್ಲಂಥವ್ರು ಯಾರು? ಮುಂದೆ ಹಾಗಾದರೆ ಸರ್ಕಾರದ ಹೆಜ್ಜೆ ಏನಿರುತ್ತೆ? ಸೊ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಿ. ಇದೆಲ್ಲದರ ಜೊತೆಗೆ ದಿನೇಶ್ ಬುದಿರವರೇ, ನಾವು ಇಲ್ಲಿ ತನಕ ಸಾಕಷ್ಟು ಸಂಗತಿಗಳನ್ನು ಮಾತಾಡಿದ್ವಿ. ಈಗ ಹೇಳುವಂಥ ಪ್ರಮುಖವಾದಂಥ ಪ್ರಶ್ನೆ, ಈಗ ಮುಂದೆ ಏನು ಅನ್ನೋದ್ರ ಬಗ್ಗೆ ಏನಂತೀರಿ? ಫಸ್ಟ್ಲಿ ಅವ್ರದ್ದು ಪಾರ್ಥಿವ ಶರೀರ ನೋಡಿದಾಗ ತುಂಬಾ ಒಂಥರ ಇದು ಅನಿಸ್ತು, ಎಮೋಷನಲ್ ಆಗ್ತಿಬಿಡ್ತೀವಿ ನಾವು. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್, ಅಂದರೆ ರಾವತ್ ಅವರು ಎಲ್ಲಿಂದ ಬಂದಿದ್ದಾರೆ ಅಂತಂದರೆ ಗಢವಾಲ್ ರೀಜನಿಂದ ಬಂದಿದ್ದಾರೆ. ಪಹಾಡಿ ಆರ್ಮಿ ಅಂತ ಹೇಳ್ತೀವಿ ನಾವು. ಆರ್ಮಿ ಈಸ್ ಅ ಮಲ್ಟಿ ಕಲ್ಚರಲ್ ಆರ್ಗನೈಸೇಷನ್.
ಅದರಲ್ಲಿ ಪಂಜಾಬಿಂದ ಬಂದಿರ್ತಾರೆ, ಈಸ್ಟ್ ಬೆಂಗಾಲಿಂದ ವೆಸ್ಟ್ ಬೆಂಗಾಲಿಂದ ಬಂದಿರ್ತಾರೆ, ಸೌತ್ ಇಂಡಿಯಾ ತಂಬೀಸ್ ಅಂತ ಹೇಳ್ತೀವಿ. ಹಾಗೆ ಇವ್ರಿಗೆ ನಾವು ಪಹಾಡೀಸ್ ಅಂತ ಹೇಳ್ತೀವಿ. ಕುಮಾನ್ ರೀಜನಿಂದ ಬಂದಿರ್ಬೋದು ಅಥವಾ ಗಢವಾಲ್ ರೀಜನಿಂದ ಬಂದಿರ್ಬೋದು. ಅಂಥ ರೀಜನ್ನಲ್ಲಿ ಬಂದಂಥ ಕೆಲವೊಬ್ಬ ವ್ಯಕ್ತಿಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತಂದರೆ, ದೇ ಆರ್ ವೆರಿ ಸಿಂಪಲ್, ದೇ ಆರ್ ವೆರಿ ಸ್ಟ್ರೇಟ್ ಫಾರ್ವರ್ಡ್, ದೇ ಆರ್ ವೆರಿ ಟಫ್ ಆ್ಯಂಡ್ ದೇ ಮೀನ್ ಬಿಸ್ನೆಸ್. ಆಮೇಲೆ ದೇ ಆರ್ ವೆರಿ ಸೋಲ್ಜರ್ಲಿ. ಇದು ಏನು ಅಂತಂದರೆ ನಮ್ಮ ಹಿಲ್ಲಿ ರೀಜನ್ನಿಂದ ಬಂದಂಥ ಆಫೀಸರ್ಸದ್ದು ಟ್ರೇಡ್ಸ್ ಇವು. ಈಗ ಪಂಜಾಬಿ ಆಫೀಸರ್ಸ್ ಟ್ರೇಡ್ಸ್ ಬೇರೆ, ಸೌತ್ ಇಂಡಿಯನ್ ಆಫೀಸರ್ಸ್ ಟ್ರೇಡ್ಸ್ ಬೇರೆ, ಇವೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್. ಅವ್ರು ನೋಡಿದ ತಕ್ಷಣ ಅಲ್ಲಿಂದ ನೋಡಿ ಎಲ್ಲಿಂದ ಶುರು ಆಯಿತು. ಫಸ್ಟ್ಲಿ ಈಸ್ ಫ್ರಮ್ ಆರ್ಮಿ ಬ್ಯಾಕ್ಗ್ರೌಂಡ್. ಸೆಕೆಂಡ್ಲಿ ಅವ್ರ ಫಾದರ್ ಲೆಫ್ಟಿನೆಂಟ್ ಜನರಲ್ ಆಗಿ ರಿಟೈರ್ಡ್ ಆದರು. ಸೆಕೆಂಡ್ಲಿ he got sword of honor in Indian Military Academy. To get sword of honor in Indian Military Academy, again about 350 odd cadets, ಅದು ಜೋಕಲ್ಲ. ಅಂದರೆ ಫಿಸಿಕಲಿ ಫಿಟ್, ಮೆಂಟಲಿ ರೋಬಸ್ಟ್, ಅಕಾಡೆಮಿಕಲಿ ವೆರಿ ಸೌಂಡ್ ಅಂತ ಅನ್ಸುತ್ತೆ ಅಲ್ಲೇ. ಯಾಕಂದರೆ ಸ್ವೋರ್ಡ್ ಆಫ್ ಆನರ್ ತಗೊಳ್ಳೋದು ಅಷ್ಟು ಈಸಿ ಅಲ್ಲ. ಸೆಕೆಂಡ್ಲಿ ಇಸ್ ಪ್ರೊಫೈಲ್, ಇಟ್ ಸ್ಪೀಕ್ಸ್ ಫಾರ್ ಇಟ್ ಸೆಲ್ಫ್. ಆಮೇಲೆ ಎಲ್ಲ ದೃಷ್ಟಿಯಿಂದ ಅವರು ಆಮೇಲೆ 2 ಆಫೀಸರ್ಸನ್ನು ಸೂಪರ್ಸೀಡ್ ಮಾಡಿ ಹಿ ಬಿಕೇಮ್ ಚೀಫ್ ಅಂತಂದರೆ ಆ ಥರ ಒಂದು ಎಕ್ಸ್ಪೋಜರ್ ಇದ್ಕೊಂಡು ಅವ್ರು ಚೀಫ್ ಆದರು. ಎರಡು ಆಫೀಸರ್ಸ್ ಅಂದರೆ ಆಫ್ಟರ್ ಪ್ರಾಬ್ಲಿ ಜನರಲ್ ವೈದ್ಯ, ಐ ಹ್ಯಾವ್ ನಾಟ್ ಸೀನ್ ಎನಿಬಡಿ ಗೆಟಿಂಗ್ ಸೂಪರ್ಸೀಡೆಡ್. ದಿಸ್ ಮಸ್ಟ್ ಬಿ ದ ಸೆಕೆಂಡ್ ಇನ್ಸ್ಟೆನ್ಸ್. ಯಾವಾಗ ಜನರಲ್ ಬಿಪಿ ರಾವತ್ 2 ಆಫೀಸರ್ಸನ್ನ ಸೂಪರ್ಸೀಡ್ ಮಾಡಿ ಅವ್ರನ್ನ ಚೀಫ್ ಮಾಡಿದರು. ಆಮೇಲೆ ಥರ್ಡ್ಲಿ ಹಿ ಬಿಕೇಮ್ ದ ಫಸ್ಟ್ CDS. ಅದಕ್ಕಿಂತ ಮುಂಚೆ ನಮಗೆ ಚೀಫ್ ಆಫ್ ಸ್ಟಾಫ್ ಕಮಿಟಿ ಅಂತ ಇರ್ತಿದ್ರು, ಬಟ್ ದಿಸ್ ದ ಫಸ್ಟ್ ಟೈಮ್ ಹಿ ಬಿಕೇಮ್ CDS. ಅಂದರೆ ಆಲ್ಮೋಸ್ಟ್ ಫಾರ್ 5 years ಆಲ್ರೆಡಿ ಹಿ ವಾಸ್ ಇನ್ ದ ಚೇರ್. ಯಾಕೆಂದರೆ ರಾವತ್ ಬಗ್ಗೆ ನಮಗೆ ಇಷ್ಟೊಂದು ಯಾಕೆ ನಮಗೆ ಇದು ಇದೆ ಅಂತಂದರೆ, ಲಾಸ್ಟ್ 5 ವರ್ಷದಿಂದ ಅವರು ಆರ್ಮಿ ಚೀಫ್ ಮುಖ್ಯಸ್ಥ ಇದ್ದಾರೆ. ಇಷ್ಟು ಈ ಟೆನ್ಯೂರು ಯಾರಿಗೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ 2 ವರ್ಷ 2.5 ವರ್ಷದಲ್ಲಿ ಅವರು ಅಳಿಸೋಗ್ಬಿಡ್ತಾರೆ. ಆದರೆ ಈಗಂದರೆ ನಾವು ಈಗ ಏರ್ ಮಾರ್ಷಲ್ ಹೇಳಿದರು, 2 ಫ್ರಂಟ್ ಫೈಟ್ ಮಾಡ್ತಿಲ್ಲ ಅವರು. ಒನ್ ಈಸ್ ಪಾಕಿಸ್ತಾನ್, ಅದರ್ ಒನ್ ಇಸ್ ಚೈನಾ, ಥರ್ಡ್ ಒನ್ ಈಸ್ ಫೈಟಿಂಗ್ ಇಸ್ ಓನ್ ಮೆನ್. ಯಾಕೆಂತಂದರೆ ನಾವು ಟು ಗೆಟ್ ಸಮಥಿಂಗ್ ನ್ಯೂ, ಥಿಯೇಟ್ರೈಸೇಷನ್ನು, ಸಿನರ್ಜಿಂಗ್ ಆಫ್ ಎಫರ್ಟು, ಆಮೇಲೆ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ಎಫರ್ಟ್, ಇವೇನಂತಂದರೆ ದಿಸ್ ಇಸ್ ಒನ್ ಮ್ಯಾನ್ ಜಾಬ್. ಯಾಕಂದರೆ ಗೌರ್ಮೆಂಟ್ ಪಾಲಿಸಿ ಕೊಟ್ಟಿದೆ ಅವ್ರಿಗೆ, ಇಂಪ್ಲಿಮೆಂಟ್ ದಿಸ್ ಪಾಲಿಸಿ ಅಂತ. ನಾವು ಈಸ್ ಫೈಟಿಂಗ್ ಅಗೇನ್ಸ್ಟ್ ಈಸ್ ಓನ್ ಮೆನ್. ಇಟ್ ಫೈಟ್ ಅಗೇನ್ಸ್ಟ್ ಪಾಕಿಸ್ತಾನ್ ಆ್ಯಂಡ್ ಚೈನಾ ಇಸ್ ಈಸಿ. ನಮ್ಮ ಏರ್ ಫೋರ್ಸ್ ಒಳಗಡೆ, ಯಾಕಂದ್ರೆ ಎಲ್ಲಾರ್ದು ಟರ್ಫ್ ಇದೆ, ಎಲ್ಲಾರ್ದು ಫೀಫ್ಡಮ್ ಇದೆ. ಏರ್ ಫೋರ್ಸ್ ಜೊತೆ ಫೈಟ್ ಮಾಡೋದು, ನೇವಿ ಜೊತೆ ಫೈಟ್ ಮಾಡೋದು ಕಷ್ಟ ಸರ್. ನಾನು ಇನ್ನಷ್ಟು ಮಾತಾಡ್ತೀನಿ. ಕೊನೆದಾಗಿ ಏನಂತೀರಿ ಸರ್? ಆ್ಯಕ್ಚುಲಿ ಈಗ ಸದ್ಯದಲ್ಲೇ ಬರ್ತಿರೋ ಇದ್ರ ಪ್ರಕಾರ CBR ಆಮೇಲೆ FDR ಮಿಲ್ಕ್ ಔಟ್ ಮಾಡಿದ್ಮೇಲೆ ನಮಗೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ನಾವು ಆದರೆ ಆಯಿತು, ನಮ್ಮ ಇವರು ಜನರಲ್ ರಾವತ್ತು ನಮ್ಮ ಜೊತೆ ಇಲ್ಲ. ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಮಗೆ ನಾವು ಭಾರತೀಯರಾಗಿ ಅವ್ರ ಕೆಲಸ ಮುಂದುವರಿಸ್ಬೇಕು. ಆಮೇಲೆ ಬರೇ ಒಂಥರ ಮೊಸಳೆ ಕಣ್ಣೀರು ಇಲ್ಲ, ಒಂದು ಇದನ್ನು ಮೊಸಳೆ ಕಣ್ಣೀರು ಹಾಕ್ಬಿಟ್ಟು ಹ್ಞೂ ಅಂತ ಅಂದ್ಕೊಂಡು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ನಮ್ಮ ದೇಶದ ಇದನ್ನು ಅಡ್ಮಿನಿಸ್ಟ್ರೇಷನ್ ಡಿಸ್ಪೆನ್ಸೇಷನ್ ಅರ್ಥ ಮಾಡ್ಕೋಬೇಕು. ಜನರಲ್ ರಾವತ್ತು ತುಂಬ ಒಳ್ಳೊಳ್ಳೆ ಕೆಲಸಗಳು ಶುರು ಮಾಡಿದ್ರು, ಅದನ್ನು ಮುಗಿಸ್ಬೇಕು. ಅದನ್ನು ಮುಗಿಸಿ ನಮ್ಮ ದೇಶದ ಘನತೆ ಗೌರವನ ನಾವು ಎತ್ತಿ ಹಿಡಿಬೇಕು. ಈಗಾಗಲೇ ಬೇಕಾದಷ್ಟು ಟ್ವೀಟ್ಸ್ ಬರೋಕ್ಕೆ ಶುರು ಆಗೋಗಿದೆ, ಇಲ್ಲ ನಿಮ್ಗೆ ಯಾರೋ ಅವ್ರನ್ನ ಶೂಟ್ ಮಾಡಿದ್ರು, ಹಂಗಾಯ್ತು ಹಿಂಗಾಯ್ತು ಅಂತ. ಈಗ ಸದ್ಯದಲ್ಲಿ ನಾವು ನಮ್ಮ ಮನೋಸ್ಥೈರ್ಯ ಕಳ್ಕೊಳ್ಳದೆ ನಾವು ಅವರ ಕೆಲಸನ ಮುಂದುವರಿಸಬೇಕು. ಅದೇ ಸರಿಯಾದ ಅವ್ರಿಗೆ ಇದನ್ನು ಸ್ಮಾರಕ ಅನ್ಸುತ್ತೆ. ಎಸ್ ಏರ್ ಮಾರ್ಷಲ್ ಮುರಳೀಜಿ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ಸಾಕಷ್ಟು ತಾವು ಮಾತಾಡಿದ್ರಿ. ದಿನೇಶ್ ಮುದ್ರಿ ಅವ್ರ ಜೊತೆ ನನ್ನ ಚರ್ಚೆ ಮುಂದುವರಿಯುತ್ತೆ. ಅರವಿಂದ್ ಶರ್ಮಾ ಇದ್ದಾರೆ, ಇನ್ನು ವಿವೇಕ್ ಮಲ್ಯ ರಕ್ಷಣಾ ವಿಶ್ಲೇಷಕರು ನಮ್ಮ ಜೊತೆಗಿದ್ದಾರೆ. ವೆಲ್ಲಿಂಗ್ಟನ್ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ವಿ. ವೆಲ್ಲಿಂಗ್ಟನ್ ಸೇನಾ ನೆಲೆಯ ನೇರ ದೃಶ್ಯಾವಳಿಗಳನ್ನು ನಿಮ್ಮ ಎದುರುಗಡೆ ಇಡ್ತಾ ಇದ್ದೀವಿ. ಸೇನೆಯ ಯೋಧರ ಕುಟುಂಬ ಸಾಲುಗಟ್ಟಿ ನಿಂತಿದ್ದಾರೆ. ಯಾರೂ ಕೂಡ ಮನಸ್ಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಈ ರೀತಿಯ ಒಂದು ಘಟನೆ ಆಗಿ ಹೋಗ್ಬಿಡುತ್ತೆ ಅಂತ. ನೋಡಿ, ಒಂದು ಸಂಗತಿನ ನಾವು ನೀವೆಲ್ಲ ಅರ್ಥ ಮಾಡ್ಕೋಬೇಕು ಭಾರತೀಯರು. ನಮ್ಮ ನೆಲ ಉಳಿದ್ರೆ ಮಾತ್ರ ನಾವು, ಭಾರತೀಯತೆ ಉಳಿದ್ರೆ ಮಾತ್ರ ಭಾರತ. ಆ ಒಂದು ದೊಡ್ಡ ಕೆಲಸವನ್ನು ಸೇನೆ ಮಾಡ್ತಾ ಇದೆ. ನಾವು ಪ್ರತಿದಿನ, ಅದಕ್ಕೆ ನಾನು ಹೇಳ್ತಾ ಇದ್ದೆ, ನಮ್ಮ ದೇವರಿಗೆ ಕೈ ಮುಗಿಯೋಕ್ಕಿಂತ ಮೊದಲು ಒಂದು ಸರಿ ಗುಡಿಯ ದೇವರಿಗೆ ನಮಸ್ಕಾರ ಹೊಡೆಯೋಕ್ಕಿಂತ ಮೊದಲು ಒಂದು ಸರಿ ನಮ್ಮ ಗಡಿಯ ದೇವರುಗಳಿಗೂ ಒಂದು ನಮಸ್ಕಾರ ಹೇಳಬೇಕು. ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದೀರಪ್ಪ, ನಿಮಗೆ ಋಣಿಗಳು ನಾವು ಅಂತ. ಅಷ್ಟೇ ಅಲ್ಲ, ಗುಡಿಯ ದೇವರುಗಳನ್ನು ಪ್ರಾರ್ಥನೆ ಮಾಡಬೇಕು, ಗಡಿಯ ದೇವರುಗಳನ್ನು ರಕ್ಷಣೆ ಮಾಡೋಕ್ಕೋಸ್ಕರ. ಆ ಒಂದು ಮನೋಭಾವನೆ ಬರಬೇಕು ನಮ್ಮಲ್ಲಿ. ನಾವೇನೂ ಅಲ್ಲ, ನಮಗೆ ಮೊದಲು ಅರ್ಥ ಆಗಿಬಿಡ್ಬೇಕು. ನಾನೊಬ್ಬ ದೊಡ್ಡ ರಾಜಕಾರಣಿ ಆಗಿರ್ಬೋದು, ನಾನೊಬ್ಬ ದೊಡ್ಡ ನೇತಾರ ಆಗಿರ್ಬೋದು, ನಾಯಕ ಆಗಿರ್ಬೋದು, ದೊಡ್ಡ ಅಧಿಕಾರಿ ಆಗಿರ್ಬೋದು, ದೊಡ್ಡ ಉದ್ಯಮಿ ಆಗಿರ್ಬೋದು, ನಮ್ಮ ರಕ್ಷಕರ ಎದುರುಗಡೆಗೆ ನಾವೇನೇನೂ ಅಲ್ಲ. ಅದು ಮೊದಲು ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥ ಸಂಗತಿ.
मार लिया था, हम बिल्कुल ही हटा लिया, अब हम तुम्हारे स्टैंड में आ गए तो हमको धमका रहे हैं। ಎಸ್ ದಿನೇಶ್ ಮುದ್ರಿ ಅವರೇ, ಹೇಳ್ತಾ ಇದ್ರಿ, ನನಗೂ ಎಷ್ಟೋ ಜನ ಕೇಳ್ತಾರೆ ಸೈನಿಕರ ಬಗ್ಗೆ ಏನು ಇದು ಅಂತೇಳಿ. ಅದಕ್ಕೆ ನೀವು ಹೇಳ್ದಂಗೆ ಯಾರದೇ ಋಣ ತೀರಿಸ್ಬೋದು ನಾವು. ಈಗ ಹೇಳ್ತಾರೆ ನಾವು ವಿದ್ಯಾಭ್ಯಾಸ ಮಾಡಿದರೆ ನಮ್ಮ ಗುರುಗಳ ಋಣ ತೀರುತ್ತೆ ಅಂತ ಹೇಳ್ತೀವಿ, ಹೋಮ ಹವನ ಮಾಡಿದರೆ ಋಷಿಗಳ ಋಣ ತೀರುತ್ತೆ ಅಂತ ಹೇಳ್ತೀವಿ, ಒಳ್ಳೆಯ ಅಭ್ಯಾಸ ಮಾಡಿ ಮುಂದೆ ಬಂದು ಅಪ್ಪ ಅಮ್ಮನ ನೋಡಿಕೊಂಡ್ರೆ ಅಪ್ಪ ಅಮ್ಮನ ಋಣ ತೀರುತ್ತೆ ಅಂತ ಅಂದ್ಕೋತೀವಿ. ಆದರೆ ನನ್ನ ಒಂದು ಅಭಿಪ್ರಾಯದಲ್ಲಿ ಯಾರ್ದು ಋಣ ತೀರ್ಸೋಕ್ಕಾಗಲ್ಲ ಅಂತಂದರೆ ಸೈನಿಕನ ಋಣ ತೀರ್ಸೋಕ್ಕಾಗಲ್ಲ. ಯಾಕಂದರೆ ಹಿ ಹ್ಯಾಸ್ ಪೇಡ್ ವಿತ್ ಹಿಸ್ ಲೈಫ್. ಆದರೆ ಆನ್ ದ ಲೈನ್ ಆಫ್ ಡ್ಯೂಟಿ ಅದು he may or may not die on the line of actual control, but on the line of duty he has died. ಅದನ್ನು ಆ ಋಣ ತೀರ್ಸೋಕ್ಕಾಗಲ್ಲ ಅಂತ ನನ್ನೊಂದು ಅಭಿಪ್ರಾಯ. ಅದಕ್ಕೆ ಇದು ನೀವು ಹೇಳಿದ್ರೆ ತಿರಂಗಾದ ಬಗ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ನಮ್ಮ ಇವ್ರು ಹೇಳಿದರು, ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳ್ತಾ ಇದ್ರು, ದೇಶ್ रहेगा तो ತಿರಂಗ रहेगा ಅಂತೇಳಿ. ಅದಕ್ಕೆ ಸಿಂಬಾಲಿಸಮ್, ಅದು ತಿರಂಗ ನೋಡಿ ಅಲ್ಲಿ, ಅದಕ್ಕೆ ತಿರಂಗ रहेगा तो ದೇಶ್ भी रहेगा. ಅದಕ್ಕೆ ಸಿಂಬಾಲಿಸಮ್ ಅಲ್ಲಿ ಅದೂ ಭಾಳ ಇಂಪಾರ್ಟೆಂಟು. ತಿರಂಗ ಇರಬೇಕು ಅಂದರೆ ನಮ್ಮ ದೇಶ ಉಳಿಯುತ್ತೆ ಅಂತೇಳಿ ನನಗೆ ಒಂದು ಅನಿಸುತ್ತೆ ಯಾವಾಗಲೂ. ನಿಜ 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 ನಿಜ. ಈಗ ನಾವು ಮುಂದಿನ ವಿಚಾರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಸರ್. ಹೌದು. ಈಗ ಒಬ್ಬ ವ್ಯಕ್ತಿ ಹೋದ ನಂತರ, ಒಂದು ಶಕ್ತಿ ಹೋದ ನಂತರ ಅದನ್ನು ಸಮರ್ಥವಾಗಿ ತುಂಬುವಂಥವ್ರು ಬೇಕೇ ಬೇಕು. ಹೌದು. ಈ ನಿಟ್ಟಿನಲ್ಲಿ ಬಹುಶಃ ವ್ಯವಸ್ಥೆ ಯಾವ ಹೆಜ್ಜೆ ಇಡಬಹುದು ಅಂತ. ಹೌದು, ತುಂಬಾ ಕಷ್ಟ ಸರ್ ಇದು ಹೇಳೋದು. ಯಾಕೆ ಅಂತಂದರೆ ಈಗ ನಾನು ಹೇಳಿದ್ನಲ್ಲ ಸೋಲ್ಜರ್, ಈಗ ನಮ್ಮ ರಾವತ್ ಹೇಗಿದ್ರು ಅಂತಂದರೆ ಹಿ ವಾಸ್ ಅ ಸೋಲ್ಜರ್, ಹಿ ವಾಸ್ ಅ ಸೋಲ್ಜರ್ ಸ್ಕಾಲರ್ ಆ್ಯಂಡ್ ಹಿ ವಾಸ್ ಅ ಸೋಲ್ಜರ್. ಇದು ಮೂರನ್ನು ಡಿಫೈನ್ ಮಾಡೋಂಥ ಚೀಫ್ ಬರೋದು ಅಂತಂದರೆ ತುಂಬಾ ಕಷ್ಟ. ಫಸ್ಟ್ಲಿ ನಾನು ನನಗಿದ್ದಂಥ ಒಂದು ಇದರಲ್ಲಿ 28, ನಾನು ಒಂದು 30 ವರ್ಷ ಸರ್ವಿಸ್ ಮಾಡಿದ್ದೀನಿ. ಅದರಲ್ಲಿ ನಮ್ಮ ಜೋಶಿ ಬಿ ಸಿ ಜೋಶಿ ಅಂತ ಚೀಫ್ ಇದ್ದರು. ಅಂದರೆ ಹಿ ವಾಸ್ ಎ ಸ್ಕಾಲರ್ ಸೋಲ್ಜರ್ ಅಂತ ಹೇಳ್ತಿದ್ವಿ ನಾವು. ಅಂದರೆ ಬಟ್ ಹಿ ವಾಸ್ ಅನ್ ಆರ್ಮರ್ಡ್ ಕೋರ್ ಮ್ಯಾನ್. ಇವ್ರು ಯಾಕೆ ಅಷ್ಟೊಂದು ಪ್ರಸಿದ್ಧವಾಗಿದ್ದಾರೆ, ಎಷ್ಟೊಂದು ಇದಾಗಿದ್ದಾರೆ ಅಂದರೆ ಹಿ ಈಸ್ ಫ್ರಮ್ ಇನ್ಫೆಂಟ್ರಿ. ಏನು ಅಂದರೆ ಇದು ಒಂದು ಕಡೆ ನಿಲ್ಲುವಂಥದ್ದಲ್ಲ. ಜೊತೆಗೆ ಏನಂದರೆ ಒಬ್ಬ ನಾಯಕ ನೀವು ನಿವೃತ್ತಿಯಾಗಿ ಹೋದಂಥ ಸಂದರ್ಭದಲ್ಲೂ ಕೂಡ ಇಲ್ಲಪ್ಪ ನಿನ್ನ ಸೇವೆ ಬೇಕು ಅಂತ ಕರ್ಸ್ಕೊಳ್ಳೋದಿಲ್ಲ, ಅದೊಂದು ದೊಡ್ಡ ಹೆಗ್ಗಳಿಕೆ. ಅದು ಸಾಮಾನ್ಯವಾಗಿ ಬರಲ್ಲ. ಅನ್ನುವಂಥವ್ರು ಅಂತಿರ್ತಾರೆ, ಆಡುವಂಥವ್ರು ಆಡ್ತಿರ್ತಾರೆ, ಅದು ಬೇರೆ ವಿಚಾರ. ಆದರೆ ನಿಜಕ್ಕೂ ಅವನಲ್ಲಿ ಅಂತ ಸ್ಟಫ್ ಇದ್ರೆ ಮಾತ್ರ ಹುಡ್ಕೊಂಡು ಬರ್ತವಂಥ ಅವಕಾಶಗಳು. ಸೊ ನನಗೆ ಬಹಳ ಒಂದು ದೊಡ್ಡ ಪ್ರಶ್ನೆ ಅಂತಂದ್ರೆ ಏನು ವ್ಯತ್ಯಾಸ ರಾವತ್ ಅವ್ರಿಗೂ ಬೇರೆಯವ್ರಿಗೂ? ಯಾಕೆ ಇವರು ವಿಭಿನ್ನವಾಗಿ ನಿಲ್ತಾರೆ ಅಂತ? ಥಿಂಗ್ ಈಸ್, ಅವರು ನಾವೊಂದು ಆರ್ಮಿನಲ್ಲಿ ಹೇಳ್ತೀವಿ ಏನು ಅಂತಂದರೆ, ವೆನ್ ಎ ಟಾಪ್ ಮ್ಯಾನ್ ಟೇಕ್ಸ್ ಅ ಸ್ಟ್ಯಾಂಡ್ ದಿ ಸ್ಪೈನ್ಸ್ ಆಫ್ ಹಿಸ್ ಸಬಾರ್ಡಿನೇಟ್ಸ್ ಗೆಟ್ ಸ್ಟಿಫನ್ಡ್ ಅಂತ ಹೇಳ್ತೀವಿ. ಸೊ ಅವರು ಆ ಸ್ಟ್ಯಾಂಡ್ ತಗೊಳ್ತಾರಲ್ಲ ಅಗೇನ್ಸ್ಟ್ ದಿ ಪೊಲಿಟಿಕಲ್ ಎಸ್ಟಾಬ್ಲಿಷ್ಮೆಂಟ್, ಅಗೇನ್ಸ್ಟ್ ಹಿಸ್ ಓನ್ ಪೀಪಲ್, ಅಗೇನ್ಸ್ಟ್ ಏರ್ ಫೋರ್ಸ್, ಅಗೇನ್ಸ್ಟ್ ನೇವಿ, ಅಗೇನ್ಸ್ಟ್ ಎಸ್ಟಾಬ್ಲಿಷ್ ನಾರ್ಮ್ಸ್. ಅದಕ್ಕೆ ಹೇಳ್ತೀವಿ ಏನು ಅಂತಂದರೆ ದಿ ಮೋರ್ ಡಿಫಿಕಲ್ಟ್ ಥಿಂಗ್ ಟು ಗೆಟ್ ಎ ನ್ಯೂ ಐಡಿಯಾ ಇಂಟು ಮಿಲಿಟರಿ ಮೈಂಡ್ ಈಸ್ ಟು ಗೆಟ್ ದಿ ಓಲ್ಡ್ ಒನ್ ಔಟ್ ಅಂತ ಹೇಳ್ತೀವಿ. ಅಂದರೆ ಹೊಸ ಐಡಿಯಾ ಹಾಕೋಕ್ಕಿಂತ ಕಠಿಣವಾದ ಒಂದು ಶ್ರಮ ಆರ್ಮಿನಲ್ಲಿ ಏನು ಅಂತಂದರೆ ಹಳೇದನ್ನು ಹೊರಗೆ ತೆಗೆಯೋದು ತುಂಬ ಕಷ್ಟ. ಹಾಗೆ ರಾವತ್ ಅವ್ರದ್ದು ಏನು ಮಾಡ್ತಾ ಇದ್ರು ಅಂತಂದರೆ ಹಿ ವಾಸ್ ಎ ವಿಷನರಿ. ಅಂದರೆ ದಿ ಟಾಸ್ಕ್ ವಾಸ್ ಕಟ್ ಔಟ್ ಫಾರ್ ಹಿಮ್. ನಿನಗೆ ಈ ಕೆಲಸ ಮಾಡಬೇಕು ಅಂತ ಒಂದು ಏನು ಮ್ಯಾಂಡೇಟ್ ಕೊಡ್ತು, ಆ ಕೆಲಸ ಹೊಸದಾಗಿ ಏನು ಮಾಡ್ತಾ ಇದ್ದಾರಲ್ಲ ಇದು ಅಬ್ಸಲ್ಯೂಟ್ಲಿ ನ್ಯೂ ಜಾಬ್. ಆಮೇಲೆ ಇನ್ನೊಂದು ಹೇಳಬೇಕು ಅಂತಂದರೆ ರಾವತ್ ಹಿ ಟುಕ್ ಆನ್ ಹಿಸ್ ಓನ್ ಎಸ್ಟಾಬ್ಲಿಷ್ಮೆಂಟ್. ನಾನು ಹೇಳಿದ್ನಲ್ಲ, ಇಟ್ ವಾಸ್ ನಾಟ್ ಪಾಕಿಸ್ತಾನ್, ಇಟ್ ವಾಸ್ ನಾಟ್ ಚೈನಾ. ಟು ಟೇಕ್ ಆನ್ ಹಿಸ್ ಓನ್ ಎಸ್ಟಾಬ್ಲಿಷ್ಮೆಂಟ್ ಡಿಫಿಕಲ್ಟ್. ಎಷ್ಟೋ ಜನ ನಾವೇನು ಮಾಡ್ತೀವಿ, BSF ಚೀಫ್, ಹಿ ಫೈಟ್ಸ್ ಫಾರ್ BSF, ಏವಿಯೇಷನ್ ಚೀಫ್, ಹಿ ಫೈಟ್ಸ್ ಫಾರ್ ಏವಿಯೇಷನ್. ಎಲ್ಲೊಬ್ರು ಯಾರ್ಯಾರು ತಮ್ಮ ಆಫೀಸು, ತಮ್ಮ ಆರ್ಗನೈಸೇಷನ್ನು, ತಮ್ಮ ಇದರಲ್ಲಿ ಫೈಟ್ ಮಾಡ್ತಾರೆ. ಬಟ್ ಚೀಫ್, ನೀವು ನಮ್ಮ ಆರ್ಮಿ ವಾಟ್ಸಪ್ ಗ್ರೂಪ್ಸ್ ನೋಡಿದರೆ ದಿನಾಗ್ಲೂ ನಮ್ಮ ಬೀರಾ ಅಂತ ಅವ್ರ ಹೆಸರು, ಅಂದರೆ ಬಿಪಿನ್ ರಾವತ್ ಅಂತ ಶಾರ್ಟ್ ಫಾರ್ಮ್ ಆಗಿ ಬೀರಾ ಅಂತ ಹೇಳ್ತೀವಿ ನಾವು. ಬೀರಾ ಹ್ಯಾಸ್ ಡನ್ ದಿಸ್, ಬೀರಾ ಹ್ಯಾಸ್ ಡನ್ ದಿಸ್. ಅಂದರೆ ಕೆಲವೊಂದು ಪ್ರಿವಿಲೇಜಸ್ನ ಆರ್ಮಿದವ್ರದನ್ನು ತೊಗೊಂಡಿದ್ದಾರೆ ಅವ್ರು ವಾಪಸ್. ಯಾಕೆ? ಇನ್ ದ ನ್ಯಾಷನಲ್ ಇಂಟ್ರೆಸ್ಟ್. ಅವ್ರು ಏನು ಮಾಡಿದರು ಅಂತಂತಂದರೆ ಅವರು ಆರ್ಮಿ, ಏರ್ಫೋರ್ಸ್, ನೇವಿ ಬಗ್ಗೆ ಯೋಚನೆ ಮಾಡಲಿಲ್ಲ, ನೇಷನ್ ಬಗ್ಗೆ ಯೋಚನೆ ಮಾಡಿದರು. ಸೊ ದ್ಯಾಟ್ ವಾಸ್ ವೆರಿ ಇಂಪಾರ್ಟೆಂಟ್. ಎಷ್ಟೋ ಜನ ನಾವು ಹೆಡ್ಸ್ ಆಫ್ ದಿ ಇನ್ಸ್ಟಿಟ್ಯೂಷನ್, ಹೆಡ್ಸ್ ಆಫ್ ದ ಡಿಪಾರ್ಟ್ಮೆಂಟ್ ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ ನಮ್ಮದೇ ಡಿಪಾರ್ಟ್ಮೆಂಟು, ನಮ್ಮದೇ ಆರ್ಗನೈಸೇಷನ್ ಬಗ್ಗೆ ಫೈಟ್ ಮಾಡ್ತೀವಿ, ನೇಷನ್ ಬಗ್ಗೆ ಫೈಟ್ ಮಾಡಲ್ಲ. ಬಟ್ ಹಿ ವಾಸ್ ಒನ್ ಪರ್ಸನ್ ಹೂ ಫಾಟ್ ಫಾರ್ ದ ನೇಷನ್. ಥಿಯೇಟರ್ ಆರ್ಗನೈಸೇಷನ್ 17 ಕಮಾಂಡ್ಸಿಂದ ಟು ಕಮ್ ಡೌನ್ ಟು 5 ಕಮಾಂಡ್ಸ್ ನಾವು ಇನ್ ದ ನೆಕ್ಸ್ಟ್. ಆಲ್ರೆಡಿ ಅವರು 2 ವರ್ಷ ಇದ್ರ ಬಗ್ಗೆ ಕೆಲಸ ಮಾಡಿಬಿಟ್ಟಿದ್ದಾರೆ. 2023 ಜನವರಿನಲ್ಲಿ ಇದು ಇಂಪ್ಲಿಮೆಂಟ್ ಆಗಬೇಕು. ಅಂದರೆ ಇನ್ನೊಂದು ವರ್ಷ ಉಳಿದಿದೆ ಅಷ್ಟೇ. ದಟ್ ಮೀನ್ಸ್ ಗ್ರೌಂಡ್ ವರ್ಕ್ ಹ್ಯಾಸ್ ಆಲ್ರೆಡಿ ಬಿನ್ ಡನ್. ಈಗ ಏನು ಅಂತಂದರೆ ಇಂಪ್ಲಿಮೆಂಟೇಷನ್ ಅಷ್ಟೇ. 17 ಕಮಾಂಡ್ಸ್, ಎಲ್ಲರದು ಫಿಫ್ಡಮ್ಸು, 7 ಕಮಾಂಡು ಏರ್ಫೋರ್ಸು, 7 ಕಮಾಂಡ್ ಆರ್ಮಿ, 3 ಕಮಾಂಡು ನೇವಿದಿತ್ತು ಅಂತ ಅದನ್ನು ಎಲ್ಲದನ್ನು ಮರ್ಜ್ ಮಾಡಿ 5 ಕಮಾಂಡ್ ಮಾಡಿ ಈಗ ಇಂಪ್ಲಿಮೆಂಟೇಷನ್ ಥಿಯೇಟರ್ಗೆ. ಯಾಕಂದರೆ ಆಲ್ ಅಡ್ವಾನ್ಸ್ಡ್ ಆರ್ಮೀಸ್, US ಆಗಿರ್ಬೋದು, UK ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಚೈನಾ ಆಗಿರ್ಬೋದು, ಎಲ್ಲರದು, ಚೈನಾ ಫಾರ್ ಇನ್ಸ್ಟೆನ್ಸ್ 5 ಆಪರೇಷನಲ್ ಕಮಾಂಡ್ಸ್ ದೇ ಹ್ಯಾವ್, ಥಿಯೇಟ್ರಿಕಲ್ ಕಮಾಂಡ್ಸ್. ಈ ಸಿನರ್ಜೈಸೇಷನ್ ಆಫ್ ದಿಸ್ ಎಫರ್ಟ್ ಏನಿದೆ ಅಲ್ಲ, ಇದು ನಮ್ಮ ಇಂಡಿಯನ್ ಆರ್ಮ್ಡ್ ಫೋರ್ಸಲ್ಲಿ ಆಗಿರಲಿಲ್ಲ. 17 ಕಮಾಂಡ್ಸ್ ವಿ ಹ್ಯಾಡ್. ಈಗ ಅದನ್ನು ಕಟ್ ಡೌನ್ ಆಲ್ 17 to 5 ಅಂತ ಒಂದು ಆಪ್ಟಿಮೈಸೇಷನ್ ಆಫ್ ದ ರಿಸೋರ್ಸಸ್. ಯಾಕಂದರೆ ಎವ್ರಿಬಡಿ ವಾಸ್ ಫೈಟಿಂಗ್ ಇಸ್ ಓನ್ ಬ್ಯಾಟಲ್. ಎಲ್ಲರೂ ತಮ್ಮ ಯುದ್ಧ ಆಡ್ತಾ ಇದ್ರು, ಅದರಲ್ಲಿ ನೇಷನ್ ಯುದ್ಧ ಆಡ್ತಾ ಇರಲಿಲ್ಲ.
ಅದಕ್ಕೆ ಅವ್ರು ಏನು ಹೇಳಿದ್ರು ಅಂತಂದರೆ ನಾವೆಲ್ಲರೂ ಪೀಸ್ ಮೇಲಾಗಿ ಫೈಟ್ ಮಾಡಿದ್ರೆ ಎನಿಮಿ ನಮ್ಮನ್ನು ತಿಂದು ಹಾಕ್ಬಿಡ್ತಾನೆ, ಅದಕ್ಕೆ ಎಲ್ಲರೂ ಒಂದು ಸಿನರ್ಜೈಸ್ಡ್ ಎಫರ್ಟಲ್ಲಿ ಫೈಟ್ ಮಾಡಿದ್ರೆ ದೆನ್ ವಿಲ್ ಬಿ ಎ ಪೊಟೆಂಟ್ ಫೋರ್ಸ್ ಅಂತ ಅವರು ಒಂದು ಯೋಚನೆ ಮಾಡಿ ಇದನ್ನು 17 ಕಮಾಂಡ್ಸ್ ಇದ್ದದ್ದನ್ನು 5 ಕಮಾಂಡ್ಸ್ ಮಾಡಿ JNKನ ಸಪ್ರೇಟಾಗಿಟ್ಟು, ಯಾಕೆಂತಂದರೆ JNK ಹ್ಯಾಸ್ ಮಲ್ಟಿಪಲ್ ಥ್ರೆಟ್ಸ್, ಈಸ್ಟಿಂದ ಇದೆ, ವೆಸ್ಟಿಂದ ಇದೆ, ನಾರ್ತಿಂದ ಇದೆ. ಸೊ ಅದಕ್ಕೆ ಅವ್ರಿಗೆ ಅದು ಒಂದು ಸಪ್ರೇಟ್ ಆಗಿಬಿಟ್ಟು ಈಗ ಬರೀ 3 ಕಮಾಂಡ್ಸ್ ಆಪರೇಷನ್ ಕಮಾಂಡ್ಸ್ ಮಾಡಿ ಪ್ಲಸ್ JNK ಇಸ್ ಡಿಫ್ರೆಂಟ್ ಅದನ್ನು ಮಾಡಿಕೊಂಡು 17 5 ಬಂತ ಅದು 3 ಆಯ್ತಾ? 5 ಅದರಲ್ಲಿ ಏನಿದೆ ಅಂತಂದರೆ ಅದರಲ್ಲಿ ಒಂದು ಏರ್ ಡಿಫೆನ್ಸ್ ಕಮಾಂಡ್ ಒಂದಿದೆ, ಮೆರಿಟೈಮ್ ಕಮಾಂಡ್ ಒಂದಿದೆ, JNK ಕಮಾಂಡ್ ಸಪ್ರೇಟ್ ಆ್ಯಂಡ್ ಇನ್ 3 ಆಪರೇಷನಲ್ ಕಮಾಂಡ್ಸ್, ಅಂದರೆ 5+1 ಆಗ್ಬೋದು. 5 ಅಂತಿತ್ತು, 5+1 ಆಗುತ್ತೆ ಇವಾಗ. ಸೊ ಆ್ಯಂಡ್ ಇನ್ ಎಡಿಷನ್ ಪ್ರಾಬಬ್ಲಿ ಒಂದು ಲಾಜಿಸ್ಟಿಕ್ಸ್ ಕಮಾಂಡ್ ಮಾಡಬೇಕು ಅಂತಲೂ ಇದೆ. ಯಾಕೆಂತಂದರೆ ಲಾಜಿಸ್ಟಿಕ್ಸ್ ಎಲಿಮೆಂಟ್ಸ್ ಏನಾಗಿದೆ, ಏರ್ ಫೋರ್ಸದು ಬೇರೆ, ನೇವಿ ಬೇರೆ, ಆರ್ಮಿದು ಬೇರೆ ಇದೆ. ಇವಾಗ ಅವನ್ನೆಲ್ಲನೂ ಕಂಬೈನ್ ಮಾಡಿ ಸಿನರ್ಜೈಸ್ಡ್ ಎಫರ್ಟ್ ಮಾಡಿ ಡುಪ್ಲಿಕೇಶನ್ ಆಫ್ ಎಫರ್ಟ್ ಇರಬಾರ್ದು ಅಂತ ಅವ್ರದ್ದು. ಡುಪ್ಲಿಕೇಶನ್ ಆಫ್ ಎಫರ್ಟ್ ಇದ್ದಾಗ ಏನಾಗುತ್ತೆ, ಇಟ್ ಈಟ್ಸ್ ಅವೇ ಯುವರ್ ರಿಸೋರ್ಸಸ್, ನಿಮ್ಮದೇ ರಿಸೋರ್ಸಸ್, ನ್ಯಾಷನಲ್ ರಿಸೋರ್ಸಸ್ ಹಾಳಾಗುತ್ತೆ. ಅದಕ್ಕೆ ಸಿನರ್ಜಿ ಒಂದು ತರಬೇಕು. ಆ ಸಿನರ್ಜಿ ಪೇಪರ್ಲಿತ್ತು, ಹೊರತಾಗಿ ಗ್ರೌಂಡಲ್ಲಿ ಇರಲಿಲ್ಲ. ಇದನ್ನು ಮಾಡೋದು ತುಂಬಾ ವೆರಿ ಟಫ್ ಟಾಸ್ಕ್ ಇಟ್ ವಾಸ್. ಯಾಕೆಂತಂದರೆ ಎಲ್ಲರದು ಒಂದು ಪರ್ಸೆಪ್ಷನ್ ಏನಿದೆ ಅಲ್ಲ, ನಮ್ಮ ಆರ್ಮ್ ಫೋರ್ಸಸಲ್ಲಿ ಅವ್ರದ್ದೇ ಒಂದು ಥಿಂಕಿಂಗ್ ಇದೆ. ನಾವು ಇದೇ ಥರ ಬೆಳೆದು ಬಂದುಬಿಟ್ಟಿರ್ತೀವಿ, ಹಿಂಗೆ ಟೀಚಿಂಗ್ ಇರುತ್ತೆ, ಹಿಂಗೆ ಸ್ಟಾಫ್ ಕಾಲೇಜಲ್ಲಿ ಕಲಿಸ್ತಾರೆ, ಹಿಂಗೆ ನಾವು ಬ್ರಿಗೇಡು ಎಲ್ಲ ಸೆಟ್ SOPನ ಓದಿ ಏನಾಗಿರುತ್ತೆ ಅಂದರೆ ಔಟ್ ಆಫ್ ದಿ ಬಾಕ್ಸ್ ಥಿಂಕಿಂಗ್ ಆಗಲಿ, ಡಿಫ್ರೆಂಟ್ ಥಿಂಕಿಂಗ್ ಆಗಲಿ, ಲ್ಯಾಟ್ರಲ್ ಥಿಂಕಿಂಗ್ ಆಗಲಿ ಬರೋದು ತುಂಬಾ ಕಷ್ಟ. ಅದಕ್ಕೆ ನಾನು ಹೇಳಿದ್ನಲ್ಲ, ಮೋರ್ ಡಿಫಿಕಲ್ಟ್ ಥಿಂಗ್ ಟು ಆರ್ ಟಫರ್ ಥಿಂಗ್ ಟು ಗೆಟ್ ಅ ನ್ಯೂ ಐಡಿಯಾ ಇನ್ ಟು ಮಿಲಿಟರಿ ಮೈಂಡ್ ಇಸ್ ಟು ಗೆಟ್ ದ ಓಲ್ಡ್ ಒನ್ ಔಟ್ ಅಂತ ಹೇಳ್ತೀವಲ್ಲ, ಅದು ಭಾಳ ಇಂಪಾರ್ಟೆಂಟು. ಯಾಕೆಂತಂದರೆ ನಮ್ಮದು ಥಿಂಕಿಂಗ್ ಇರುತ್ತೆ, ಟೀಚಿಂಗ್ ಹೆಂಗಿದೆ. ಸೊ ಯು ಗಿವ್ ಒನ್ ಸ್ಟ್ರಾಟಜಿ ಟು 2 ಡಿಫರೆಂಟ್ ಆಫೀಸರ್ಸ್ ಈಕ್ವಲಿ ಕ್ವಾಲಿಫೈಡ್, ದೇ ವಿಲ್ ಥಿಂಕ್ ಅಲೈಕ್. ಯಾಕಂದರೆ ಅವರಿಬ್ಬರು ಒಂದೇ ಥರ ಯೋಚನೆ ಮಾಡ್ತಾರೆ. ಯಾಕೆಂದರೆ ಥಿಂಕಿಂಗ್ ಯಾಕೆ ಅಂದರೆ ಅವ್ರದ್ದು ಕಂಡೀಷನಿಂಗ್ ಆಗಿದೆ. ಆ ಕಂಡೀಷನ್ ಕ್ವಶನ್ ಮಾಡೋದೇನಿದೆಯಲ್ಲ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ವಾಟ್ ರಾವತ್ ವಾಸ್ ಡೂಯಿಂಗ್. ಭಾಳ ಅದ್ಭುತವಾಗಿ ಹೇಳಿದ್ರಿ ಸರ್. ಒಂದು ಸಂಗತಿನ ನಾನು ಹೇಳಲೇಬೇಕು ಈ ಸಂದರ್ಭದಲ್ಲಿ, ಏನು ಅಂದರೆ ಒಬ್ಬ ನಾಯಕ ಯಾವಾಗ ನಾಯಕ ಅಂತ ಅನ್ಸ್ಕೊತಾನೆ ಅಂದರೆ ಅತ್ಯಂತ ಸಂಕಷ್ಟದ ಸಮಯದಲ್ಲಿ, ಸಂಕೀರ್ಣದ ಸಮಯದಲ್ಲಿ, ಈ ಬೆಂಕಿ ಬಿದ್ದಿರಬೇಕಲ್ಲಿ ಮಾರ್ಗಗಳು ಹುಡುಕ್ತಾನಲ್ಲ ಅವನು ಮಾತ್ರ. ಸೊ ಬಹುಶಃ ಆವಾಗ ಮಾತ್ರ ಅವ್ನು ನಾಯಕನಾಗ್ಲಿಕ್ಕೆ ಸಾಧ್ಯ ಅಂತ. ನಾಯಕನ ಕ್ವಾಲಿಟಿನೇ ಅಂಥದ್ದು. ಸೊ ಇದು ಬಹಳಷ್ಟು ಸಂಗತಿಗಳಿದೆ. ಯಾಕಂದರೆ ಒಬ್ಬ ವ್ಯಕ್ತಿ ಹಿಂಗೆ ಉನ್ನತ ಹುದ್ದೆಗೆ ಇರೋದಂಥದ್ದು ಇದೆಯಲ್ಲ, ಅದು ಸಾಮಾನ್ಯ ಸಂಗತಿ ಅಲ್ಲ. ಅದೇನು ಪುಗ್ಸೆಟ್ಟೆ ಪುನುಗಲ್ಲ, ಅದು ಸುಮ್ಮನೆ ಸಿಕ್ಕಿರಲ್ಲ ಅದು. ಅದ್ರ ಹಿಂದೆ ಭಾಳ ದೊಡ್ಡ ಶ್ರಮ ಇರುತ್ತೆ, ಅದ್ರ ಹಿಂದೆ ಒಂದು ದೊಡ್ಡ ಸಂಸ್ಕಾರ ಇರುತ್ತೆ, ಸಾಮಾನ್ಯ ಸಂಗತಿ ಅಲ್ಲ ಅದು. ಹಾಗಾಗಿನೇ ರಾವತ್ ಅವ್ರಿಗೆ ಅದು ಹುಡುಕೊಂಬಂತು ಅಂತ ನೋಡಿ. ಈ ಟೈಮ್ ಇಟ್ಕೊಂಡು ಕೆಲಸ ಮಾಡುವಂಥದ್ದು ಇದೆಯಲ್ಲ, ಅದು ನೀವು ಬರೀ ಏನು ಅಂದರೆ ಬರೀ ಒಂದು ಬಾಕ್ಸ್ ಒಳಗಡೆ ಯೋಚನೆ ಮಾಡುವಂಥದ್ದು, ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡುವಂಥದ್ದು ಇದೆಯಲ್ಲ, ಅದು ನಾಯಕತ್ವ ಅಂತ. ಬನ್ನಿ, ಜಯಪ್ರಕಾಶ್ ನಮ್ಮ ಜೊತೆಗಿದ್ದಾರೆ. DRDOದಲ್ಲಿ ಅಧಿಕಾರಿಯಾಗಿದ್ದಂಥವ್ರು ಜಯಪ್ರಕಾಶ್. ನಾವು ನೋಡ್ತಾ ಇದ್ದೀವಿ, ನಿಜಕ್ಕೂ ದೇಶಕ್ಕೊಂದು ತುಂಬಲಾರದಂಥ ನಷ್ಟ. ನೀವು ಕೂಡ ಅವ್ರ ಜೊತೆಗಿದ್ದೀರಿ, ಅವ್ರ ಫೋಟೋಗಳನ್ನು ನಿಮ್ಮ ಅವ್ರ ಜೊತೆಗಿದ್ದಂಥ ಫೋಟೋಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಏನಂತೀರಿ ರಾವತ್ ಅವ್ರ ಬಗ್ಗೆ? ರಾವತ್ ಅವ್ರನ್ನ ಹತ್ತಿರದಿಂದ ನೋಡಿ ಇರ್ತಾವೆ. ನನಗೆ ಮಾತಾಡಿ ಕಂಟಿನ್ಯೂ ಮಾಡಿ ಸರ್, ಕಂಟಿನ್ಯೂ ಮಾಡಿ. ಇತ್ತೀಚೆಗೆ ಬೆಂಗಳೂರಲ್ಲಿ ನಡೆದ ಏರ್ ಶೋ ಪ್ರದರ್ಶನದ ಓಕೆ, ಇಲ್ಲ ನಿಮ್ಮ ಧ್ವನಿ ನನಗೆ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ. ನಾನು ಮಾತಾಡ್ತೀನಿ ಮತ್ತೆ ಜಯಪ್ರಕಾಶ್, ಹಾಗೆ ನೀವು ಸಂಪರ್ಕದಲ್ಲಿರಿ ದಯವಿಟ್ಟು ಸರ್. ಕೊನೆದಾಗೇನು ಹೇಳ್ತಿರ್ತಾವೆ? ಏನು ಹೇಳಬೇಕು ಅಂತಂದರೆ, ರಾವತ್ ಅವ್ರ ಶೂಸ್ ಫಿಲಪ್ ಮಾಡೋದು ತುಂಬಾ ಕಷ್ಟ. ಒಂದು ಎರಡನೇದಂದರೆ ಗೌರ್ಮೆಂಟ್ ಅವರು ಸಡನ್ನಾಗಿ CDS ನೆಕ್ಸ್ಟ್ CDSನ ಅಪಾಯಿಂಟ್ ಮಾಡ್ತಾರಾ ಅಥವಾ ಟೈಮ್ ತೊಗೊಳ್ತಾರ ಗೊತ್ತಿಲ್ಲ. ಥರ್ಡ್ಲಿ ಏನು ಅಂತಂದರೆ, ಈಗ ಇದ್ದಂಥ 3 ಚೀಫ್ಸ್, ಅದರಲ್ಲಿ 2 ಚೀಫ್ಸ್ ನ್ಯೂ ಇದ್ದಾರೆ. ಏರ್ಫೋರ್ಸ್ ಚೀಫ್ ಆ್ಯಂಡ್ ನೇವಲ್ ಚೀಫ್ ಆರ್ ವೆರಿ ನ್ಯೂ. ದ ಓಲ್ಡೆಸ್ಟ್ ಚೀಫ್ ಈಸ್ ನರ್ವಾನೆ, ಮುಕುಂದ್ ನರ್ವಾನೆ ಆರ್ಮಿ ಚೀಫ್ ಇದ್ದಾರೆ. ಅವರು ಈಗ ಆಲ್ಮೋಸ್ಟ್ 2 ಇಯರ್ಸ್ ಇನ್ ಚೇರ್ ಇದ್ದಾರೆ ಆಲ್ರೆಡಿ. ಯಾಕಂದರೆ ಇವರು CDS ಆದಾಗಿಂದ ಅವರು ಚೀಫ್ ಇದ್ದಾರೆ. ಸೊ ದ ಸೀನಿಯರ್ ಮೋಸ್ಟ್ ಪರ್ಸನ್ ನೌ ಎಲಿಜಿಬಲ್ ಟು ಬಿಕಮ್ CDS ಈಸ್ ಮುಕುಂದ್ ನರ್ವಾನೆ, ಆರ್ಮಿ ಚೀಫ್ ಅಗೇನ್. ಸೊ ವೆದರ್ ಗೌರ್ಮೆಂಟ್ ವಿಲ್ ಅಪಾಯಿಂಟ್ ಹಿಮ್ ಇಮಿಡಿಯೇಟ್ಲಿ ಆಫ್ಟರ್ ಸಮ್ ಟೈಮ್, ಯಾಕೆಂತಂದರೆ ತುಂಬ ಕ್ರೂಷಿಯಲ್ ಸ್ಟೇಜಲ್ಲಿ ಇದ್ದೀವಿ ನಾವು. ನೆಕ್ಸ್ಟ್ 1 ಇಯರಲ್ಲಿ ಸಾಮಾನ್ಯವಾಗಿ ಮಿಲಿಟರಿನಲ್ಲಿ ಏನು ಅಂದರೆ ಸೀನಿಯಾರಿಟಿ ಮಾತ್ರ ಲೆಕ್ಕಕ್ಕೆ ಬರಲ್ಲ, ಬೇರೆ ಬೇರೆ ಸಂಗತಿಗಳು ಕೂಡ ಲೆಕ್ಕಕ್ಕೆ ಬರ್ತವೆ. ಕರೆಕ್ಟ್. ಬಟ್ ಆದರೆ ವಿಚಾರಕ್ಕೆ ನೋಡೋದಂಥ ಸಂದರ್ಭದಲ್ಲಿ ನರವಣೆಯವರು ಎಷ್ಟರ ಮಟ್ಟಿಗೆ ಈ ಸ್ಥಾನವನ್ನು, ಬಟ್ ಈ ಥರ ಇದರಲ್ಲಿ ಅಟ್ ದಿಸ್ ಲೆವೆಲ್ ಸೂಪರ್ಸಿಷನ್ ಅದು ಐ ಥಿಂಕ್ ಆಲ್ಮೋಸ್ಟ್ ರೂಲ್ಡ್ ಔಟ್. 99% ಇಟ್ ಇಸ್ ರೂಲ್ಡ್ ಔಟ್. ಯಾರನ್ನೂ ಹೊಸದಾಗಿ ತಂದು ಇಡೋಕ್ಕಾಗಲ್ಲ. ಯಾಕಂದರೆ ಆರ್ಮಿ ಚೀಫ್ ಹ್ಯಾಸ್ ಆಲ್ರೆಡಿ ಗಾಟ್ 2 years ಎಕ್ಸ್ಪೀರಿಯನ್ಸ್. ಒನ್ ಸೆಕೆಂಡ್ಲಿ ಹಿ ಹ್ಯಾಸ್ ವಾಕ್ ದಿ ಫುಟ್ ಸ್ಟೆಪ್ಸ್ ಆಫ್ ಬಿಪಿನ್ ರಾವತ್. ಅವರು ಇದರಲ್ಲಿ ಆಲ್ರೆಡಿ ಮಾರ್ಗದರ್ಶನದಲ್ಲಿ ಆಲ್ರೆಡಿ ನಡೀತಾ ಇದ್ದಾರೆ. ಅವರು 2 ವರ್ಷ ಚೀಫ್ ಆಗಿ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಸೊ ದಿ ಮೋಸ್ಟ್ ಎಲಿಜಿಬಲ್ ಪರ್ಸನ್ ಈಗ ಅಂತಂದರೆ ಅವರೇನೆ. ಯಾಕಂದರೆ ಇನ್ನೊಂದು ವರ್ಷ ಈಗ ಅಷ್ಟರಲ್ಲಿ ಅದು ಕಮಾಂಡ್ ಥಿಯೇಟರೈಸೇಷನ್ ಆಫ್ ಕಮಾಂಡ್ಸ್ ಅದು ಇಂಪ್ಲಿಮೆಂಟೇಷನ್ ಆಗಬೇಕು. ಜನವರಿ 2023ನಲ್ಲಿ BJP ಗೌರ್ಮೆಂಟ್ ಅವ್ರಿಗೆ ಮ್ಯಾಂಡೇಟ್ ಕೊಟ್ಟಿದೆ. ಸೊ ಇನ್ನೊಂದು ವರ್ಷದಲ್ಲಿ ಇಂಪ್ಲಿಮೆಂಟ್ ಆಗಬೇಕು ಅಂತಂದರೆ ಗ್ರೌಂಡ್ ವರ್ಕ್ ಆಲ್ರೆಡಿ ಆಗಿದೆ. ಐ ಥಿಂಕ್ ವೆದರ್ ಇಟ್ ವಿಲ್ ಬಿ CDS ಅಪಾಯಿಂಟ್ಮೆಂಟ್ ಇಮಿಡಿಯೇಟ್ಲಿ ಆಗದೆ ಇದ್ರೂ ಇನ್ನೂ ಸ್ವಲ್ಪ ಇದರಲ್ಲಿ ಮೋಸ್ಟ್ ಪ್ರಾಬಬ್ಲಿ ಇವರೇನೇ ಆಗಬೇಕು. ಓಕೆ. ಜಯಪ್ರಕಾಶ್ ರಾವ್ ತಾವು ಮಾತಾಡ್ತಾ ಇದ್ರಿ, ಮುಂದುವರಿಸಿ.
ನೀವು ರಾವತ್ ಅವ್ರ ಬಗ್ಗೆ ಹೇಳ್ತಾ ಇದ್ರಿ, ಜೊತೆಗೆ ಈ ಹೆಲಿಕಾಪ್ಟರ್ ಬಗ್ಗೆನೂ ಕೂಡ ನಾವು ಮಾತಾಡಬೇಕು. ಏನಂತೀರಿ ಸರ್? ನಾನು ಮೊದಲಿಗೆ ಹೆಲಿಕಾಪ್ಟರ್ ಬಗ್ಗೆ ಮಾತಾಡ್ತೇನೆ. ಹೇಳಿ 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 ಸರ್. ನನ್ನ ಮಾತುಗಳು ಕೇಳ್ತಾ ಇದೆಯಲ್ಲ? ಮುಂದುವರಿಸಿ. ಇಲ್ಲಿ ನಾನೇನು ಹೇಳುದು ಹೇಳಿದ್ರೆ 1974ನೇ ಇಸ್ವಿಯಿಂದ ಇದು ಸತತವಾಗಿ ರಷ್ಯಾದಲ್ಲಿ 13,000ದಷ್ಟು ಈ ವಿಮಾನವನ್ನು ಅವರು ನಿರ್ಮಾಣ ಮಾಡಿ 100 ರಾಷ್ಟ್ರಗಳಿಗೆ ಇದನ್ನು ರಫ್ತು ಮಾಡಿದ್ದಾರೆ. ಇಲ್ಲಿ ಏನಾಗಿದೆ ಹೇಳಿದ್ರೆ, ಈ ಹೆಲಿಕಾಪ್ಟರ್ ಆಗ್ಲಿ ಯುದ್ಧ ವಿಮಾನ ಆಗಲಿ ಪ್ರತಿ ವರ್ಷವೂ ಬದಲಾಗುತ್ತಿರುವ ತಂತ್ರಜ್ಞಾನವನ್ನು ಅಳವಡಿಸುತ್ತಾ ಹೋಗ್ತಾರೆ, ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಈ ಅಭಿವೃದ್ಧಿ ಮಾಡುವ ವೇಳೆ ಜಯಪ್ರಕಾಶ್ ರಾವ್ ನೇರವಾಗಿ ನೋಡ್ತಾ ಮಾತಾಡಿ. ಪರಿಸ್ಥಿತಿಗೆ ಒಳಪಡಿಸಿ ಅದನ್ನು ಟ್ರಯಲ್ಸ್ ಅಂತ ಮಾಡ್ತಾರಲ್ಲ, ಅದನ್ನು ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾಡ್ತಾರೆ. ಇಷ್ಟಾಗಿಯೂ ಯುದ್ಧ ದಾಖಲೆಗಳು ಬಹಳ ಒಳ್ಳೆದಿದೆ. ಯಾಕೆ ಹೇಳಿದ್ರೆ ದುರ್ಗಮ ಅರಣ್ಯಗಳಲ್ಲಿ, ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ರೆಸ್ಕ್ಯೂ ಆಪರೇಷನ್ ಏನ್ ತಕ್ಷಣ ಕಳಿಸುವಂತದ ಯುದ್ಧ ವಿಮಾನಗಳಾಗ ಈ ಹೆಲಿಕಾಪ್ಟರ್ಗಳೆಲ್ಲ ಬಹಳ ಟಫ್ ಆಗಿರ್ಬೇಕು. ಮುಖ್ಯವಾಗಿ ರಷ್ಯಾದ ತಯಾರಿತ ವಿಮಾನಗಳು ಈ ದೃಷ್ಟಿಯಲ್ಲಿ ಪ್ರಪಂಚದಾದ್ಯಂತ ಅತ್ಯಂತ ಸುಭದ್ರ ಹಾಗೂ ಅತ್ಯಂತ ಉತ್ತಮವಾಗಿದೆ ಅಂತ ಹೇಳಿ ಮಾತಿಲ್ಲ. ಯಾಕಂದ್ರೆ ನಾನು 100 ರಾಷ್ಟ್ರಗಳಲ್ಲಿ ಇದನ್ನು ಬಳಸ್ತೀನಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಬಹುದು. 2013 ನಂತರ ಭಾರತಕ್ಕೆ ನಾವು ಆಮದು ಮಾಡಿಕೊಂಡ ಈ ವಿದ್ಯಮಾನ ಹಲವಾರು ಕ್ಷೇತ್ರಗಳಲ್ಲಿ ನಮ್ಮ ಒಂದು ರಕ್ಷಣೆಗೆ ಬಂದಿದೆ. ಅಥವಾ ನೈಸರ್ಗಿಕ ವಿಕೋಪ ಇರ್ಬೋದು, ಅಥವಾ ವೈಮಾನಿಕ ಕಾರ್ಯಾಚರಣೆ ಇರ್ಬೋದು, ಸೈನಿಕ ಕಾರ್ಯಾಚರಣೆ ಇರ್ಬೋದು, ಅಥವಾ ತುರ್ತು ಪರಿಸ್ಥಿತಿಯಲ್ಲಿ ಸರಂಜಾಮುಗಳನ್ನು ಕೊಡುವಂತ ಕೆಲಸವನ್ನು ಮಾಡಬಹುದು. ಇದ ಬಹಳಷ್ಟು ಸೇವೆಗಳನ್ನು ಮಾಡಿದ್ದು. ನಮ್ಮಲ್ಲಿ ಭಾರತದಲ್ಲಿ 6 ಬಾರಿ ಅಪಘಾತ ಆಗಿದೆ. ಈ ಅಪಘಾತದಲ್ಲಿ ಹಲವಾರು ಯಾರು ಹುಟ್ಟಿಲ್ಲ. ಜಯಪ್ರಕಾಶ್, ನಿಮ್ ಧ್ವನಿ ಅಷ್ಟು ಸ್ಪಷ್ಟವಾಗಿ ಕೇಳ್ತಾ ಇಲ್ಲ ನನಗೆ, ಸ್ವಲ್ಪ ಕಟ್ಕಟ್ ಆಗ್ತಾ ಇದೆ. ಮತ್ತೆ ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ. ದಿನೇಶ್ ಬುದ್ರಿ ಅವರೇ, ನಾನು ಇನ್ನಷ್ಟು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸೊ ದಿನೇಶ್ ಬುದ್ರಿ ಅವರೇ, ಗಮನಿಸ್ತಾ ಇದೀವಿ ನಾವು, ಸ್ವತಃ ರಕ್ಷಣಾ ಸಚಿವರೇ ಘೋಷಣೆ ಮಾಡಿದರು, ಇದಕ್ಕೆ ಸಂಬಂಧಪಟ್ಟಂಗೆ ಉನ್ನತ ಮಟ್ಟದ ತನಿಖೆ ಈಗ ಶುರುವಾಗಿದೆ. ಈ ಮಣವೇಂದ್ರ ಸಿಂಗ್ ಅವರ ನೇತೃತ್ವದಲ್ಲಿ ಈ ತನಿಖೆ ಶುರುವಾಗಿದೆ ಅನ್ನುವಂಥದ್ದು. ನಿಜಕ್ಕೂ ತನಿಖೆ ಆಗಬೇಕು. ತನಿಖೆ ಆದಂಥ ಸಂದರ್ಭದಲ್ಲಿ ಮಾತ್ರ ನಿಜವಾದ ಸತ್ಯ ಏನು ಅನ್ನೋದು ಹೊರಗಡೆ ಬರುತ್ತೆ ಅಂತ. ಇಂಥ ಸಂದರ್ಭಗಳಲ್ಲಿ ಯಾವ ರೀತಿ ನನಗೆ ತಿಳಿದ ಮಟ್ಟಿಗೆ ಅಂದರೆ ಅಫ್ಕೋರ್ಸ್ ಫ್ಯೂ ಮೋರ್ ಡೀಟೇಲ್ಸ್ ಬರ್ಬೋದು ಹೊರಗಡೆ. ಆದರೆ ನೋಡಿ, ಫ್ಲೈಟ್ ವಾಸ್ ವೆರಿ ಶಾರ್ಟ್ ಫ್ಲೈಟ್. ಇಟ್ ವಾಸ್ ಜಸ್ಟ್ ಅಬೌಟ್ 20 minutes ಫ್ಲೈಟ್. ಸೆಕೆಂಡ್ಲಿ, ವೆದರ್ ಕಂಡೀಷನ್ಸ್ ಇನ್ ವೆಲ್ಲಿಂಗ್ಟನ್, ಅವ್ರಿಗೆ ATC ಇನ್ ಸೂಲೂರ್ ಅವ್ರಿಗೆ ಗೊತ್ತಿರುತ್ತೆ ಆಲ್ರೆಡಿ ವೆದರ್ ಕಂಡೀಷನ್ಸ್ ಆಗಿದೆ, ಫ್ಲೈಟ್ ಪಾತ್ ಏನಿದೆ, ಫ್ಲೈಟ್ ಇದೇನಿದೆ, ಆಮೇಲೆ ಎಲ್ಲನೂ ಪ್ಯಾರಾಮೀಟರ್ಸು, ಈಗ ಏರ್ಕ್ರಾಫ್ಟಲ್ಲಿ ಇದ್ದಂಥ ಪ್ಯಾರಾಮೀಟರ್ಸು ಆಲ್ರೆಡಿ ಗ್ರೌಂಡಲ್ಲಿ ಟೆಸ್ಟ್ ಆಗಿಬಿಟ್ಟಿರುತ್ತೆ ಆಲ್ರೆಡಿ. ಸೊ ಇಂಥ ಸ್ಮಾಲ್ ಫ್ಲೈಟಲ್ಲಿ ವಾಟ್ ಅಡಿಷ್ನಲ್ ಇನ್ಫಾರ್ಮೇಷನ್ ಕ್ಯಾನ್ ಕಮ್ ಅಂದರೆ ವಾಯ್ಸ್ ರಿಕಾರ್ಡರ್ ಒಂದು, ಕಾಕ್ಪಿಟ್ ವಾಯ್ಸ್ ರಿಕಾರ್ಡರ್ ಒಂದು, ಆಮೇಲೆ ಬ್ಲ್ಯಾಕ್ ಬಾಕ್ಸ್ ಒಂದು, ಈ ಎರಡರಲ್ಲಿ ಡಿಫ್ರೆಂಟ್ ಇನ್ಫಾರ್ಮೇಷನ್ಸ್ ಬಂದು ಅದನ್ನ ಕೊಲೇಟ್ ಮಾಡಿದಾಗ ಹೊಸ ಇನ್ಫಾರ್ಮೇಷನ್ ಏನು ಬರುತ್ತೆ ಅನ್ನೋದು ಐ ಆಲ್ಸೋ ಡೋಂಟ್ ನೋ ಆ್ಯಕ್ಚುಲಿ. ಯಾಕೆಂದರೆ ಬರೀ 20 minute ಫ್ಲೈಟ್ ಇದು. ಆಮೇಲೆ ಸೆಕೆಂಡ್ಲಿ, ಅದು ಕ್ರಾಶ್ ಆಗೋಕ್ಕಿಂತ ಮುಂಚೆ ಅದು 15-17 minutes ಫ್ಲೈಟ್ ಇದೆ. ಅದರಲ್ಲಿ ಐ ಆಮ್ ಶ್ಯೂರ್ ಪೈಲಟ್ ವಾಸ್ ಇನ್ ಕಾಂಟ್ಯಾಕ್ಟ್ ವಿತ್ ಸೂಲೂರ್ ಏರ್ ಬೇಸ್. ಬಟ್ ಸಂಪರ್ಕ ಕಡಿತ ಆಯಿತು ಅನ್ನುವಂಥ ಮಾತನ್ನು ಕೂಡ ಸಡನ್ಲಿ ಕಟ್ ಆಗಿದೆ. ಸಡನ್ಲಿ ಅಟ್ 12:08 ಸಡನ್ಲಿ ಸಂಪರ್ಕ ಕಟ್ ಆಗಿದೆ. ಬಟ್ ಬಿಫೋರ್ ದ್ಯಾಟ್ ಐ ಆಮ್ ಶ್ಯೂರ್ he was in contact with ಸೂಲೂರ್ ಏರ್ ಬೇಸ್. ಇಲ್ಲಿ ವೆಲ್ಲಿಂಗ್ಟನ್ ಅಲ್ಲಿ ಇರಕ್ಕಿದೆ, ಯಾಕೆಂದರೆ ಅದು VHF ಕಮ್ಯುನಿಕೇಷನ್ ಇರೋದ್ರಿಂದ ಲೈನ್ ಆಫ್ ಸೈಟ್ ಕಮ್ಯುನಿಕೇಷನ್ ಇದೆ. ಸೊ ಅದು ನಮ್ಮ ಗುಡ್ಡಗಾಡು ಮೇಲೆ ಬಂದ ಮೇಲೆ ದೆನ್ he can get in contact with ವೆಲ್ಲಿಂಗ್ಟನ್ ಅಲ್ಲಿ ಇದ್ದಂಥ ಇವರೇನು ಇರ್ತಾರೆ ಎಲಿಪ್ಯಾಡ್ ಇನ್ಚಾರ್ಜ್, ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಬರ್ತಾರೆ ಆಮೇಲೆ. ಸೊ ಅಲ್ಲಿ ಮಾಡಿರೋಕ್ಕಿಲ್ಲ. ಬಟ್ ಐ ಥಿಂಕ್ ಸೂಲೂರಲ್ಲಿ ಆಲ್ರೆಡಿ ಏರ್ ಬೇಸ್ ಜೊತೆ ಕಾಂಟ್ಯಾಕ್ಟಲ್ಲಿ ಇತ್ತು ಅಂತ ನನಗೆ ಅನಿಸುತ್ತೆ. ಸೊ ಹೊಸ ಅಡಿಷನಲ್ ಇನ್ಫಾರ್ಮೇಷನ್ ಇದ್ರ ಬಗ್ಗೆ ಏನು ಬರುತ್ತೆ ಐ ಆಲ್ಸೋ ಡೋಂಟ್ ನೋ ಆ್ಯಕ್ಚುಲಿ ಏನಂತ. ಯಾಕಂದರೆ ಎವ್ರಿಥಿಂಗ್ ಹ್ಯಾಸ್ ಹ್ಯಾಪನ್ಡ್ ವೆರಿ ವೆರಿ ಸಡನ್ಲಿ. ಇಲ್ಲ ಅಂತಂದರೆ ವಾಯ್ಸ್ ಒಂದೇನು ಅಂದರೆ ಅನುಮಾನದಿಂದಲೇ ನೋಡ್ತೀವಿ ಅಂತಲ್ಲ, ಅಥವಾ ನಿಜಕ್ಕೂ ಯಾರ್ದೋ ಷಡ್ಯಂತ್ರ ಇದ್ದು ಬಿಡುತ್ತೆ ಅಂತ ಅದು ಹೇಳುವಂಥದ್ದಲ್ಲ. ಆದರೆ ಒಂದು ಸಂಗತಿಯನ್ನು ನಾವು ನೋಡಲೇಬೇಕು ಸರ್, ಆಗುವಂಥ ಅವಘಡಗಳು ಯಾವ ಸಂದರ್ಭದಲ್ಲಿ ಯಾವುದೇ ಗಳಿಗೆನಲ್ಲಿ ಚಿಟಿಕೆ ಹೊಡೆಯೋದ್ರಲ್ಲಿ ಆಗೋಗ್ಬಿಡುತ್ತೆ. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನು ಅಂದರೆ, ಈ ದೊಡ್ಡ ದೊಡ್ಡ ನಾಯಕರುಗಳು ಹೋದಂಥ ಸಂದರ್ಭಕ್ಕೂ ಎಲ್ಲವೂ ಕೂಡ ಆಗಿರೋದಷ್ಟೇ. ಇಂದಿರಾ ಗಾಂಧಿ ತಮ್ಮ ಮನೆಯಿಂದ ಕಚೇರಿಗೆ ಬರುವಂತ ಅವಧಿ ಇದೆಯಲ್ಲ ಸರ್, ಆ ಅವಧಿ ಬಹಳ ಚಿಕ್ಕದೇ ಇತ್ತು. ಏನ್ ಘಟಿಸಬಾರದು ರಾಜೀವ್ ಗಾಂಧಿ ವಿಚಾರ ಸಂಬಂಧಪಟ್ಟಂಗೂ ನಾವು ಅದನ್ನ ಹೇಳಿದ್ವಿ. ಸೊ ಈ ರೀತಿ ಅಂದ್ರೆ ಒಂದು ನಿಮಗೊಂದು ನಂಬಿಕೆ ಇರಬೇಕು, ಏನೂ ಆಗಿಲ್ಲ ಅಂತ. ಆದರೆ ತನಿಖೆ
ಚಾಲ್ತಿಯಲ್ಲಿ ಕೆಲವೊಂದು ಇಂಟೆಲಿಜೆನ್ಸ್ ಫೇಲ್ಯೂರ್ ಏನಿರುತ್ತೆ, ಸ್ಪೆಷಲಿ ಪೊಲಿಟಿಕಲ್ ಇದರಲ್ಲಿ ಇಂಟ್ ಫೇಲ್ಯೂರ್ ಅಂತ ಹೇಳ್ತೀವಿ ನಾವು. ಇಂಟ್ ಫೇಲ್ಯೂರ್ ಪೊಲಿಟಿಕಲ್ ಇದರಲ್ಲಿ ಸ್ವಲ್ಪ ಜಾಸ್ತಿ. ಆವಾಗ ನಾವು ತುಂಬ ಲೈಟ್ಲಿ ತೊಗೊಂಡಿದ್ವಿ. LTT ಎಫೆಕ್ಟ್. ನಾನು ಒಪ್ಪವನಲ್ಲಿದ್ದೆ, IPKF ಅಲ್ಲಿದ್ದೆ. From 1989 to 91 I was in IPK. ಶಾಂತಿಪಾಲ್ IPK, ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್. ಸೊ 91 ಅಲ್ಲಿ ಇದು ದುರಂತ ಆಗಿದ್ದು ರಾಜೀವ್ ಗಾಂಧಿ ಜೊತೆ. ಆವಾಗ ಇಂಟ್ ಸೋರ್ಸಸ್ ಪ್ರಾಬಬ್ಲಿ ಫೇಲ್ ಆದ್ರು ಅಂತ ಅನ್ಸುತ್ತೆ. ಆಮೇಲೆ ಕಾರಣಗಳು ಏನೇ ಇದ್ರೂ ಕೂಡ ಕಾರಣ ಹೌದೌದು ಬರುತ್ತೆ. ಯಾವ್ದು ಕಾರಣ ಇದೆ, ಹೆಂಗ್ ಹೋಗ್ತೀವಿ ನಾವು ಗೊತ್ತಾಗಲ್ಲ. ಈ ಸಂಪರ್ಕ ಕಡಿತಗೊಂಡಿದೆ ಅನ್ನೋದಾಯ್ತು ಅಂತಂದ್ರೆ ಈಗ ಹಾಗಾದ್ರೆ ಈ ಬ್ಲಾಕ್ ಬಾಕ್ಸ್ ಅಲ್ಲಿ ಏನೇನು ವಿವರಗಳು ಸಿಗಬಹುದು, ಕೊನೆಯ ಕ್ಷಣದ ಮಾತುಕತೆಗಳು ಕೂಡ ಬರ್ಬೋದು. ಇಲ್ಲ ವಾಯ್ಸ್ ರೆಕಾರ್ಡರ್ ಅಲ್ಲಿ ಮಾತುಕತೆಗಳು ಅದು ಹೋ ಶಿಟ್ ಅಂತ ಹಿಂಗೇನ ಬೈ ಚಾನ್ಸ್ ಹಿಂಗೇನ ಅಂತಂದ್ರೆ ಸಡನ್ಲಿ ಒಂದು ಏನು ಎಕ್ಸ್ಕ್ಲಮೇಷನ್ ಇರುತ್ತೆ. ದ್ಯಾಟ್ ಈಸ್ ದಿ ಓನ್ಲಿ ಥಿಂಗ್ ಪ್ರಾಬಬ್ಲಿ ನಮ್ಮ ವಾಯ್ಸ್ ರೆಕಾರ್ಡರಲ್ಲಿ ರೆಕಾರ್ಡ್ ಆಗಿರುತ್ತೆ, ಕಾಕ್ಪಿಟ್ ವಾಯ್ಸ್ ರೆಕಾರ್ಡರಲ್ಲಿ. ಆಮೇಲೆ ಬ್ಲ್ಯಾಕ್ ಬಾಕ್ಸಲ್ಲಿ ನಾರ್ಮಲ್ ಗೇಜ್ ಪ್ರೆಷರ್ಸು, ಆಮೇಲೆ ಆಯಿಲ್ ಪ್ರೆಷರು, ಫ್ಲೈಟ್ ಪಾತು, ಅದು ಎವ್ರಿಥಿಂಗ್ ಆಲ್ ಪ್ಯಾರಾಮೀಟರ್ಸ್ ರಿಗಾರ್ಡಿಂಗ್ ಫ್ಲೈಟ್ ಅದು ಬ್ಲ್ಯಾಕ್ ಬಾಕ್ಸಲ್ಲಿ ರೆಕಾರ್ಡ್ ಆಗಿರುತ್ತೆ. ಈ ಆಲ್ ಪ್ಯಾರಾಮೀಟರ್ಸ್ ಆರ್ ಆಲ್ರೆಡಿ ನೋನ್ ಟು ಪ್ರಾಬಬ್ಲಿ ATC. ಒಳಗಡೆ ಇನ್ನೊಂಚೂರು ಬರ್ಬೋದು ಎಕ್ಸ್ಟ್ರಾ ಇನ್ಫಾರ್ಮೇಷನ್, ಬಟ್ ಸಮ್ ಆಫ್ ದಿ ಇನ್ಫಾರ್ಮೇಷನ್ ಆಲ್ರೆಡಿ ನೋನ್ ಟು ATC, ಏರ್ ಟ್ರಾಫಿಕ್ ಕಂಟ್ರೋಲರ್ ಇನ್ ಸೂಲೂರು ಅಂತ ನನಗೆ ಅನ್ಸುತ್ತೆ. ಇಲ್ಲ, ನನಗೆ ಒಂದು ಕುತೂಹಲ ಇದೆ, ಜನಸಾಮಾನ್ಯನಾಗಿ ನಾನು ಕೇಳುವಂಥದ್ದು. ಬರೀ ಕಾಕ್ಪಿಟ್ ಅಲ್ಲಿ ಆದಂತ ಸಂಭಾಷಣೆ, ಅಲ್ಲಿಂದ ಡೆವಲಪ್ಮೆಂಟ್ಗಳು ಮಾತ್ರ ರೆಕಾರ್ಡ್ ಆಗಿರುತ್ತೋ, ಅಥವಾ VVIPಗಳು ಹೋಗ್ತಿರುವಂತ ಸಂದರ್ಭದಲ್ಲಿ ಬಹುಶಃ ಅವರ ರಕ್ಷಣೆಯ ಹಿತದೃಷ್ಟಿಯಿಂದ ಅಲ್ಲಿ ಒಳಗಡೆ ಎಲ್ಲದೂ ಕೂಡ ಏನಾದರೂ ನಥಿಂಗ್, ನೋ ಕ್ಯಾಮ್, ನಥಿಂಗ್. ಇಲ್ಲಿ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಲ್ಲಿ ನಮ್ಮ ಪೈಲಟ್ಸ್ ಇದೇನಿದೆ ಕನ್ವರ್ಸೇಷನ್ ಆಗಿರ್ಬೋದು, ಇದಾಗಿರ್ಬೋದು, ಅವೆಲ್ಲ ರೆಕಾರ್ಡ್ ಆಗಿರುತ್ತೆ ಒಂದು. ಆಮೇಲೆ ನಮ್ಮ ಇದೆಲ್ಲ ಫಿನ್ ಟೇಲ್ ಎಂಡ್ ಇದರಲ್ಲಿ ಇರುತ್ತಲ್ಲ. ಆಮೇಲೆ ಅದು ಇಂಪ್ಯಾಕ್ಟ್ ಆದ ತಕ್ಷಣ ಫಸ್ಟ್ ಥಿಂಗ್ ಟು ಎಜೆಕ್ಟ್ ಇಸ್ ದಿಸ್ ಓನ್ಲಿ ಬ್ಲ್ಯಾಕ್ ಬಾಕ್ಸ್. ಅದೇನು ಹೊರಗಡೆ ಬೀಳುತ್ತದೆ, ಯಾಕಂತಂದರೆ ಅದು ಇಟ್ ಡಸಂಟ್ ವಾಂಟ್ ಟು ಬಿಕಮ್ ಪಾರ್ಟ್ ಆಫ್ ದ್ಯಾಟ್ ಮಿಸ್ ಆ್ಯಪ್. ಅದಕ್ಕೆ ಒಂದು ಸೇಫ್ಟಿ ಮೆಜರ್ ಕೊಟ್ಟಿರ್ತಾರೆ. ಇದು ಹೆಂಗೆ ನಾವು ಏರ್ಕ್ರಾಫ್ಟಿಂದ, ಫೈಟರ್ ಏರ್ಕ್ರಾಫ್ಟಿಂದ ಒಬ್ಬ ಪೈಲಟ್ ಬೀಳಬೇಕಾದ್ರೆ ಹಿ ಎಜೆಕ್ಟ್ಸ್ ಔಟ್ ಆಫ್ ದ ಅಲಾಂಗ್ ವಿತ್ ದ ಚೇರ್ ಓನ್ಲಿ. ಹಾಗೆ ಅದು ಎಜೆಕ್ಟಿಂಗ್ ಕೆಪಬಿಲಿಟಿ ಇರುತ್ತೆ ಅದಕ್ಕೆ. ಸೊ ಅದು ಇಂಪ್ಯಾಕ್ಟ್ ಆಗಿಂತ ಮುಂಚೆನೇ ಅದು ಎಜೆಕ್ಟ್ ಆಗುತ್ತೆ, ಅದು ರೆಕೇಜ್ ಸೈಟಿಂದ. ಸೊ ಅದು ಸ್ವಲ್ಪ ದೂರದಿಂದ ಬಿದ್ದಿರ್ಬೋದು. ಬಟ್ ಈಗ ನಾವು ನೋಡಿದ್ರಾಗ ಟೇಲ್ ಪೋರ್ಷನ್ ಏನಿದೆ ಅದು ಇಂಟ್ಯಾಕ್ಟ್ ಇದೆ. ಅದು ಇಂಟ್ಯಾಕ್ಟ್ ಇದ್ದಾಗ ಬ್ಲ್ಯಾಕ್ ಬಾಕ್ಸ್ ಸಿಗುತ್ತೆ. ಅದೇನು ಪ್ರಾಬಬಲಿ ಅಂಥ ಡಿಫಿಕಲ್ಟ್. ಸೊ ಸಿಕ್ಕಿದೆ ಇವಾಗ. ಸೊ ಎಡಿಷನಲ್ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ನನಗನ್ಸುತ್ತೆ. ಬಟ್ ಹೌ ಮಚ್ ಡಿಫ್ರೆನ್ಸ್ ಇಟ್ ವಿಲ್ ಆ್ಯಕ್ಚುಲಿ ಮೇಕ್ ಇನ್ನು ನೋಡಿದಾಗ ಗೊತ್ತಾಗಬೇಕು ಅಷ್ಟೇ. ಹೌದೌದು. ಅದು 17-18 ನಿಮಿಷ. ಯಾಕಂದ್ರೆ ನಾವು ಅಂತೀವಿ 90 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇತ್ತು. 90 ಕಿಲೋಮೀಟರ್ಸ್ ಅಲ್ಲ, 90 ಕಿಲೋಮೀಟರ್ಸ್ ಇಸ್ ರೋಡ್ ಡಿಸ್ಟೆನ್ಸ್. ಇದು ಏರಿಯಲ್ ಡಿಸ್ಟೆನ್ಸ್ ಅಂತ ಹೇಳ್ತೀವಲ್ಲ, ಕ್ರೋ ಫ್ಲೈಟ್. The crow flight distance is just about 40-45 kilometers. And what is the speed of the aircraft? 150-160 km/h ಫ್ಲೈಟ್ ಅಲ್ಲಿ ಹೋಗ್ತಾ ಇದೆ ಅದು. ಆಮೇಲೆ ಇದು ಆಕ್ಚುಲ್ ಡಿಸ್ಟೆನ್ಸ್, ಏರಿಯಲ್ ಫ್ಲೈಟ್ ಡಿಸ್ಟೆನ್ಸ್ ಜಸ್ಟ್ ಅಬೌಟ್ 45-50 kilometers ಓನ್ಲಿ, ಅಷ್ಟೇನೆ. ಸೊ ಹೀಗಾಗಿ ಎಸ್ ಸರ್, ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಬರೀ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿ ನಮ್ಮ ಜೊತೆಗಿದ್ದಾರೆ, ಕಣಕುಪ್ಪೆಯ ಮಠದ ಶ್ರೀಗಳು. ಜೊತೆಗೆ ಕೇದಾರದಲ್ಲಿ ಇವರು ಪ್ರಮುಖವಾಗಿ ಪೂಜೆ ಪುನಸ್ಕಾರಗಳಲ್ಲಿರ್ತಾರೆ ಯಾವಾಗಲೂ ಕೂಡ. ಕೇದಾರ ದೇವಸ್ಥಾನದ ಬಾಗಿಲು ಈಗ ಮುಚ್ಚಿದೆ, ಹೀಗಾಗಿ ಅವರು ವಾಪಸ್ ಕಣಕುಪ್ಪೆ ಮಠಕ್ಕೆ ಬಂದಿದ್ದಾರೆ. ಭಾಳ ಹತ್ತಿರದಿಂದ ನೋಡಿದ್ದಾರೆ. ಯಾಕಂದರೆ ಅವರು ರಾವತ್ ಅವರು ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ, ಕೇದಾರಲಿಂಗನ ದರ್ಶನಕ್ಕೆ ಹೋದಂಥ ಸಂದರ್ಭದಲ್ಲಿ ಪೂರ್ತಿ ಸಾಥ್ ಕೊಟ್ಟಿರುವಂಥವರು ಇದೇ ಸ್ವಾಮೀಜಿಗಳು. ಸ್ವಾಮೀಜಿ, ನಾನು ಧ್ವನಿ ಕೇಳ್ತಾ ಇದೆ ಅಂತ ಭಾವಿಸ್ತೀನಿ. ಹೌದ್ರಿ ಭಾರದ್ವಾಜ್ ಅವರು ಕೇಳ್ತಾ ಇದೆ. ಸ್ವಾಮೀಜಿ, ಬಹಳ ದುರಂತ ಸಂಗತಿ ಇದು, ದುರದೃಷ್ಟಕರ ಸಂಗತಿ, ದುರ್ದೈವದ ಸಂಗತಿ. ಯಾಕಂದರೆ ಈ ರೀತಿ ಒಬ್ಬ ಉನ್ನತ ಅಧಿಕಾರಿ, ಒಂದು ದೇಶದ ಒಂದು ದೊಡ್ಡ ಆಸ್ತಿ ಈ ರೀತಿ ಹೋಗ್ಬಿಡ್ತಾರೆ ಅಂದರೆ ನಿಜಕ್ಕೂ ದೊಡ್ಡ ನಷ್ಟ. ಏನಂತೀರಿ ಸ್ವಾಮೀಜಿ? ಇದು ಭಾರತ ದೇಶದ ಸೇನಾ ಪಡೆಗಳ ಮುಖ್ಯಸ್ಥರಾದಂತ ಬಿಪಿನ್ ರಾವತ್ ರವರು ನಿನ್ನೆ ದುರಂತದಲ್ಲಿ ಅವರ ಧರ್ಮಪತ್ನಿಯವರಾದಂತ ಶ್ರೀಮತಿ ಮಧುಲಿಕಾ ಇವರ ಜೊತೆಗೆ ಸಾಕಷ್ಟು 7 ಜನ ಅಧಿಕಾರಿಗಳ ಜೊತೆಗೆ ಮೃತಪಟ್ಟಿರುವಂತದ್ದು ನಮ್ಮ ದೇಶದ ದೊಡ್ಡ ದುರಂತ ಅಂತ ಹೇಳ್ಬೋದಾಗ್ತದೆ. ಪ್ರಾಯಶಃ ಅವರ 2019ನೇ ಇಸ್ವಿಯಲ್ಲಿ ಕೇದಾರ್ನಾಥನ ದರ್ಶನಕ್ಕಾಗಿ ದಂಪತಿಗಳ ಸಮೇತವಾಗಿ ಅವರು ಆಗಮಿಸಿದ್ರು. ಅವ್ರಿಗಿರೋ ಭಕ್ತಿ, ಶ್ರದ್ಧೆ, ನಿಷ್ಠೆ, ಧಾರ್ಮಿಕ ಮನೋಭಾವನೆಗಳು, ದೇಶದ ಬಗ್ಗೆ ಇರುವಂತ ಭಕ್ತಿ ಭಾವನೆಗಳು ನೋಡಿ ನಾವು ಮತ್ತು ಮಂದಿರ ಸಮಿತಿಯವರು ಎಲ್ಲ ಆಶ್ಚರ್ಯಪಟ್ಟಿದಂತ ವಿಷಯ ಇತ್ತು. ಪ್ರಾಯಶಃ ಅಷ್ಟು ದೊಡ್ಡ ಸ್ಥಾನದಲ್ಲಿದ್ರು ಕೂಡ ಅವರ ಸರಳತೆ, ಅವರ ಸಾತ್ವಿಕತೆ, ಅವರ ಧಾರ್ಮಿಕ ಮನೋಭಾವನೆಗಳು ಪ್ರತಿಯೊಬ್ಬರಿಗೂ ಕೂಡ ಆದರ್ಶಪ್ರಾಯವಾಗಿದ್ದು ಅನ್ನೋದನ್ನ ನಾವು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಪ್ರಾಯಶಃ ಅವತ್ತು ರುದ್ರಾಭಿಷೇಕ ಪೂಜೆ ನಮ್ಮ ಕೈಯಿಂದ ನೆರವೇರಿತು. ಒಂದು 32 ನಿಮಿಷಗಳ ಕಾಲ ರುದ್ರಾಭಿಷೇಕ ಪೂಜಾ ಕಾರ್ಯಕ್ರಮ ನೆರವೇರಿತ ಆ ಸಮಯದಲ್ಲಿ
ಅವರು ಎಷ್ಟು ಭಕ್ತಿಯಿಂದ ಪಾಲ್ಗೊಂಡ್ರು ದಂಪತಿಗಳು ಅಂತ ಕೇಳಿದ್ರೆ ಪ್ರಾಯಶಃ ಪ್ರತಿಯೊಬ್ಬರಿಗೂ ಆದರ್ಶವಾದಂತ ರೀತಿಯಲ್ಲಿ ಅವ್ರು ನಡ್ಕೊಂಡಂತದ್ದು ಅವತ್ತಿತ್ತು. ನಮ್ಮ ದೇಶದ ಎಷ್ಟೇ ಕಠಿಣ ಪ್ರಸಂಗಗಳು, ಅವರು ಸಂಕಲ್ಪವನ್ನ ಏನಂತ ಮಾಡ್ಬೇಕು ಅಂತ ನಾವು ಕೇಳಿದಾಗ ಅವ್ರು ಹೇಳಿದ್ರು, ಭಾರತ ದೇಶದ ಭಾರತಕ್ಕೆ ಏನೂ ಸಮಸ್ಯೆಗಳು ಬಾರದಂತೆ ಇರ್ಲಿಕ್ಕೆ ನೀವು ಕೇದಾರ್ನಾಥ್ನಲ್ಲಿ ಪ್ರಾರ್ಥನೆ ಮಾಡ್ರಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿ ಸಂಕಲ್ಪ ಮಾಡಿಸಿದ್ರು. ನೋಡಿ ಸ್ವಾಮೀಜಿ, ಎಂತ ಒಂದು ಉದಾತ್ತ ಮನೋಭಾವನೆ ನೋಡಿ. ವಿಶಾಲವಾದ ದೃಷ್ಟಿಕೋನ. ಮತ್ತವರು ಯಾವುದೇ ಕಠಿಣ ಪ್ರಸಂಗ ಬಂದಾಗ್ಯೂ ಕೂಡ ಧೈರ್ಯವಾಗಿ ಮುನ್ನುಗ್ಗಿ ಎಷ್ಟೇ ಕಠಿಣ ಪ್ರಸಂಗ ಬಂದ್ರು ನಿಭಾಯಿಸುವಂತ ಸಾಮರ್ಥ್ಯ ಅವರಲ್ಲಿತ್ತು. ಮತ್ತ ಅವರ ಭಕ್ತಿ ಶ್ರದ್ಧೆ ಜೊತೆಗೆ ಜನರ ಹಿತಕ್ಕಾಗಿ, ದೇಶದ ಹಿತಕ್ಕಾಗಿ ತಮ್ಮನ್ನೇ ತಾವು ಶ್ರೀಗಂಧದ ಕಟ್ಟಿಗೆ ಅಂತ ಸೌಶಿರುವಂತ ವ್ಯಕ್ತಿಗಳಲ್ಲಿ ಇವರು ಒಬ್ರು ಇದ್ದಾರೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಎಲ್ಲರೂ ಅರ್ಥ ಮಾಡ್ಕೊಳ್ಳೋದು ಬಹಳ ಜರೂರಿದೆ. ಸ್ವಾಮೀಜಿ ನನಗೆ ನೀವು ಹೇಳಿದಂತ ಮಾತುಗಳು ರೋಮಾಂಚನ ಆಗ್ಬಿಡುತ್ತೆ. ಯಾಕಂದ್ರೆ ಈಗ ಸಾಮಾನ್ಯವಾಗಿ ನಾವು ಯಾರೇ ಪೂಜೆ ಪುನಸ್ಕಾರಗಳಿಗೆ ಹೋದಂತ ಸಂದರ್ಭದಲ್ಲಿ ತಕ್ಷಣಕ್ಕೆ ನಮಗೆ ನಮ್ಮ ಗೋತ್ರದ ಹೆಸರು ಬರುತ್ತೆ, ನಮ್ಮ ಫ್ಯಾಮಿಲಿ ಹೆಸರು ಬರುತ್ತೆ, ಅಪ್ಪ ಅಮ್ಮ ಗಂಡ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದರು. ಸೊ ಇದು ಈ ರೀತಿ ಒಂದು ಮನೋಭಾವನೆ. ಆದರೆ ಒಬ್ಬ ಉನ್ನತ ಅಧಿಕಾರಿ ತಮ್ಮ ಪತ್ನಿಯ ಜೊತೆಗೆ ಪೂಜೆಗೆ ಬಂದಂಥ ಸಂದರ್ಭದಲ್ಲಿ ಬಹಳ ಶ್ರದ್ಧಾ ಭಕ್ತಿಗಳಿಂದ ಪೂಜೆನಲ್ಲಿ ಪಾಲ್ಗೊಂಡು ನೀವು ಒಂದು ಸಂಕಲ್ಪ ತಗೊಳ್ಳುವಂಥ ಸಂದರ್ಭದಲ್ಲಿ ಯಾರ ಹೆಸರಿಗೆ ಪೂಜೆ ಮಾಡಬೇಕು ಅಂದರೆ ದೇಶದ ಹೆಸರಿಗೆ ಅನ್ನುವಂಥದ್ದು ಇದೆಯಲ್ಲ, ಅದನ್ಸುತ್ತೆ ಸ್ವಾಮೀಜಿ ಇದು ದೇಶಭಕ್ತಿಯ ಔನ್ನತ್ಯತೆ ಇದು ಅಂತ, ಪರಾಕಾಷ್ಠೆ ಇದು ಅಂತ. ಹೌದ್ರಿ, ಅದಕ್ಕೆ ಹೇಳ್ತಾರೆ ತ್ಯಾಗೇ ನೈಕೆ ಅಮೃತತ್ವ ಮಾನಸು. ಅವರಲ್ಲಿರುವಂತ ತ್ಯಾಗ ಗುಣ ಅದು ನಿಜವಾಗಿಯೂ ಕೂಡ ಪ್ರತಿಯೊಬ್ಬ ನಾಗರಿಕರಿಗೂ ಆದರ್ಶ ಅಂತ ಹೇಳಿಕ್ ನಾವು ಬಯಸ್ತಾ ಇದ್ದೇವೆ. ಪ್ರಾಯಶಃ ಅಂತ ಅಧಿಕಾರಿಗಳು ಇವತ್ತು ನಮ್ಮ ದೇಶದಲ್ಲಿ ಇಲ್ಲಲ್ಲ. ಇವತ್ತು ನಿನ್ನೆ ಅವರು ಮೃತಪಟ್ಟಿದ್ದು ಬಹಳ ಹಿನ್ನಡೆ ಆಗತ್ತೆ ನಮ್ಮ ದೇಶಕ್ಕೆ ಅನ್ನುವಂಥದ್ದು ಬಹಳ ವಿಷಾದನೀಯ ಅಂತ ನಾವು ಹೇಳಿಕ್ ಬಯಸ್ತಾ ಇದ್ದೇವೆ. ಇದ್ರ ಜೊತೆಗೆ ಯಾವಾಗ ಬಂದಿದ್ರು ಅವರು? 2019 ಅಕ್ಟೋಬರ್ ತಿಂಗಳಲ್ಲಿ ಬಂದಿದ್ರು ಅವರು. ಬಂದು ಸುಮಾರು ಒಂದು 2.5 ತಾಸು ಕೇದಾರ್ನಾಥದಲ್ಲಿ ಇದ್ರು. 32 ನಿಮಿಷಗಳ ಕಾಲ ಕೇದಾರ್ನಾಥನಿಗೆ ರುದ್ರಾಭಿಷೇಕ ಪೂಜೆ ಮಾಡಿಸಿದ್ದಾಯ್ತು. ಆನಂತರ ಮಂದಿರ ಪರಿಕ್ರಮ ಮಾಡಿ ಕೆಲವಷ್ಟು ಹೊತ್ತು ಅಲ್ಲಿರುವಂತ ಸಿಬ್ಬಂದಿ ಮತ್ತು ನಮ್ಮ ಕರ್ಮಚಾರಿಗಳ ಜೊತೆಗೆ ಕೆಲವಷ್ಟು ಚರ್ಚೆಗಳು ಮಾಡಿ ಇಲ್ಲಿ ಇರುವಂತ ವ್ಯವಸ್ಥೆಗಳು ನ್ಯೂನ್ಯತೆಗಳ ಬಗ್ಗೆ ಚಿಂತನೆ ಮಾಡಿದ್ರು. ಚಿಂತನೆ ಮಾಡ್ಕೊಂಡು ಅಲ್ಲಿಂದ ಪ್ರಯಾಣ ಮಾಡಿದ್ದಾಗಿತ್ತು 2019ನೇ ಇಸ್ವಿಯಲ್ಲಿ. ಸ್ವಾಮೀಜಿ ಧನ್ಯವಾದ ನಮ್ಮ ಜೊತೆಗೆ ಮಾತಾಡೋದಕ್ಕೆ ತಮಗೆ. ಥ್ಯಾಂಕ್ ಯು ವೆರಿ ಮಚ್ ಸ್ವಾಮೀಜಿ. ಸರ್ ನೋಡ್ತಾ ಇದ್ದೀವಿ ಏನು ಅಂದರೆ ಭಕ್ತಿ ಭಾವ ಸರಳತೆ ಸಜ್ಜನಿಕೆ ಜೊತೆಗೆ ಅಪಾರ ದೇಶಭಕ್ತಿ. ಹೌದು, ಏನಂತೀರಿ? ಅದಕ್ಕೆ ನಾನು ಹೇಳಿದ್ನಲ್ಲ, ಫಸ್ಟು ಈ ನಾವು ಪಹಾಡಿ ಆದ್ಮಿ ಅಂದ ತಕ್ಷಣ ಅವರು ಭಕ್ತಿ ಇದ್ದೇ ಇರುತ್ತೆ ಅವರಲ್ಲಿ. ಪಹಾಡಿ ಆದ್ಮಿ ಅವ್ರಿಗೆ ಸ್ಪಿರಿಚುಯಾಲಿಟಿ, ಸೋಲ್ಜರಿಂಗು ಇವೆಲ್ಲ ನ್ಯಾಚುರಲಿ ಬಂದಂಥ ಒಂದು ಇದು. ಎರಡನೇದೇನು ಅಂತಂದರೆ, ನಾವು ಯಾರೊಬ್ಬರು ಪೊಲಿಟಿಷಿಯನ್ ಇವ್ರನ್ನ ಗುಂಡು ಅಂತ ಕರೆದ್ರು ಫ್ಯೂ ಮಂತ್ಸ್ ಬ್ಯಾಕ್. ಈಸ್ ಎ ಗುಂಡ ಅಂತೇಳಿ. ಅಂದರೆ ಯಾಕೆ ಅಂತಂದರೆ, ಬೀಯಿಂಗ್ ಎ ಹಿಂದೂ ಇವರು ಭಾರತೀಯ ಜನತಾ ಪಾರ್ಟಿ ಜೊತೆ ಅಂದರೆ ಕಾಣಿಸ್ಕೋತಾರಲ್ಲ, ಅಂದರೆ ಇದು ಆಪ್ಟಿಕ್ಸ್ ಮ್ಯಾಟರ್. ಆ ಹೈ ಪೊಸಿಷನಲ್ಲಿ ಆಪ್ಟಿಕ್ಸ್ ಮ್ಯಾಟರ್ ಏನು ಕಾಣಿಸುತ್ತೆ ಅದು ಇದಾಗುತ್ತೆ. ಬಟ್ ನಾನು ಏನು ಹೇಳ್ತೀನಿ ಅಂತಂದರೆ, ಆಲ್ದೋ ಹಿಮೆ ಇಟ್ಕೊಂಡು ಬದ್ರಿನಾಥ್, ಹಿಮೆ ಇಟ್ಕೊಂಡು ಕೇದಾರ್ನಾಥ್, ಹಿಮೆ ಬಿ ಹ್ಯಾವ್ ವಿಸಿಟೆಡ್ ಟೆಂಪಲ್. ಆದರೆ ಆರ್ಮಿನಲ್ಲಿ ನಾವು ಯಾವುದೋ ಒಂದು ರಿಲಿಜನ್ ಅಂತ ಹಿಂಗಿರಲ್ಲ. ಅಂದರೆ ಸರ್ವಧರ್ಮಸ್ಥಳ ಅಂತಲೇ ಇರುತ್ತೆ. ನಾನು ಜನವಾರ ಬ್ರಾಹ್ಮಣ ಕರೆ, ತಳಗಡೆ ಜನವಾರ ಮೇಲ್ಗಡೆ ಸ್ಕಲ್ ಕ್ಯಾಪ್ ಹಾಕ್ಕೊಂಡು ನಾನು ಮಸ್ಜಿದ್ಗೂ ಹೋಗಿದ್ದೀನಿ, ಆಮೇಲೆ ನಮ್ಮ ಇದಕ್ಕೂ ಹೋಗಿದ್ದೀನಿ, ಎಲ್ಲ ಕಡೆನೂ ಹೋಗ್ತೀವಿ. ಹಾಗೆ ಎಲ್ಲ ಆಫೀಸರ್ಸು ಅವರು ದೇ ಹ್ಯಾವ್ ದ ರಿಲಿಜನ್ ಆಫ್ ದೇರ್ ಟ್ರೂಪ್ಸ್. ಸೊ ಅದಕ್ಕೆ ಎಲ್ಲ ಕಡೆನೂ ಹೋಗಿರ್ತಾರೆ ಅವರು. ಈಗ ಇದನ್ನು ತೋರಿಸ್ಬೋದು ಕರೆಕ್ಟ್, ಬಟ್ ಅವರು ವೈಯಕ್ತಿಕವಾಗಿ ಅವ್ರು ಹಿಂದೂ ಇರ್ಬೋದು, ಬಟ್ ಆದರೆ ಎಲ್ಲ ಧರ್ಮದ ಜೊತೆ ಅವರು ಹೋಗುವಂಥ ಒಂದು ಕಾಬ್ಲಿಯತ್. ಯಾಕಂದರೆ ಆರ್ಮಿನಲ್ಲಿ ಹಿ ಹ್ಯಾಸ್ ಬೀನ್ ಎನ್ ಇನ್ಫೆಂಟ್ರಿ ಮ್ಯಾನ್. ಬೇರೆಯವರು ಹೇಳಿದ್ನಲ್ಲ, ಸೋಲ್ಜರ್ ಸ್ಕಾಲರ್ ಇರ್ಬೋದು. ಇಲ್ಲಿ ಎಲ್ಲಿಗೆ ಹೋದ್ರು ಏನು ಅನ್ನೋದು ಮುಖ್ಯ ಆಗೋದ್ರೆ ಯಾವ ರೀತಿ ಸಂಕಲ್ಪ ತಗೊಂಡ್ರಲ್ಲ, ಹೌದು ಅದು ಬಹಳ ಮುಖ್ಯ. ಹೌದು, ಆಮೇಲೆ ಇನ್ನೊಂದು ಹೇಳಿದ್ರೆ ಹೆಸರಲ್ಲಿ ಸಂಕಲ್ಪ ಹೌದು, ದೇಶದ ಹೆಸರು. ಅವ್ರು ಯಾವಾಗಲೂ ಐ ಥಿಂಕ್ ಹಿ ಕೆಪ್ಟ್ ಈವನ್ ಅಬೌವ್ ದಿ ಆರ್ಮ್ ಫೋರ್ಸಸ್, ಹಿ ಫಾಟ್ ಫಾರ್ ದ ನೇಷನ್. ಅದಕ್ಕೆ ಅವರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಆಮೇಲೆ ಇನ್ನೊಂದು ಫ್ಲೈಟ್ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೆ ನಾನು. ಒಂದೇನು ಅಂತಂದರೆ, ಈಗ ನೋಡಿ, ಫ್ಲೈಟು ರೆಕಾರ್ಡರ್ ಆಗಿರ್ಬೋದು ಅಥವಾ ಬ್ಲ್ಯಾಕ್ ಬಾಕ್ಸ್ ಆಗಿರ್ಬೋದು, ಯಾವಾಗ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ವೆನ್ ಕಮ್ಯುನಿಕೇಷನ್ ಇಸ್ ಲಾಸ್ಟ್ ವಿತ್ ಅ ಪರ್ಟಿಕ್ಯುಲರ್ ಏರ್ಕ್ರಾಫ್ಟ್. ಅದು ಕಮ್ಯುನಿಕೇಷನ್ ಕಳೆದಾದಾಗ ಮುಂದೆ ಫ್ಲೈಟ್ ಏನಾಯಿತು ಅನ್ನೋದಕ್ಕೆ ತುಂಬ ಡೇಟಾ ಸಿಗುತ್ತೆ. ಇದು ತುಂಬಾ ಕಡಿಮೆ ಫ್ಲೈಟ್, ಕಮ್ಯುನಿಕೇಷನ್ ಆಲ್ರೆಡಿ ಇತ್ತು. ಏನಾಗುತ್ತೆ, ಒಂದೊಂದು ಸತಿ ಫ್ಲೈಟಲ್ಲಿ ಎಷ್ಟೋ ಸತಿ ಏರ್ಕ್ರಾಫ್ಟ್ ಲೂಸಸ್ ಕಮ್ಯುನಿಕೇಷನ್ ವಿತ್ ದ ATC. ಆವಾಗ ಅದು ಕ್ರ್ಯಾಶ್ ಆಯಿತು ಅಂತಂದರೆ ಇನ್ನು ಮಿಕ್ಕಿದ ಪಾತಲ್ಲಿ ಏನೇನು ಆಯಿತು ಅಂತ ಅನ್ನೋದನ್ನು ಆವಾಗ ಆ ಬ್ಲ್ಯಾಕ್ ಬಾಕ್ಸು ವಾಯ್ಸ್ ರೆಕಾರ್ಡರಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಏನಾಗಿದೆ ಅಂತಂದರೆ, ಇದರಲ್ಲಿ ಎಲ್ಲನೂ ಆಲ್ರೆಡಿ ಆನ್ ರೆಕಾರ್ಡ್ ಇದೆ. ಸೊ ಹೀಗಾಗಿ ಇದು ಜಾಸ್ತಿ ಏನು ಕೊಡಬಲ್ಲದು ಅನ್ನೋದನ್ನು ನನಗೆ ಗೊತ್ತಿಲ್ಲ.
ಕಡಿಮೆ ಆಗುತ್ತೆ ಅಂತ ನನಗನ್ಸುತ್ತೆ. ಅದು ಸೊ ದೇ ಆರ್ 2 ಡಿಫ್ರೆಂಟ್ ಸಿನಾರಿಯೋಸ್. ಈ ಕೊನೆಯದಾಗಿ ಏನು ಹೇಳಕ್ ಬಯಸ್ತೀರಿ ದಿನೇಶ್? ತುಂಬಾ ದೊಡ್ಡ ಅನ್ಫಾರ್ಚುನೇಟ್ ಇದು ಅದು. ಯಾಕಂತಂದ್ರೆ ಒಂದು ಆಬ್ಜೆಕ್ಟಿವ್ ಏನಿತ್ತು, ಗೌರ್ಮೆಂಟ್ ಕೊಟ್ಟಂಥ ಒಂದು ಆಬ್ಜೆಕ್ಟಿವ್ ಏನಿತ್ತು, ಇದು ಇನ್ನೊಂದು ವರ್ಷದಲ್ಲಿ ಅವರು ಅದನ್ನು ಒಂದು ವಿಷನರಿ ಇದ್ರು ಅವರು, ಅದು ಇದೊಂದು ಸಫಲತೆ ಆಗ್ತಾ ಇತ್ತು. ಬಟ್ ಇವ್ರದ್ದು ಫುಟ್ ಸ್ಟೆಪ್ಸ್ ಈಗ ಫಿಲ್ ಮಾಡೋದು ತುಂಬಾ, ಶೂಸ್ ಫಿಲ್ ಮಾಡೋದು ತುಂಬಾ ಕಷ್ಟ. ಬಟ್ ಅದಕ್ಕೆ ವಿ ಕಾಂಟ್ ಹೆಲ್ಪ್. ಯಾಕಂದರೆ ಆರ್ಮಿ ಈಸ್ ನಾಟ್ ಅಬೌಟ್ ಇಂಡಿವಿಜುವಲ್ಸ್, ಆರ್ಮಿ ಈಸ್ ಅಬೌಟ್ ದಿ ಆರ್ಗನೈಸೇಷನ್. ಆದರೆ ನಾವು ಹೇಳ್ತೀವಿ ಯೂನಿಟಲ್ಲಿ ಏನಂತ ಹೇಳ್ತೀವಿ ಅಂತಂದರೆ, ಯೂನಿಟ್ ಈಸ್ ದಿ ಎಕ್ಸ್ಟೆಂಡೆಡ್ ಶಾಡೋ ಆಫ್ ದ ಕಮಾಂಡಿಂಗ್ ಆಫೀಸರ್ ಅಂತ ಹೇಳ್ತೀವಿ. ಅಂದರೆ ಸಿಒ ಹೇಗಿರ್ತಾನೋ, ಮೇಲ್ ಮನುಷ್ಯ ಹೇಗಿರ್ತಾನೋ ಹಾಗೆ ತಳಗಡೆದ್ದು ಸ್ಪೈನ್ ಅದು ಸ್ಟಿಫ್ ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ಅವರು ಹಾಗಿದ್ರು ಅಂಥೇಳಿ ನಾವು ಗಲ್ವಾನಲ್ಲಿ ಆಗಿರ್ಬೋದು ಅಥವಾ ನಮ್ಮ ಈಗ ಈಸ್ಟರ್ನ್ ಕನ್ಫ್ರಂಟೇಷನ್ ಆಗಿರ್ಬೋದು ಆ ಸ್ಟ್ಯಾಂಡ್ ತೊಗೊಂಡ್ರು. ಬಟ್ ಅದು ತೊಗೊಂಡ್ಮೇಲೆ ಅದು ಎಫೆಕ್ಟ್ ಹೆಂಗಿರುತ್ತೆ ನೋಡಿ, ಈಗ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಲ್ಲಿ ಸಾಕಷ್ಟು ಮಾತಾಡಿದ್ರಿ, ತಮಗೆ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಚರ್ಚೆ ಇದಿಷ್ಟು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.